ನಮಸ್ಕಾರ ವೀಕ್ಷಕರೇ, ಜೆಮ್ ವಾಹಿನಿಯ ಯೂಟ್ಯೂಬ್ ಚಾನಲಿನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಅತಿಥಿಯಾದ ಶ್ರೀ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಡಾಕ್ಟರ್ AP ಶ್ರೀನಾಥ್ ಅವರಿಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಪರಿಚಯ ಸರ್? ನಾನು ಹುಟ್ಟಿ ಬೆಳೆದಿದ್ದು ತ್ಯಾಗರಾಜ ನಗರ, ಬೆಂಗಳೂರು. ನನ್ನ ಮೂಲ ಹೆಸರು ಡಾಕ್ಟರ್ ಕರಾಟೆ AP ಶ್ರೀನಾಥ್ ಅಂತ. ನಮ್ಮ ತಂದೆ ಪ್ರಭಾಕರ ಶರ್ಮಾ, ತಾಯಿ ರಾಧಾಮಣಿಯವರು. ನಮ್ಮ ವೃತ್ತಿ ಬಂದು ಕರಾಟೆ. ಸುಮಾರು 33 ವರ್ಷಗಳ ಕಾಲ ಕರಾಟೆನೇ ನಮಗೆ ಊಟ ಆಗ್ತಾ ಇದೆ, ಕನ್ನಡನೇ ಊಟ ಆಗ್ತಾ ಇದೆ. ಓಕೆ, ಹಾಗಾದ್ರೆ ನೀವು ಕರಾಟೆಯಿಂದಲೇ ನಿಮ್ಮ ಲೈವ್ಲಿಹುಡ್ ಸ್ಟಾರ್ಟ್ ಮಾಡಿದ್ದ? ಹೌದು ಮೇಡಮ್. ಮೂಲತಃ ನಮ್ಮ ಅಣ್ಣನವರು ನಾಗೇಂದ್ರ ಬಾಬು ಅಂತ ಅಂದ್ಬಿಟ್ಟು ಅವರು ಕರಾಟೆಯಲ್ಲಿ, ನಿಮಗೆ ಗೊತ್ತಿರುತ್ತೆ ಕರಾಟೆ ಅಂದ ತಕ್ಷಣ ಎಂಟರ್ ದ ಡ್ರ್ಯಾಗನ್ ಅಂತ ಒಂದು ಮೂವಿ ಬಂತು. ಆ ಮೂವಿಲಿ ಅವ್ರು ನೋಡಿ ಇನ್ಸ್ಪೈರ್ ಆದರು ನಮ್ಮ ಅಣ್ಣವರು. ಸೊ ಅವ್ರ ಜೊತೆಯಲ್ಲಿ ನಾವು ಸುಮಾರು ಒಂದು 28 ವರ್ಷಗಳ ಕಾಲ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀವಿ. ನಾವು ಜನರಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ತದನಂತರ ನನ್ನದೇ ಆದಂತಹ ಒಂದು ಇನ್ಸ್ಟಿಟ್ಯೂಷನ್ ಶುರು ಮಾಡಿಕೊಂಡು ಕರಾಟೆನೇ ಮೇಡಮ್. ಕರಾಟೆ ಬಿಟ್ಟರೆ ನಮಗೇನು ಬೇರೆ ಏನು ಉದ್ಯೋಗ ಎಲ್ಲ ಏನಿಲ್ಲ. ಓಕೆ ಓಕೆ, ಹಾಗಾದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದಾನೆ ನೀವು ಕರಾಟೆ ಅನ್ನೋದು ಪ್ರೊಫೆಷನ್ ಚೂಸ್ ಮಾಡಿ ಅದನ್ನ ಅಳವಡಿಸ್ಕೊಂಡ್ರಾ? ಇಲ್ಲ ಮೇಡಮ್, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ತಂದೆಯವರು ಬಂದು ಲಾಯರ್ ಆಫೀಸಲ್ಲಿ ಟೈಪಿಸ್ಟ್ ಆಗಿದ್ರು. ನಮ್ಮ ತಾಯಿಯವರು ಅಡುಗೆ ಕೆಲಸ ಮಾಡ್ತಾಯಿದ್ರು, ಮನೇಲಿ ಅಡುಗೆ ಕೆಲಸ. ನಾವೆಲ್ಲ ಅಡುಗೆ ಕೆಲಸ ಮಾಡಿ ಮೇಡಮ್ ಲೀಜರ್ ಟೈಮಲ್ಲೆಲ್ಲ ನಮಗೇನು ಆಧಾರ ಅಂತಂದಾಗ 89ನೇ ಇಸ್ವಿಯಲ್ಲಿ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಸುಮಾರು 28 ವರ್ಷಗಳ ಕಾಲ ಏಷ್ಯನ್ ಟ್ರಾವೆಲ್ ಏಜೆನ್ಸಿಯಿಂದ ನೀವು ಕೇಳಿರ್ತೀರ, ಅಲ್ಲಿ ಬದ್ರಿ ಕೇದಾರಿ ಯಾತ್ರೆ ಮಾಡಿಸೋದ್ರ ಮೂಲಕ ನಾನು ಅಡುಗೆ ಕೆಲಸವನ್ನಾಗಿ ಮತ್ತು ವಾಚ್ಮ್ಯಾನ್ ಆಗಿ ಮತ್ತು ಮ್ಯಾನೇಜರ್ ಆಗಿ ಎಲ್ಲ ವಿಭಾಗಗಳಲ್ಲೂ ಒಂದು 37-38 ಸರಿ ನಾನು ಹೊರ ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು ದೇವಸ್ಥಾನಗಳನ್ನು ತೋರಿಸುವಂಥದ್ದು, ನಮ್ಮ ವಿಚಾರ ಗೈಡ್ ಮ್ಯಾನೇಜರ್ ಅಂದರೆ ಗೈಡ್ ಟೈಪಲ್ಲೇ ಬರುತ್ತೆ. ವ್ಯವಸ್ಥಾಪನೆ ಇಲ್ಲಿಂದ ಬರೋರಿಗೆ ಸುಮಾರು ಜನಗಳಿಗೆ ನಾವು ಕಾಶಿ ಯಾತ್ರೆ ಮಾಡಿಸಿದ್ದೀವಿ. ಅದು ಮಾಡ್ತಾನೆ ಮಧ್ಯದಲ್ಲಿ ಆಟೋ ಓಡಿಸೋದಾಗ್ಬೋದು ಅಥವಾ ಮೇಡಮ್ ನಮಗೇನು ಯಾವ ಥರ ಈಗೋ ಎಲ್ಲ ಏನೂ ಇಲ್ಲ. ನಾವು ಏನೇ ದಾಖಲೆ ಮಾಡಬೇಕಾದ್ರೂ ಮಧ್ಯಮ ವರ್ಗದವರೇ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಖಂಡಿತ ಸರ್, ನೀವು ಹೇಳಿದ್ದು 100% ಸತ್ಯವಾದ ಮಾತಿದ್ದು. ಯಾಕೆಂದ್ರೆ ಅವರಿಂದಾನೇ ತಾನೆ ಸರ್ ಎಲ್ಲಾನು. ಖಂಡಿತ. ನಿಮ್ಮ ಈ ಕರಾಟೆ ಏನ್ ಕಲ್ತಿದ್ದೀರಾ ನೀವು, ವಿದ್ಯಾಭ್ಯಾಸ ಇಂದ ಕಲ್ತು ಮುಂದೆ ಬಂದಿದ್ದೀರಾ? ಬೇರೆಯವ್ರಿಗೂ ನೀವು ಕ್ಲಾಸಸ್ ತಗೊಳ್ತಿದ್ರಾ ಅಥವಾ ಸ್ಕೂಲ್ಸ್ ಅಲ್ಲಿ ಹೋಗಿ ಪಾಠ ಮಾಡ್ಕೊಡ್ತಿದ್ರಾ ಸಬ್ಜೆಕ್ಟ್ ಆಗಿ? ಹೇಗೆ ನೀವು ಎಸ್ಟಾಬ್ಲಿಷ್ ಆದ್ರಿ? ನಾನು ಶುರು ಮಾಡಿದ್ದು 89 ನಮ್ಮ ಬ್ರದರ್ ಜೊತೆಲಿ. 91ರಲ್ಲಿ ಲೀಗಲ್ ಆಗಿ ನಮ್ಮ ಅಡ್ಮಿಷನ್ ಫಾರ್ಮ್ ಎಲ್ಲ ಕೊಡ್ಬೇಕು. ನಮ್ಮ ರೂಲ್ಸ್ ಅಂಡ್ ಜಸ್ಟ್ ಆರ್ಮಿ ಥರ ನಮ್ಮ ಸಿಸ್ಟಮ್ ಎಲ್ಲಾನು ಇವತ್ತಿನವರೆಗೂ ನಮ್ಮ ಜೀವನದಲ್ಲಿ ಏನಿದೆಯೋ ಅದು ಆರ್ಮಿಯಲ್ಲಿ ಏನು ನಡೆಯುತ್ತೋ ಆ ಒಂದು ಸಿಸ್ಟಮ್ ಪ್ರಕಾರನೇ ಮಾಡ್ತೀವಿ. 91ರಲ್ಲಿ ನಾವು ಜಾಯಿನ್ ಆದ್ವಿ. ನಮಗೆ 97ರಲ್ಲಿ ಕರಾಟೆ ಬ್ಲ್ಯಾಕ್ ಬೆಲ್ಟು ಸಿಕ್ಕಿದ್ದು. ಯಾಕೆಂದರೆ ಅವಾಗೆಲ್ಲ ತುಂಬ ಕಷ್ಟ. ಅವಾಗೆಲ್ಲ ಯಾವ ಥರ ಅಂತಂದರೆ ಟ್ರೆಡಿಷನಲ್ ಕರಾಟೆ, ಇವಾಗೆಲ್ಲ ಸ್ಪೋರ್ಟ್ಸ್ ಕರಾಟೆ. ನಾವು ನಥಿಂಗ್ ಬಟ್ ಎಜುಕೇಷನ್. ಇದು ಎಜುಕೇಷನ್ ಟೈಪಲ್ಲಿ ಇರ್ತಾ ಇತ್ತು. ಅವಾಗ ತುಂಬಾ ಕಷ್ಟ ಮೇಡಮ್. ಎಲ್ಲ ನಮ್ಮ ಸ್ವಂತ ಮನೆ ಮಾರಿ ಒಂದು ಕಲೆನ ಕಲ್ತ್ವಿ. ಯಾಕೆ ಅಂದರೆ ಈ ಮನೆ ಮಾರಿ ಅಂತಂದರೆ ಮುಂದಿನ ಜನ್ರೇಷನ್ಗೆ ಆ ರೀತಿ ಆಗಬಾರ್ದು. ಮನೆ ಮಾರೋದಾಗಲಿ ಅಥವಾ ತಪ್ಪು ಆಮೇಲೆ ಕಳೆತನ ಮಾಡೋದಾಗಲಿ, ಮೋಸ ಮಾಡೋದಾಗಲಿ ಆ ವಿಚಾರದಲ್ಲಿ ಮಾಡಬಾರ್ದು. ಕಲೆ ಕಲಿಬೇಕಾದಾಗ ತಂದೆ ತಾಯಿ ಸಪೋರ್ಟ್ ಇರಬೇಕು. ನಮ್ಮ ತಂದೆ ಇರಲಿಲ್ಲ ನಮಗೆ. ತಂದೆ ನೋಡಿದ ಅನುಭವನೇ ಇಲ್ಲ ನಮಗೆ. ತಾಯಿನೇ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ರು. ಏನೋ ಫರ್ದರ್ ಲೆವೆಲ್ ಹೋಗ್ಬೇಕು ಅನ್ನೋ ಸ್ಫೂರ್ತಿನೇ ನಿಮಗೆ ಮುಂದೆ ಹೆಜ್ಜೆ ಇಡಕ್ಕೆ ಸಾಧ್ಯ ಆಯ್ತು ನಿಮಗೆ. ಖಂಡಿತ. ಅವರು ನಮಗೆ ಒಳ್ಳೆ ತಾಯಿ, ಆದರೆ ನಾವು ಅವ್ರಿಗೆ ಒಳ್ಳೆ ಮಕ್ಕಳು ಆಗಲಿಲ್ಲ. ಅವ್ರನ್ನ ನೋಡ್ಕೊಳಕ್ಕೂ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ತಾಯಿಗಿನ್ನ ನಮ್ಮ ಭಾರತ, ನಮ್ಮ ಕನ್ನಡ ನನಗೆ ತುಂಬ ಮುಖ್ಯ ಅಂತ ನಾನು ಎಲ್ಲ ಹೊರಗಡೆ ದೇಶದಲ್ಲಿ ಹೋಗೋದಾದ್ರು ನಾವು ಇದನ್ನೆಲ್ಲ ಹೇಳ್ತಾ ಇರ್ತೀವಿ. ವಿಚಾರವನ್ನು ತಿಳಿಸುವಂಥವ್ರು ಆಗಬೇಕು. ಪ್ರಚಾರ ಯಾಗಬೇಕು ಮೇಡಮ್. ಇವತ್ತು ನಿಮಗೆ ಗೊತ್ತಿರುತ್ತೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಏನು ಕೊಟ್ಟರು ಅವರು ಸಬ್ಸ್ಕ್ರೈಬ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಇದೇನು ಅಂತಂದರೆ ಒಂದು ವಿಚಾರ ತಿಳಿಸ್ಬೇಕು. ಒಬ್ಬರು ಸಾಮಾನ್ಯವಾದವರು, ಯಾಕೆ ನಾನು ಆ ಕೆಲಸದ ಬಗ್ಗೆ ಹೇಳಿದೆ ಅಂದರೆ ಅದರಲ್ಲಿ ಯಾವ ಮುಚ್ಚುಮರೆನೂ ಇರಬಾರ್ದು. ಓಪನ್ ಬುಕ್ಕಲ್ಲಿ ಇರಬೇಕು. ನಾವು ಓದಿದ್ದೆ ಕನ್ನಡ ಮಾಧ್ಯಮ, ನಮಗೆ ಆಂಗ್ಲ ಭಾಷೆ ಏನು ಬರ್ತಾನೂ ಇರಲಿಲ್ಲ. ತದನಂತರ ಆ ಒಂದು ಭಾಷೆಯಲ್ಲಿ ಹಿಡಿತಾ ಇಟ್ಟು ಮತ್ತೆ 2017ರಲ್ಲಿ ನಮಗೆ ಜೆರೂಸಲೇಮ್ ಯೂನಿವರ್ಸಿಟಿಯಿಂದ ನಮಗೆ ಹಾನರಿ ಡಾಕ್ಟರೇಟ್ಗೆ ಅಪ್ರೋಚ್ ಮಾಡಿದಾಗ ನಾವು ಒಂದು ಡಿಗ್ರಿ ತಗೊಳ್ದಿರಾ ಅದೊಂದು ನೀವು ಹೋಗ್ತಾ ನೀವು ಯಾವ ಥರ ನಮ್ಮನ್ನು ಪ್ರಶ್ನೆ ಕೇಳ್ತೀರೋ ಅದು ಡಾಕ್ಟರೇಟ್ ಬಗ್ಗೆ ಆಗ್ಬೋದು ಮತ್ತು ಕನ್ನಡದ ಬಗ್ಗೆ ಆಗ್ಬೋದು. ಕರಾಟೆ 97ರಲ್ಲಿ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಆಯಿತು. 2007ವರೆಗೂ ನಮ್ಮ ಅಣ್ಣವ್ರ ಜೊತೆಲಿ ಸ್ಕೂಲುಗಳಲ್ಲಿ ಅವರ ಅಸಿಸ್ಟೆಂಟ್ ಆಗಿ ನಾವು ಜೊತೆಲಿ ಹೋಗ್ತಾ ಇದ್ವಿ. ಯಾಕಂದರೆ ನಮ್ಮದು ಜಾಪನೀಸ್ ಲ್ಯಾಂಗ್ವೇಜಲ್ಲಿ ನಾವು ಹೇಳ್ಕೊಡ್ಬೇಕು. ಇವತ್ತಿನ ದಿವಸ ನಾವು ಏನು ಕಲೆ ಕಲಿತಾ ಇದ್ದೀವಿ, ಕರಾಟೆ ಅಂದರೆ ಏನು,
ಆ ಕರಾಟೆ ಬ್ಯಾಕ್ಗ್ರೌಂಡ್ ಹೆಂಗಿರುತ್ತೆ, ಅದು ಯಾವ್ದು ಕೋಚ್ ಆಗಬೇಕು. ಸರ್ ಆ ಕರಾಟೆ ಅನ್ನೋದು ಜೆಂಟ್ಸ್ ಲೇಡೀಸ್ ಅಂತ ಇರುತ್ತಾ? ಏನಿಲ್ಲ ಮೇಡಮ್, ನೋ ಡಿಫ್ರೆನ್ಶಿಯೇಟಿವ್ ಎಲ್ಲ ಏನೂ ಇಲ್ಲ ಮೇಡಮ್. ಏಜ್ ಬಾರು ಏನೂ ಇಲ್ಲ, ನೀವು 9 ಇಂದ 90 ವರೆಗೂ ಕಲಿಬಹುದು. ಅದಕ್ಕೇನು, ಯಾಕಂದ್ರೆ ಈಗಿನ ಕಾಲದಲ್ಲಿ ಲೇಡೀಸ್ಗೆ ಡಿಫೆನ್ಸ್ ನಾವು ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕಲ್ಲ. ಖಂಡಿತ ಇವಾಗ ಬೇಕಾಗಿರೋದೇ 9 ರಿಂದ 90 ವರ್ಷದ ಮಹಿಳೆಯರಿಗೆ ಖಂಡಿತ ಬೇಕೇ ಬೇಕು. ಯಾರ ಮೇಲೆ ಏನ್ ನಡೆಯುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ನಾವು ಆ ವಿಚಾರ ಏನಾಗುತ್ತೆ ಅಂತಂದಾಗ, ಇವಾಗ ನೀವು ಅದು ಹೇಳಿದ್ರೆ, ಅಪಾರ್ಟ್ ಫ್ರಮ್ ಕರಾಟೆ ಹೇಳ್ತೀನಿ, ಒಂದು ಹೆಣ್ಣು ಮಗು ಅತ್ಯಾಚಾರ ಆಯಿತು, ಅದೇನೋ ಒಂದು ಅತಾಚುರಿ ಆಯಿತು ಅಂದ ತಕ್ಷಣ ನಾವು ಕ್ಯಾಂಡಲ್ ಹಿಡ್ಕೊಂಡು ಅವ್ರ ದಿವಸ ನೋಡ್ಬಿಡ್ತೀವಿ. ನಾನು ಅದನ್ನ ಅಪೋಸ್ ಮಾಡ್ತೀನಿ ಮೇಡಮ್. ಯಾಕೆ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮಂತಹ ಅಥವಾ ಬೇರೆ ಪೋಷಕರು ಒಂದು ಜಾಗೃತಿ ಮೂಡಿಸ್ಬೇಕು. ಹೆಣ್ಣು ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಗುಡ್ ಟಚ್ ಬ್ಯಾಡ್ ಟಚ್, ಆಮೇಲೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಅವ್ರು ತಿಳ್ಕೊಂಡಾಗ ಮೇಡಮ್, ಯಾವತ್ತು ನಾವು ಮೀನ್ ಸೆಲ್ಫ್ ಡಿಫೆನ್ಸ್ ನಾನು ಸೆಮಿನಾರ್ ಮಾಡ್ತಾ ಇದ್ದಾಗಲೂ ನಾನು ಅದನ್ನೇ ಹೇಳ್ತೀನಿ, ಬಂದಾಗ ಅಪೋಸ್ ಮಾಡಬೇಡಿ ಅಥವಾ ಅಲ್ಲಿಂದ ತಪ್ಪಿಸ್ಕೊಳ್ಳೋದ್ರ ಕಡೆ ಗಮನ ಇರಬೇಕೆ ಹೊರತು ನಾವು ಅಪೋಸ್ ಮಾಡೋದು ಕಿರ್ಚೋದು ಎಲ್ಲ ಮಾಡಬಾರ್ದು. ಇವಾಗ ಮೇಡಮ್, ಇವಾಗ ಅಪೋಸಿಟ್ ಅಲ್ಲಿ ಇರೋರಿಗೆ ಅಕಾರ್ಡಿಂಗ್ ಟು ಮೈ ನಾಲೆಡ್ಜ್, ನಾನು ಅನಲೈಸ್ ಮಾಡಿದ ಪ್ರಕಾರ, ಇವಾಗ ಒಂದು ಹೆಣ್ಣು ನಿಮ್ಮನ್ನ ಮುಟ್ಟಕ್ಕೆ ಅಂತ ಬಂದಾಗ ನೀವು ಅಕ್ಸೆಪ್ಟೆನ್ಸ್ ಈ ತರ ಒಪ್ಪಬೇಕು. ನಟನೆ ಜೀವನದಲ್ಲಿ ಯಾರು ಮೇಡಮ್ ನಟನೆ ಮಾಡಲ್ಲ? ಆ ನಟನೆ ಅವ್ರ ಹತ್ರ ಮಾಡಿದಾಗ 100 ಮೀಟರ್ ಯಾವತ್ತೂ ಅಷ್ಟೇ ಮೇಡಮ್. ಮನುಷ್ಯನ ಬುದ್ಧಿ ಯಾವ ಥರ ಅಂತಂದ್ರೆ, ನನಗೆ ಬೇಕಾದ ಸಿಕ್ಕಿದ ತಕ್ಷಣ ಅವನು ಮೈ ಮರಿತಾನೆ. ಒಂದು 100 ಮೀಟರ್ ಅವನ ಕಾನ್ಸಂಟ್ರೇಷನ್ ನಾವು ಡೈವರ್ಟ್ ಮಾಡಬೇಕು ಮೇಡಮ್. ಇಲ್ಲಿ ಶಕ್ತಿಗಿನ್ನ ಯುಕ್ತಿ ಉಪಯೋಗಿಸ್ಬೇಕು. ಆ ಯುಕ್ತಿ ಉಪಯೋಗಿಸಿದ ತಕ್ಷಣ ನಾನು ಯಾವಾಗ ಸಮಸ್ಯೆ ಬಂದಾಗ ನೀವೇನ್ ಮಾಡ್ತೀರಾ? ನಾರ್ಮಲಿ ಭಯ ಪಟ್ಬಿಡ್ತೀವಿ ಸರ್. ಅದನ್ನ ನಾವೇನ್ ಮಾಡ್ಬೇಕು, ಸಮಸ್ಯೆ ಬಂದಿದ ತಕ್ಷಣ ನಾವು ಎದುರಿಸಬೇಕು. ನಾವು ಯಾವಾಗ ಎದುರಿಸ್ತೀವೋ ಅದು ಏನೋ ಸಮಾಧಾನವಾಗಿ, ಮೇಡಮ್ ಎಲ್ಲ ಗೊತ್ತಿದ್ದವರು ಏನು ಗೊತ್ತಿಲ್ಲದವ್ರು ಗೊತ್ತಾಗಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅದನ್ನ ನಾವು ಜಾಗೃತಿ ಮೂಡಿಸೋದು ಪೋಷಕರು ಮಾಡಬೇಕು. ಈ ರೀತಿ ಮಗು ನಿಮ್ಮನ್ನ ಟಚ್ ಮಾಡಿದಾಗಲೂ ಕೈ ಹಿಡ್ಕೊಂಡಾಗ್ಲೂ ಅಕ್ಸೆಪ್ಟ್ ಬನ್ನಿ ಆಯ್ತು, ನನಗೂ ತುಂಬಾ ಇಷ್ಟ ಇದೆ ಅಂತ ಹೇಳಿ ಒಂದು 100 ಮೀಟರ್ ಯಾವತ್ತೂ ಅಷ್ಟೇನೆ ನಾವು ಹೋಗುವಂತ ಜಾಗ ನಿರ್ಜನ ಪ್ರದೇಶನ ಅಥವಾ ಎಲ್ಲರೂ ಓಡಾಡುವಂತ ಪ್ರದೇಶನ. ಆಮೇಲೆ ಈಗ ನಿಮ್ಮನ್ನ ಬರೋರವರು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೂ ಅಥವಾ ನಿಮ್ಮನ್ನ ಏನೋ ಬೇರೆ ಮಾಡೋದಕ್ಕೂ ಅಂತಾನೆ ಮಾತ್ರ ಇರ್ತಾರೆ. ಯಾಕೆ ನಾವು ಯಾಕೆ ಇಲ್ಲೇ ಹೋಗ್ಬೇಕು, ಬನ್ನಿ ಎಲ್ಲರೂ ಹೊರಗಡೆ ಹೋಗೋಣ, ಹೋಟೆಲ್ಗೆ ಹೋಗೋಣ, ಬನ್ನಿ ಬಸ್ ಹತ್ತೋಣ, ಬಸ್ಸಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂತ ಬುಕ್ ಮಾಡ್ತಾ ಇದ್ದಾಗ ಅವ್ನಿಗೆ ಏನಾಗುತ್ತೆ, ನಿಮ್ಮ ಅಕ್ಸೆಪ್ಟೆನ್ಸಿ ಓಕೆ, ಇವ್ರಿಗೂ ಅದು ಓಕೆ ಅಂತ ಅನ್ನಿಸಿದಾಗ ನೀವೇನ್ ಮಾಡ್ಬೇಕು, ಬುದ್ಧಿ ಇಲ್ಲದೆ ಮೇನ್ ಏನು ಅಂತಂದ್ರೆ ನಮ್ಮ ಬುದ್ಧಿನ ಸ್ಥಿಮಿತದಲ್ಲಿಟ್ಟು ಬುದ್ಧಿ ಉಪಯೋಗಿಸಿ ಅಲ್ಲಿಂದ ನಾವು ಹೊರಗೆ ಬರ್ಬೋದಲ್ವಾ? ನಿರ್ಜನ ಪ್ರದೇಶದಿಂದ ಈ ಚಾನಲ್ ಮುಖಾಂತರ ನಿಮ್ಮ ವಿಶೇಷತೆ ಏನು ಅಂತಂದ್ರೆ ಇದನ್ನ ನೀವು ಮುಟ್ಟಿಸಬಹುದು. ಈ ರೀತಿ ಇದ್ದಾಗ ಹೆಣ್ಣು ಮಕ್ಕಳು ಬಚಾಯಿಸ್ಕೊಂಡು ಒಮ್ಮೆ ಬಚಾವಾಗಿ ಬರಬಹುದು. ಎಲ್ಲಾ ಶಕ್ತಿನೇ ನೋಡಿ, ಕರಾಟೆ ಕಲಿತ ತಕ್ಷಣ ಪಂಚ್ ಮಾಡಬೇಕು, ಕಿಕ್ ಮಾಡಬೇಕು, ಮತ್ತೆ ತಪ್ಪಿಸ್ಕೋಬೇಕು ಅನ್ನೋದೆಲ್ಲ ಏನಿಲ್ಲ. ಇವಾಗ ನಿಮ್ಗೆ ಗೊತ್ತಿರುತ್ತೆ, ಕರಾಟೆ ಕಲ್ತಿದೀವಿ ಅಂತಂದ್ರೆ ನಮ್ಗೆ ಏನ್ ಮಾಡ್ತೀರಾ ನೀವು? ಬೇರೆ ಆಯುಧಗಳೆಲ್ಲ ತೊಗೊಂಬರಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವೇನೋ ತೋರ್ಸಕ್ಕೆ ಅದೆಲ್ಲ ಹೋದಾಗ ಏನು ಗೊತ್ತಿಲ್ಲದೆ ಇರೋ ಥರ ಇವತ್ತು ಜೀವನನೂ ಅಷ್ಟೇನೆ ಮೇಡಮ್, ಕಲೆನೂ ಅಷ್ಟೇನೆ, ನಮ್ಗೇನು ಗೊತ್ತಿಲ್ಲ, ನಾವೇನು ಅಲ್ಲ ಅಂತಾನೆ ಪ್ರತಿ ದಿವಸ ನಾನು ಇಲ್ಲಿ ಬರ್ಬೇಕಾದ್ರೆ ಯಾವುದು ಪ್ರೀ ಅರೇಂಜ್ಡ್ ಏನಿದೆ, ಎಂಟಿ ಮೈಂಡ್ ಅಂತಂದ್ರೆ. ಯಾಕಂದ್ರೆ ಜಪಾನೀಸ್ ಅಂಡ್ ಚೈನೀಸ್ ಒಬ್ಬರು ಇದೆ, 2 ಗ್ಲಾಸ್ ಅಲ್ಲಿ ಗುರು ನಿಮ್ ತರ ಒಬ್ರು ಹಿರಿಯರು, ನೋಡಪ್ಪ ನಾನು ನಿಮ್ಗೆ ನಾಳೆ ಎಲ್ಲ ವಿದ್ಯೆ ಹೇಳ್ಕೊಡ್ತೀನಿ, 2 ಲೋಟ ತಗೊಂಡು ಬನ್ನಿ, ನೀರು ತಗೊಂಬನ್ನಿ ಅಥವಾ 2 ಲೋಟ ತಗೊಂಬನ್ನಿ ಅಂತ ಹೇಳಿರ್ತಾರೆ. ಚೈನೀಸ್ ಏನ್ ಮಾಡ್ತಾರೆ, ಫುಲ್ಲು ನೀರು ತುಂಬ್ಕೊಂಬ. ಚೈನೀಸ್ ಬೇಡ, ಅವರ ದೇಶಗಳ ಬಗ್ಗೆ ಮಾತಾಡೋದೇ ಬೇಡ. ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಬ್ಬ ಫಿಲ್ ಇರೋ ವಾಟರ್ ಗ್ಲಾಸ್ ತೊಗೊಂಬರ್ತಾನೆ, ಒಬ್ಬ ಎಂಟಿ ಗ್ಲಾಸ್ ತೊಗೊಂಬರ್ತಾನೆ, 2 ತೊಗೊಂಬರ್ತಾರೆ. ಗುರುಗಳು ಅದನ್ನು ಸುರಿತಾ ಇರ್ತಾರೆ. ಏನು ಗುರುಗಳೇ, ನನ್ಗೆ ವಿದ್ಯೆ ಹೋಗ್ತಾ ಇದೆ, ಎಲ್ಲ ಫುಲ್ಲು ಚೆಲ್ಲಿ ಹೋಗ್ತಾ ಇದೆ ಅಂತಂದಾಗ ನೋಡಿ, ಯಾವಾಗಲೂ ಎಂಟಿ ಮೈಂಡಲ್ಲಿ ಬನ್ನಿ, ಅವಾಗ ಫಿಲ್ ಮಾಡ್ಕೋಬಹುದು. ಎಷ್ಟು ಬೇಕೋ ಅಷ್ಟೇ ಮೇಡಮ್ ತಗೊಳಕ್ಕಾಗತ್ತೆ ಮೇಡಮ್. ಇವತ್ತು ಹಣನೂ ಅಷ್ಟೇನೆ, ವಿದ್ಯೆನೂ ಅಷ್ಟೇನೆ, ಅಥವಾ ಹೆಸರು ಅಷ್ಟೇನೆ, ಒಂದು ಯೋಗ್ಯತೆ ಮೀರಿ ಅದು ಬರಬಾರ್ದು, ಅದು ನನಗೆ ಆಗ್ಬೋದು. ಖಂಡಿತ ಸರ್, ಒಳ್ಳೆ ಮಾತು ಹೇಳಿದ್ರಿ. ಅದ್ರ ಬಗ್ಗೆ ಮಾಹಿತಿಗಳನ್ನ ಹೆಚ್ಚಿಗೆ ಮಾತಾಡ್ತಾ ಹೋದಾಗ ಇನ್ನ ಏನೇನ್ ಕೊಡ್ತೀರಾ ಅವೇರ್ನೆಸ್ ದಯವಿಟ್ಟು. ಕರಾಟೆ ಅಂತ ಹೇಳಿದ್ರಿ, ಕರಾಟೆ ನಾವು 2007 ನಿಂದ ನಾನು ತೀರ್ಪುಗಾರನಾಗಿ, ಕೋಚ್ ಇಂದ ತೀರ್ಪುಗಾರ. ನನಗೆ ರೆಫ್ರಿ ಮಾಡೋದು ತುಂಬಾ ಇಷ್ಟ. ನನ್ನ ಬಾವುಟವನ್ನ ನನ್ನ ಸ್ಕೂಲ್ಸ್ಗೆ ಕಾಲೇಜಸ್ಗೆಲ್ಲ ರೆಫ್ರಿ ಆಗಿ ಇಲ್ಲ ಕೋಚ್ ಆಗಿ ಹೋಗ್ತೀವಿ. ಆ ಕೋಚ್ ಇಂದ ಮಕ್ಕಳನ್ನ ನಾವು ಟ್ರೈನ್ ಅಪ್ ಮಾಡಿ ಓಪನ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ ಬರುತ್ತೆ ನೋಡಿ. ನನಗೆ ಎಷ್ಟೋ ಜನಕ್ಕೆ ತಪ್ಪು ಮಾಹಿತಿ ಇದೆ. ಯಾವುದೋ ಒಂದು ಮೆಡಲ್ ತಗೊಂಡಿದ ತಕ್ಷಣ ನಾನು ಸ್ಟೇಟ್ ಲೆವೆಲ್ ಮೆಡಲ್ಲು, ಗೋಲ್ಡ್ ಮೆಡಲ್ಲು, ನ್ಯಾಷನಲ್ ಮೆಡಲ್ಲು ಅಂತಾರೆ. ತಪ್ಪು ಮಾಹಿತಿ. ಇದು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಹಾಗೂ ಏನು ಅಸೋಸಿಯೇಷನ್ಸ್ ಇರುತ್ತೆ ಮೇಡಮ್, ಅದಕ್ಕೂ ಇವಾಗ ಇದು ನಮ್ಮ ಕರ್ನಾಟಕ ಕ್ರಿಕೆಟ್ ಬೋರ್ಡ್ ಇದೆಲ್ಲ ಆ ಥರ, ಅಲ್ಲಿಂದ ಹೋದ್ರೆ ಮಾತ್ರ ನಿಮಗೆ ಅದು
ಮೆಡಲ್, ನ್ಯಾಷನಲ್ ಒಲಿಂಪಿಕ್ ಮೆಡಲ್. ಇವಾಗ ನಾನು ಒಲಿಂಪಿಕ್ ಇಷ್ಟೆಲ್ಲ ಇದೆಯಾ ಸರ್? ಹೌದು ಮೇಡಮ್. ಎಕ್ಸಾಮ್ ಇರುತ್ತಾ ಏನು? ಇಲ್ಲ ಮೇಡಮ್, ಎಕ್ಸಾಮ್ ಇಲ್ಲ. ನಮ್ಮದಲ್ಲಿ ಎಲ್ಲೋ ಬೆಲ್ಟ್ ಇಂದ ಸ್ಟಾರ್ಟ್ ಆಗುತ್ತೆ, ಎಲ್ಲೋ ಬಿಗಿನರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವು ಬೆಲ್ಟ್ ಎಕ್ಸಾಮ್ ಮಾಡ್ತೀವಿ. ಕಥಾಸ್ ಅಂತ ಇರುತ್ತೆ. ಕಥಾಸ್ ಅಂತಂದ್ರೆ ಲೆಸನ್, ಐ ಮೀನ್ ಪ್ಯಾಟರ್ನ್, ಪ್ರೀ ಅರೇಂಜ್ಡ್ ಫೈಟಿಂಗ್ ಟೆಕ್ನಿಕ್. ಹೌದು ಮೇಡಮ್, ಅದೆಲ್ಲ ನಾವು ಎಲ್ಲೋ ಬೆಲ್ಟ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಗ್ಯಾದರ್ ಮಾಡ್ತಾ ಇದ್ದಾರೆ ಇವಾಗ. ಖಂಡಿತ ಮೇಡಮ್. ಯಾಕೆಂದ್ರೆ ಅದೇ ಹೇಳ್ತೀವಲ್ಲ ನಾವು, ಏನು ನಮ್ಮ ಒಂದು ಸಂಸ್ಕೃತದಲ್ಲಿ ಹೇಳ್ತೀವಲ್ಲ, ತಜ್ಜನಾರುತ್ತದೆ ನಾರಿ ಆ ಥರ. ಐ ಮೀನ್ ಹೆಣ್ಣು ಇಲ್ಲ ಅಂತಂದ್ರೆ ಯಾವುದನ್ನು ಫುಲ್ಫಿಲ್ ಆಗಲ್ಲ. ಅವರೇ ನಮ್ಗೆ ಇನ್ಸ್ಪೈರು, ಅವರೇ ನಮ್ಗೆ ಎಕ್ಸ್ಪೈರ್. ನಾವೇನೇ ಮಾಡ್ಬೇಕಾದ್ರೂ ಅವರೇ ನಮ್ಗೆ ಐ ಮೀನ್ ಇನ್ಸ್ಪೈರ್ ಆಗ್ತಾರೆ. ಹಾಗನ್ಬಿಟ್ಟು ಅವರೇ ನನ್ನಿಂದ ಅವರೇ ಇದ್ದಾರೆ ಅಂತ ಖಂಡಿತ ನಾನು ಹೇಳೋದು. ಅದು ಇದೆಯಲ್ಲ ಸರ್. ಸೊ ನಾವು 2007ರಲ್ಲಿ ನಾನು ರೆಫ್ರಿ ಮಾಡಬೇಕು. ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಹೇಳ್ಕೊಡೋದು, ನನ್ನ ಊರಿಗೆ ನನ್ನ ಮನೆಗೆ ಮಾಡುವಂಥದ್ದು ಬೇಡ. ಹೊರ ದೇಶದಲ್ಲಿ ಅಥವಾ ಹೊರ ಊರುಗಳಲ್ಲಿ ಬರ್ತಾ ಇರ್ತಾರೆ. ಇವಾಗ ನಾವು ಒಂದು ಸ್ಟೇಟ್ ಲೆವೆಲ್ ಮಾಡಿದಾಗ ಹುಬ್ಬಳ್ಳಿ, ಧಾರವಾಡ, ಗದಗ ಸ್ಟೇಟ್ ಲೆವೆಲ್ ಅಂತಂದಾಗ ಇವಾಗ ನಾವು ಕೋರಮಂಗಲ ಇಂಡೋರ್ ಸ್ಟೇಡಿಯಂ ಅಲ್ಲಿ ನಾವು ಅದನ್ನ ಆರ್ಗನೈಸ್ ಮಾಡ್ತಾರೆ. ಸೆಕ್ರೆಟರಿ ಆಗ್ಬೋದು ಅಥವಾ ನಮ್ಮ ಅಸೋಸಿಯೇಷನ್ ಆಗ್ಬೋದು, ಅಲ್ಲಿ ಆರ್ಗನೈಸ್ ಮಾಡ್ತಾರೆ. ಎಲ್ಲಾ ಊರುಗಳವರು ಬರ್ತಾರಲ್ಲ, ನಾವು ತೀರ್ಪುಗಾರರಾಗಿ ಕೆಲಸ ಮಾಡಿದಾಗ ಸರ್ ಎಂತ ಸೌಭಾಗ್ಯ ಸರ್ ನಿಮ್ದು. ನಿಜವಾಗ್ಲೂ ಹೆಂಗಸರಿಗೆ ಪ್ರೊಟೆಕ್ಷನ್ ಅನ್ನೋದನ್ನ ನೀವು ಹೇಳ್ಕೊಟ್ಟು ಊರು ಹೋಗಿ ಸೆಮಿನಾರ್ ಕೊಟ್ಟು ಅವ್ರಿಗೆ ಹೆಂಗೆ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಂತ ಅವೇರ್ನೆಸ್ ಕೊಟ್ಟಿದ್ದೀರಲ್ಲ, ನಿಜಕ್ಕೂ ಗ್ರೇಟ್ ಸರ್. ಮೇಡಮ್, ಪ್ರತಿಯೊಬ್ಬರದು ಆದ್ಯ ಕರ್ತವ್ಯ ಆಗುತ್ತಿದ್ದು. ಹೌದು, ನಾವು ಯಾವಾಗ ಅದೇ ಹೇಳಿ ಮೇಡಮ್, ಪ್ರಚಾರಕ್ಕೋಸ್ಕರ ಯಾವ್ದು ಮಾಡಬೇಡಿ, ವಿಚಾರಕ್ಕೋಸ್ಕರ ಮಾಡಬೇಕು. ಎಲ್ಲಿ ಮೇಡಮ್, ಇವಾಗ ನೀವು ನೋಡಿರ್ತೀರಾ, ಬರೀ ನಮ್ಮ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಮಾತ್ರನೇ ಪ್ರಚಲಿತದಲ್ಲಿ ಇರುತ್ತೆ. ನಮ್ಮಂಥ ಕರಾಟೆ ಪಟುಗಳಾಗ್ಬೋದು ಅಥವಾ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನೇ ಹೋಗಿ ನಾವು ತೀರ್ಪುಗಾರರಾಗಿ ಕೆಲಸ ಮಾಡ್ಬಿಟ್ಟು ಬಂದಿರ್ಬೋದು. ನಮ್ಮನ್ನು ಯಾರು ಗುರುತಿಸುವಂಥ ಕೆಲಸ ಮಾಡಲ್ಲ. ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಗುರು ಅಂತಂದ್ರೆ ಅದೇ ಅಲ್ವಾ, ಯಾವಾಗ ನಾವು ನಿರೀಕ್ಷೆ ಇಟ್ಕೋತೀವೋ ನಾವು ಗುರು ಅಲ್ಲ ಅವಾಗ. ಆದ್ರೆ ನಮ್ಗೇನ್ ಮೇಡಮ್, ಇವತ್ತೂ ಎಲ್ಲರೂ ಹಾಕಿದ ಒಂದು ಭಿಕ್ಷೆನೆ ನಮ್ಮ ಜೀವನ ನಡೆದಿದೆ. ಎಲ್ಲೂ ನಮಗೆ ಕರಾಟೆ ಆಗಲಿ. ಕರಾಟೆ ಮೇಡಮ್ ನಂದು ಮೂರು ಅಂತ ಹೇಳ್ತೀನಿ ಮೇಡಮ್ ನಾನು. ಯಾವುದಂದ್ರೆ ಕನ್ನಡ, ಕಲೆ, ಕರಾಟೆ. ಕಲೆ ಅಂತಂದ್ರೆ ನಾವು ಸಿನಿಮಾ ರಂಗದಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ಎಲ್ಲೂ ಮೇಡಮ್ ಯಾವುದು ನಾವು ಹಣನ ಅಪೇಕ್ಷೆ ಪಟ್ಕೊಂಡು ಹೋದಾಗ ಹಣ ಮಾತ್ರ ಸಿಗುತ್ತೆ. ಹೆಸರು, ಹಣ ಎರಡೂ ಬೇಕು ಅಂದಾಗ ಕೆಲಸ ಮಾಡಬೇಕು. ನಿಮ್ ತರ ಕೆಲಸ ಮಾಡೋರು ನಾನು ಇದೇ ಫಸ್ಟ್ ಟೈಮ್ ಸರ್ ಇಂಟರ್ವ್ಯೂ ಮಾಡ್ತಿರೋದು. ಹೇಳ್ಬೇಕಂದ್ರೆ ಸಿನಿಮಾ ಕಲೆ ಅಂತ ಬಂದಾಗ ಇಲ್ಲಿಂದ ಅಲ್ಲಿಗೆ ಹೇಗೆ ಹೋದ್ರಿ ಸರ್? ಈ ಫೀಲ್ಡ್ ಅಲ್ಲಿ ಇದ್ರಿ ನೀವು? ಖಂಡಿತ. ಅದಾದ ನಂತರ ಯಾಕೆ ಅಂತಂದ್ರೆ ಅಪೂರ್ಣ ಆಗ್ಬಾರ್ದು ಯಾವ್ದು. ಪೂರ್ಣ ವಿವರಗಳು ತಿಳ್ಕೊಳ್ಳಿ. ನಮ್ ತಗೊಳ್ಳೋರು ನಮ್ಮನ್ನ ತಗೋತಾರೆ, ತೆಗಳೋರು ನಮ್ಮನ್ನ ತೆಗಳ್ತಾರೆ. ಇರ್ಬೇಕು ಮೇಡಮ್, ನಿಂದಕರು ಯಾವಾಗ್ಲೂ ಇರ್ಬೇಕು. ಯಾವಾಗ ನೀವು ಎವ್ರಿ ಡೇ ಯು ಹ್ಯಾವ್ ಟು ಫೇಸ್ ಫೇಲ್ಯೂರ್ ಅಂಡ್ ಅದಿದ್ದೇ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಇರ್ಬೇಕಿಲ್ಲ, ಪಾಸಿಟಿವ್ ತಗೊಳ್ಳೋಣ. Why? Because my blood group is B positive. I'm always B positive. ಸೊ 2007ರಿಂದ ನನಗೆ ಒಂದು ಹಠ, ನಮ್ಮದೇ ಒಂದು ಸ್ಟೈಲಲ್ಲಿ ನಾವೇ ಒಂದು ರೆಫ್ರಿ ಮಾಡೋಂಥದ್ದು ತುಂಬ ಇದೆ ಮೇಡಮ್. ಅದರಲ್ಲೂ ಕೂಡ JEB, JA, RAB, RE ಅಂತೆಲ್ಲ ಇರುತ್ತೆ. ನಾವು ಅಕಾರ್ಡಿಂಗ್ ಟು ಒಂದು ರೂಲ್ ಪ್ರಕಾರನೇ ಹೋಗಬೇಕು. ಆವಾಗಲೇ ನಮಗೆ ವಿದ್ಯೆಗೂ ಕೂಡ ಬರೋಕ್ಕೆ. ಸುಮಾರು ಒಂದು 10 ವರ್ಷಗಳ ಕಾಲ ಮಾಮೂಲಿ ಲೋಕಲ್ ಟೂರ್ನಮೆಂಟ್ಗಳಲ್ಲಿ, ನಮ್ಮ ಸ್ಟೇಟ್ ಟೂರ್ನಮೆಂಟ್ಗಳಲ್ಲಿ ತೀರ್ಪುಗಾರನಾಗಿ ಕೆಲಸ ಮಾಡ್ತಾ ನಮ್ಮ ರೆಫ್ರಿ ಗುರುಗಳು ಬಂದು ಡಾಕ್ಟರ್ ಡಾಮಿನಿಕ್ ಸಾವಿಯೋ ಅಂತ ಅಂದ್ಬಿಟ್ಟು ಅವರೇ ನನಗೆ ರೆಫ್ರಿಗಳಲ್ಲಿ ನಮ್ಮನ್ನು ಮುಂದೆ ಯಾವ ಥರ ಬರಬೇಕು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರಬೇಕು, ನಿಮ್ಮ ಶರ್ಟ್ ಎಲ್ಲ ನಮಗೆ ಫಸ್ಟ್ ವಿದ್ಯೆ ಹೇಳ್ಕೊಟ್ಟು ನಮ್ಗೆ ಡಾಕ್ ಬೆಲ್ ಕೊಟ್ಟಿದ್ದು ಡಾಕ್ಟರ್ NV ಸುಬ್ರಹ್ಮಣ್ಯಂ ಅಂತ ಅಂದ್ಬಿಟ್ಟು. ನಮ್ಮ ಅಣ್ಣವ್ರ ಜೊತೆಲೂ ನಾವು ಅದನ್ನ ಕಲೆ ಕಲ್ತ್ಕೊಂಡೇ ಬರ್ತಾ ಇದ್ದೀವಿ. ಇಲ್ಲ, ಬೆಂಗಳೂರಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ, ಕಳೆದಿದ್ದೆಲ್ಲನೂ ನಮ್ಮ ದೇಶದಲ್ಲೇನೆ. ಎಲ್ಲ ಅಲ್ಲೇ ಪಡ್ಕೋತಾ ಇರ್ತೀವಿ. ತದನಂತರ ಇವಾಗ ನನಗೆ ಗ್ರೇಡೇಷನ್ ಅಂತ ಬರುತ್ತೆ. ನಾವು ಕೂಡ ಮೇಡಮ್ ಯಾರು ಇವತ್ತು ಅಪ್ಡೇಟ್ ಆಗಿರ್ತಾರೋ ಅವ್ರು ಔಟ್ಡೇಟೆಡ್ ಅಲ್ಲ. ಯಾರು ಔಟ್ಡೇಟೆಡ್ ಆಗಲ್ವೋ ಅವ್ರು ಅಪ್ಡೇಟೆಡ್. ನೋಡಿ ಮೇಡಮ್, ಇವಾಗ ನಿಮ್ಗೆ ಗೊತ್ತಿರುತ್ತೆ, ಮೊದಲೆಲ್ಲ ಕೀಪ್ಯಾಡ್ ಮೊಬೈಲ್ ಇತ್ತು. ಅದನ್ನೇ ಇವಾಗ ನಾವು ಇಟ್ಕೊಂಡಿಲ್ವಲ್ಲ. ಅಪ್ಗ್ರೇಡ್ ಆಗ್ತಾ ಇದ್ದಾಗ ಏನಾಗುತ್ತೆ, ಇದು ಅಷ್ಟೇ ಸೇಮ್ ಅದೇ ತರ ಆಯ್ತು. ನಾವು 2016ರಲ್ಲಿ ತದನಂತರ ಅದಕ್ಕೂ ಮುಂಚೆ ನಮ್ಮ KV ರವಿ ಅಂತ ನಮ್ಮ ಅವ್ರಿಗೆ 87-88 ವರ್ಷ ಅವರಿಗೆ. ಅವರಿಂದ ನಾವು 1ನೇ ಪಟ್ಟಿ, 2ನೇ ಪಟ್ಟಿ, 3ನೇ ಬ್ಲಾಕ್ ಪಟ್ಟಿ ಅಥವಾ ಒಂದು 5ಕ್ಕೆ ಸ್ಟಾಪ್ ಮಾಡ್ಕೊಂಡ್ವಿ ಮೇಡಮ್. ಅದು 2016ಕ್ಕೆ ನಾವು ನಿಲ್ಲಿಸಿದೆ. ಯಾಕಂದ್ರೆ ಯಾವಾಗಲೂ ಹೇಳಿದಲ್ಲ, ನಮಗೆ ಯೋಗ್ಯತೆ ಏನಿದೆಯೋ ಆಮೇಲೆ ನಮಗೆ ಸಿಕ್ಕಿದ್ದು ಆದಮೇಲೆ ಮತ್ತೆ ಆಸೆ ಪಡೋಕೆ ಹೋಗ್ಬಾರ್ದು. ನಮ್ಮ ಲೆವೆಲ್ ಅಷ್ಟೇ ಇರಬೇಕು. ಅದನ್ನು ಮೀರಿ ಹೋದಾಗ ವಿದ್ಯೆನೂ ಬರಲ್ಲ,
ಜೇಬು ಅದ್ ದುಡ್ಡು ಸರಿ. ಬರುತ್ತೆ. ಅದ್ ಖಂಡಿತ. ಇವತ್ತು ಊಟ ಆಯ್ತಾ, ಇವತ್ತಿದ್ ಮಾತ್ರ ಎಕ್ಸ್ಪೆಕ್ಟೆಡ್ ಮೇಡಮ್. ಸ್ಯಾಟಿಸ್ಫೈ ಅನ್ನೋದು ಇರುತ್ತಲ್ಲ ಸರ್. ಇದೆ ಮೇಡಮ್. ಇವತ್ತಿಗೂ ನಮಗೆ ಯಾರ ಜೊತೆಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ದೇಶಗಳು ನಾವು ಏನು ಅನ್ಕೊಂಡ್ ಬಂದಿದೀವೋ ಅದನ್ನ ಸಾಧನೆ ಮಾಡಿದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಒಳ್ಳೆ ಮಗ ಆಗಿದ್ದೀರಾ ಸರ್ ನೀವು. ನಿಜವಾಗ್ಲೂ ಅದ್ರ ತಾಯಿ ಭಾಗ್ಯನೋ ಅಥವಾ ನಿಮ್ಗೆ ನಿಮ್ಮ ತಾಯಿ ಪಡೆದಿರೋ ಭಾಗ್ಯನೋ ಅದೊಂದು ಗೊತ್ತಿಲ್ಲ. emotional- ಒಳ್ಳೆ ಇಲ್ಲ ಮೇಡಮ್, ಮೆಸೇಜ್ ಕೊಡ್ತಾ ಇದ್ದೀರಾ. ನಮ್ಮ ತಾಯಿಯವ್ರಿಗೆ ನಾವೇನು ಒಳ್ಳೆ ಮಕ್ಕಳಾಗಿಲ್ಲ. ಅಲ್ಲ, ಇದ್ರ ಮುಖಾಂತರ ನೀವು ಹೇಳ್ತಾ ಇರೋದೇ ಸಾಕಲ್ವಾ ಅವ್ರಿಗೆ. ಅವ್ರಿಗೂ ಯೂಟ್ರಸ್ ಕ್ಯಾನ್ಸರ್ ಇತ್ತು, ನಾವೇನು ನೋಡ್ಕೊಳಕ್ಕಾಗಿಲ್ಲ ಮೇಡಮ್. ಹಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇವಾಗ ಜನ ಏನೇ ಮಾಡಿ ಏನೇ ಬಿಟ್ರು ಹಣ ಅನ್ನೋದನ್ನ ಈ ಮಾಧ್ಯಮ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಹೌದು. ಹಣ ಅನ್ನೋದೇ ಒಂದು ಮಾಧ್ಯಮ. ಆ ಥರ ಆದಾಗ ಬಹಳ ನೋವಿದೆ ಮೇಡಮ್. ನಾವು ಏನು ನಗ್ತಾ ಇರ್ತೀವೋ ನಮ್ಮ ಹಿಂದೆಗಡೆ ನೂರಾರಲ್ಲ ಮೇಡಮ್, ಸಾವಿರಾರು ಸಾವಿನ ಸೋಲಿನ ಕಥೆಗಳಿದೆ. ಅದು ಹೇಳ್ತಾ ಇದ್ದಾಗ ಇನ್ನೊಬ್ರಿಗೆ ಅದು ಇನ್ಸ್ಪೈರ್ ಆಗಲ್ಲ ನಾವು. ಖಂಡಿತ. ಏ ಬಿಡಪ್ಪ, ಎಲ್ಲರಿಗೂ ಇರುತ್ತೆ ಮೇಡಮ್. ಆದ್ರೆ ನಮ್ಮ ಹೆಜ್ಜೆಗಳು, ನಮ್ಮ ಮೆಟ್ಟಿಲುಗಳು ಅದೇನು ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ಅದು ನೀವು ಸಾಧಿಸ್ಕೊಂಡು ಬಂದಿದ್ದೀರಲ್ಲ ಸರ್, ಹೆಜ್ಜೆ ನಿಜವಾಗ್ಲೂ ಯಾರೊಬ್ರು ಸಹಕಾರ ಕೊಡಲ್ಲ ಮೇಡಮ್. ನಾನು ಹೇಳ್ತೀನಿ ಇದಕ್ಕೆ. ಅಂದ್ರೆ ನೀವು ಒಬ್ಬರೇ ಮಾಡ್ಕೊಂಡು ಬಂದ್ರೆ ಎಲ್ಲ ಮೇಡಮ್, ನಾನಿದ್ವಿ ನಾವೆಲ್ಲ 28 ವರ್ಷಗಳ ಕಾಲ ಅಲ್ಲಿ ಟೆಂಪಲ್ ಆಫ್ ಮಾರ್ಷಲ್ ಆರ್ಟ್ಸ್ ಅಂತ ಅವ್ರದ್ದು ಕೆಲಸ ಮಾಡಿದ್ವಿ. ಅದಾದ್ಮೇಲೆ ಈಗಲೂ ನಾನು ಅಖಿಲ ಕರ್ನಾಟಕ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಅಲ್ಲಿ ರೆಫ್ರಿ ಕಮಿಷನ್ ಮೆಂಬರ್ ಇದ್ದಾರೆ ಮೇಡಮ್. ಅದೇ ಹೇಳಿದ್ದಲ್ಲ ಮೇಡಮ್, ಇವಾಗ ನಮ್ಮ ವಿದ್ಯೆಯಲ್ಲಿ ನನಗೆ ನಮ್ಮ ಅಣ್ಣವರಾಗ್ಲಿ ನಮ್ಮ ಗುರುಗಳಾಗ್ಲಿ ಇದು ಟ್ರಸ್ಟ್ ನೋ ಒನ್ ಕಿಕ್ ಎನಿ ಒನ್. ನಮ್ಮ ಒಂದು ಉದ್ಯೋಗದಲ್ಲಿ ನಾವೇ ಮಾಡ್ಬೇಕು. ಅದ್ ಮಾಡ್ತೀರಾ ಗೊತ್ತು, ಬಿಟ್ರೆ ನಾವು ಮಾಡಿದೀವಿ, ಬರ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಆಮೇಲೆ ಯಾರು ಅದೇ ಹೇಳಿದಲ್ಲ, ಸುಮಾರು ನಿಮ್ಗೆ ಗೊತ್ತೈತೆ ಪುರಾತನ ಕಾಲದಲ್ಲಿ ಗುರುವೇ ನಮಃ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಗುರುಗಳೇ ನೀವೇ ಎಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಹಂಗಲ್ಲ ಮೇಡಮ್, ಗುರು ಏನ್ ಮಹಾ ಅಂತ ಹೇಳ್ತಾರೆ ಎಲ್ಲರೂ. ನನ್ನ ಅನುಭವದಲ್ಲಿ ತುಂಬಾ ಸರಳ ಮೇಡಮ್. ಅವರು ಒಂದು ಸಾರಿ ನಾವು ವಿದ್ಯೆ ಹೇಳ್ಕೊಟ್ಟು ನಾವೇನ್ ಮಾಡ್ತೀವಿ, ಅದು ನಮ್ಮ ಒಂದು ವೀಕ್ನೆಸ್ ಅಂತಾನೋ ಅಥವಾ ಸ್ಟ್ರಾಂಗ್ ಪಾಯಿಂಟ್ ಗೊತ್ತಿಲ್ಲ, ಒಳಗಡೆ ಇರುವ ಸೀಕ್ರೆಟ್ಸ್ ಏನಿರುತ್ತೋ ನಾವು ಅದನ್ನ ಹೇಳ್ಬಿಟ್ಟಿರ್ತೀವಿ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಮೇಡಮ್, ನಮಗಾದಂಥ ಅವಮಾನ ಯಾರಿಗೂ ಆಗಬಾರ್ದು. ನಮ್ಗೆ ಸಿಗದೇ ಇರೋಂಥ ಸನ್ಮಾನ ಎಲ್ಲರಿಗೂ ಸಿಗಬೇಕು ಅಂತ ನಾವು ನೋಡ್ತೀವಿ. ಆದರೆ ಅವರೇ ಅದನ್ನೇ ಏನು ಮಾಡ್ತಾರೆ ಜನ. ಇವಾಗ 90% ಇದು ನಾನು ಶ್ರೀನಾಥ ಕರಾಟೆ ಮಾಸ್ಟರ್ ಮಾತ್ರನೇ ಅಲ್ಲ, ಎಲ್ಲ ಕರಾಟೆ ಗುರುಗಳಾಗ್ಬೋದು, ಕಲೆ ಗುರುಗಳಾಗ್ಬೋದು ಇದನ್ನ ಫೇಸ್ ಮಾಡಿರ್ತಾರೆ. ಆದರೆ ನೀವು ಒಬ್ಬರೇ ಇರಿ ಮೇಡಮ್. ಇವತ್ತು ನೋಡಿ, ನೀವು ಒಬ್ಬರೇ ಮಾಡ್ತಾ ಇದ್ದೀರಾ. ನಿಮ್ಮ ಕತೆ ಶ್ರೀಮತಿ ಗೀತಾ ಜೊತೆ ಅಂತ ಮಾಡ್ತಾ ಇದ್ದೀರಾ. ಒಬ್ಬರೇ ಅಲ್ವಾ? ಒಬ್ಬರೇ ಕ್ಯಾಮ್ರಾಮನ್ ಇರ್ತಾರೆ, ನೀವು ಒಬ್ಬರೇ ಇದ್ದಾಗ ನೀವು ಫುಲ್ ಸ್ವತಂತ್ರ ನೆಮ್ಮದಿ ಇರುತ್ತೆ. ಆಮೇಲೆ ನಮ್ಗೆ ಯಾರು ಅಡಚಣೆ ಹಿಂಗ್ ಮಾಡಿ ಹಂಗ್ ಮಾಡಿ ಅನ್ನೋದಿರಲ್ಲ. ಸೊ ಇಟ್ ಇಸ್ ನೈಸ್. 5th ಡಿಗ್ರಿ ತಗೊಂಡ್ವಿ. ತದನಂತರ ವರ್ಲ್ಡ್ ಕರಾಟೆ ಫೆಡರೇಷನ್ ಇಂದ 5th ಡಿಗ್ರಿ ಸಿಕ್ತು. ಏಷ್ಯನ್ ಅಲ್ಲಿ ಕೋಚ್ ಆಗಿ ಕೆಲಸ ಮಾಡಿದ್ವಿ. ತದನಂತರ ಏಷ್ಯನ್ ಜಡ್ಜ್ ಆಗಿ. ಎಸ್ ಮೇಡಮ್, ಸುಮಾರು ಕಂಟ್ರಿಗಳೆಲ್ಲ ಓಡಾಡಿದ್ದೀವಿ. ಎಲ್ಲೇ ಹೋದ್ರು ಇದು ನಮ್ಮ ಹತ್ರ ಯಾವತ್ತೂ ಇರುತ್ತೆ. ನಾವು ನವಂಬರ್ ಕನ್ನಡಿಗ ಅಲ್ಲ, ನಂಬರ್ 1 ಕನ್ನಡಿಗ ಅಂತ ಅಂದ್ಬಿಟ್ಟು ಖುಷಿ ಇರುತ್ತೆ. ಇದೆಲ್ಲ ಏನ್ ಗೊತ್ತಾ ಮೇಡಮ್, ಹೇಳ್ತಾ ಹೋಗ್ತಾ ಇದ್ದಾಗ ನಿಮ್ಗೆ ಇಷ್ಟು ಎಪಿಸೋಡ್ಗಳೇ ಸಾಕಾಗಲ್ಲ. ನಮ್ಮ ಅನುಭವದ ಒಂದು ಛಾಯೆನೇ ಆ ಥರನೇ. ತದನಂತರ ಅಲ್ಲಿಂದ 2016ರಿಂದ ನಮ್ದು ರೆಫ್ರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನಮ್ಗೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಬರೋ ಥರ ಕೆಲಸ ಮಾಡಿದ್ವಿ ಮೇಡಮ್. ನಮ್ಗೆ ಇವತ್ತು ಗೊತ್ತಿದೀವೋ ಇಲ್ಲ ಗೊತ್ತಿಲ್ಲ ಅಂತ. ಇವತ್ತು ವಿಕಿಪೀಡಿಯಲ್ಲಿ ಒಬ್ಬ ಭಾರತದ ಕರಾಟೆ ಕನ್ನಡಿಗ ಅಂತಾನೆ ಹೇಳ್ತೀವಿ. ಇವತ್ತು ವಿಕಿಪೀಡಿಯಲ್ಲೆಲ್ಲ ನೀವು ಹೋಗಿ ನೋಡ್ಬೋದು ಮೇಡಮ್, ಯಾವ ರೀತಿ ನಮ್ದೆಲ್ಲ ನಾವು ಮಾಡ್ತಾ ಇರ್ತೀವಿ, ಏನೇನ್ ಮಾಡ್ಬೋದು ಮೇಡಮ್. ತಪ್ಪುಗಳು ಮಾಡಿದೀವಿ, ನಾವು ತಪ್ಪು ಮಾಡದೇ ಇರೋದಕ್ಕೆ ಅದು ಸಹಜ ಅಲ್ವಾ? ಅದು ಮಿಸ್ಟೇಕ್ಸ್ ಮೇಕ್ಸ್ ಅಸ್ ಟು ಕರೆಕ್ಟ್ ಅವರ್ಸೆಲ್ಫ್ ಇನ್ ಲೈಫ್ ಅಲ್ಲಿ ಮಾಡ್ಲಿ ಮೇಡಮ್. ಅದನ್ನ ಒಪ್ಕೊಳ್ಳುವಂಥದ್ದು ಗುರುಗಳ ಕರ್ತವ್ಯ. ನಾವು ಗುರುಸ್ಥಾನದಲ್ಲಿ ಇರ್ತೀವಿ. ನೀವು ತಪ್ಪು ಇವತ್ತು ನೋಡಿ ಎಲ್ಲರೂ ನಾನು ಸರಿ ಇದ್ದೀನಿ, ನಾನು ಹಂಗ್ ಮಾಡಿ ನಾನು ಅನ್ನೋದು ಬಂದಾಗ ಅದು ನಾವು ಅಂತ ಬರ್ಬೇಕು ಸರ್. ಎಲ್ಲ ಹುಡುಕೊಂಡ್ಬಂತು. ನಾವು ಕೇಳಿಲ್ಲ, ನೀವು ನಮ್ಗೆ ಹೇಳಿಲ್ಲ. ಈ ತರ ಒಂದು ಕಾರ್ಯಕ್ರಮ ಇದೆ, ಈ ತರ ನಮ್ಮ ಒಂದು VK ನ್ಯೂಸ್ ಚಾನೆಲ್ ಅಲ್ಲಿ ಬಂದು ನೀವು ಒಂದು ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಅದು ನೀವು ಬಂದು ಹೇಳಿದಾಗ ನಮ್ಮ ಸಾಧನೆಯನ್ನ ತೋರಿಸುತ್ತೆ ಹೊರತು ಅಥವಾ ಇಲ್ಲೇನೋ ನಾನು ದೊಡ್ಡ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಅದೆಲ್ಲ ಏನಿಲ್ಲ ನೋಡಿ. ಅದೇ ಹೇಳೋದು, ತುಂಬಿದ ಕೊಡ ತುಳ್ಕೊಲ್ಲ ಅನ್ನೋದಕ್ಕೆ ನೀವು ಆತರ ಅನ್ಸೋದೇ ಇಲ್ಲ ಸರ್. ನೀವು ಸರಳವಾದ ವ್ಯಕ್ತಿ ಅನ್ಸತ್ತೆ, ಜಸ್ಟ್ ಆರ್ಡಿನರಿ ಪರ್ಸನ್ ಇರಬೇಕು ಮೇಡಮ್. ನಮ್ಮಲ್ಲಿ ತುಂಬಾ ನೋವಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ನಗ್ತಾ ಇರೋರು ಯಾವಾಗಲೂ ಅಳ್ತಾ ಇರ್ತಾರೆ ಒಳಗಡೆ. ಈ ಕರಾಟೆ ಫೀಲ್ಡ್ ಅಂತ ಆದ ನೆಕ್ಸ್ಟ್ ನಿಮ್ಮ ಲೈಫ್ ಜರ್ನಿ ಎಲ್ಲಿ ಸ್ಟಾರ್ಟ್ ಆಯ್ತು? ಮದುವೆ ಆಯ್ತಾ? ಹೇಗೆ ಮುಂದುವರಿಸಿದ್ರಿ? ಹೌದು ಮೇಡಮ್, 2000 ಇಸ್ವಿಲಿ ನಮ್ಮ ಮದುವೆ ಆಯಿತು. ಮದುವೆ ಆದ ನಂತರ ನಮ್ಮ ಮನೆಯವರು BPL ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸರಸ್ವತಿ ಮೇಡಮ್ ಅಂತ.
ಅವರು ಕಲೆಗೇನು ನಮಗೇನು ಸಹಕಾರ ಇಲ್ಲದೆ ಇದ್ರು ತೊಂದರೆ ಅಂತೂ ಕೊಡ್ತಾ ಇರಲಿಲ್ಲ. ಸ್ಟಿಲ್ ಇವತ್ತವರೆಗೂ ನಮ್ಗೆ ಸಹಕಾರ ಕೊಡ್ತಾರೋ ಬಿಡ್ತಾರೋ. ಬಟ್ ಸ್ಫೂರ್ತಿ ಇದ್ದಾರಾ? ಇಲ್ಲ, ನನ್ನ ಸ್ಫೂರ್ತಿ, ನನ್ನ ಸೋಲೆ ನನ್ನ ಸ್ಫೂರ್ತಿ. ಯಾವತ್ತೂ ಅಷ್ಟೇ ಮೇಡಮ್, ಯಾವತ್ತೂ ಅಷ್ಟೇ ಮೇಡಮ್. ನನ್ನ ಹಿಂದೆ ನಮ್ಮ ಮನೆಯವರು ಇದ್ದಾರೆ. ಇಲ್ಲ ಮೇಡಮ್, ಇಲ್ಲಿ ನಾನು ಹೇಳ್ದಲ್ಲ ಮೇಡಮ್, ಯಾರೇ ಆಗ್ಬೋದು. ಯಾಕೆ ಗೊತ್ತಾ ಈ ವಿಷಯಗಳನ್ನ ಹೇಳ್ತೀವಿ? ಸುಮ್ಮನೆ ಇದಕ್ಕೆ ಬಂದು ಮೀಡಿಯಾ ಬಂದ ತಕ್ಷಣ ಮೀಡಿಯಲ್ಲಿ ಒಂದು ಜೀವನ, ಮೀಡಿಯಾ ಹಿಂದೆ ತೆರೆ ಹಿಂದೆ ಒಂದು ಜೀವನ ಆಗಬಾರ್ದು. ನನ್ನ ಜೀವನ ಹೀಗೆ ಒಪ್ಕೊಳ್ಳೋರು ಒಪ್ಕೋಬಹುದು, ಅಪ್ಕೊಳ್ಳೋರು ಅಪ್ಕೋಬಹುದು. ನಮ್ಮ ಮನೆಯವರು ನನಗೆ ಇನ್ಸ್ಪೈರ್ ಅಲ್ಲ, ಹಾಗನ್ಬಿಟ್ಟು ಅವರೇ ನನಗೇನು ತೊಂದರೆನೂ ಮಾಡಿಲ್ಲ. ಅವರಾಯ್ತು, ಅವ್ರ ಕೆಲಸ ಆಯಿತು ಮೇಡಮ್. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ, ಈ ಒಂದು ವಿಚಾರ ಹೇಳಿದಾಗ ನಾವು ಜಾತಿ ನಾನು ಯಾವತ್ತೂ ನನ್ನ ಡಿಕ್ಷನರಿಲೇ ಇಲ್ಲ. ಈ ಒಂದು ವಿಚಾರ ಬಂದಾಗ ಹೇಳ್ತೀನಿ, ನಮ್ಮ ಬ್ರಾಹ್ಮಣ ಕುಟುಂಬದಲ್ಲಿ ಏನಿದೆ ಒಂದು ಸಾಂಪ್ರದಾಯಿಕವಾಗಿ ನಾವು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತಿರುತ್ತೆ. ನಾವು ಅಲೆಯ ವಿರುದ್ಧ ಹೋದ್ವಿ. ನಾವು ಅಲೆಯ ವಿರುದ್ಧ ಕರಾಟೆ ಯಾರು ಮಾಡ್ತಾರೆ? ನಿಮ್ಗೆ ಏನಿಗೆ ಬೇಕು ನಿಮ್ಗೆ ಹಂಗೆ. ನಾನು ಇವಾಗ ಈ ಥರ ಇರಲಿಲ್ಲ ಮೇಡಮ್. ನಾನು 120 kg ಇದ್ದೆ, ಕುಳ್ಳ, ನಂಗೆ ಸರಿಯಾಗಿ ಮಾತಾಡೋಕೆ ಬರಲಿತ್ತು. 2017ವರೆಗೂ ನನಗೇನು ಮಾತಾಡೋಕೆ ಬರಲ್ಲ ಮೇಡಮ್. ಸ್ಟೇಜ್ ಮೇಲೆ ನಂಗೆ ಮಾತಾಡೋಕೆ ಬರಲ್ಲ. ಆಮೇಲೆ ಯಾರ ಹತ್ರ ಯಾವ ರೀತಿ ಅವಕಾಶಕ್ಕೆ ಬಂದಿಲ್ವಲ್ಲ, ಇವರಿಗೆ ಡಿಫರೆಂಟ್ ಫೀಲ್ಡ್ ಅಲ್ವಾ? ಕರಾಟೆ ಆಯ್ತು, ನೀವು ಹೇಳ್ಕೊಡ್ತಾ ಇದ್ರಿ, ಹೋಗ್ತಾ ಇದ್ರಿ. ಅಣ್ಣ ಹೇಳ್ತಾ ಇದ್ರು, ಅಣ್ಣ ಏನ್ ಹೇಳ್ತಾರೋ ಅದೇನೆ ವೇದವಾಕ್ಯ. ಎಸ್ ಮ್ಯಾಮ್, ಅವರೇ ಎಲ್ಲ ವಿಧದಲ್ಲೂ ಇದ್ರು. ತದನಂತರ ನನಗೆ ಅನ್ನ ಹಾಕಿದವರು ನಾನು ಸುಮಾರು 14 ಸಲ ನಾನು ನೇಣಾಕೊಳ್ಳೋಕೆ ಹೋದಾಗ್ಲೂ ನನ್ನ ಕಾಪಾಡಿದ್ದು ನಮ್ಮ ಚಿಕ್ಕಮ್ಮನವರಾದ ಪಾರ್ವತಿ ಮೇಡಮ್ ಅವರು, ಮತ್ತೆ ಜಗನ್ನಾಥ್ ಅವರು, ನಮ್ಮ SV ರಾಮಕೃಷ್ಣ ಅನ್ನೋರು, ನಮ್ಮ ನಾಗರಾಜ ಅಂತ ನಮ್ಮ ದೊಡ್ಡಮ್ಮ ಅವರು, ಪ್ರತಿಯೊಬ್ಬರೂ ಮೇಡಮ್ ಒಂದೊಂದು ಕಲ್ಲು ಜೋಡಿಸಿದ್ದಕ್ಕೇನೆ. ಕಲ್ಲು ಮೇಡಮ್, ಇದು ಹೂವು ಅಲ್ಲ. ಅವರೆಲ್ಲ ಏನು ಅಂತಂದ್ರೆ ನಮಗೆ ನಮ್ಮನ್ನ ಅವರು ರೂಪಿಸಿದ್ರು. ಆಟೋ ಓಡಿಸ್ಬೇಕು, ನೀನು ಎಲ್ಲ ಕೆಲಸ ಮಾಡಬೇಕು. ನಾವು ಅಡುಗೆ ಕೆಲಸ ಮಾಡ್ತೀವಿ ಮೇಡಮ್. ಎಲ್ಲ ಕೆಲಸ ಮನುಷ್ಯ ಒಬ್ಬ ಮಾಡಿದಾಗ ಧೈರ್ಯವಾಗಿ ನೀವು ಬೇರೆ ರಾಜ್ಯಗಳಲ್ಲಿ ಹೋಗಿ, ರಾಷ್ಟ್ರಗಳಲ್ಲಿ ಹೋಗಿ, ಇವರೆಲ್ಲ ನಮ್ಗೆ ಇನ್ಸ್ಪೈರ್ ಆದ್ರು ಮೇಡಮ್. ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ ಮೇಡಮ್. ಇಲ್ಲಿ ಪರ್ಸನಲ್ ಆಗಿ ನಾನು ಹೇಳೋದಂದ್ರೆ, ಪರ್ಸನಲ್ ಆಗಿ ಯಾರು ಒಳ್ಳೆಯವರಲ್ಲ. ಅವರ ಅನುಭವನೇ, ಅವರ ಪರಿಸ್ಥಿತಿ ಒಳ್ಳೆಯದು ಕೆಟ್ಟದ್ದು ಅಷ್ಟೇನೆ. ತುಂಬಾನೇ ಮಾಹಿತಿ ಕೊಟ್ಟಿದ್ದೀರಾ ಇದ್ರ ಬಗ್ಗೆ. ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ಕರಾಟಲ್ಲಿ ಈಗಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡ್ಬೇಕಂತ ಸೆಮಿನಾರ್ ಮಾಡಿ, ಹಾಗೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಮುಖಾಂತರ ನಾವು ತಿಳಿಸ್ತೀವಿ ಅವ್ರಿಗೆಲ್ಲರಿಗೂ. ನಿಮ್ಮ ನಂಬರ್ ಕೊಡ್ತೀನಿ ನಾನು, ಯಾಕಂದ್ರೆ ಬೇಕಾಗತ್ತೆ ಸರ್ ನಮ್ಗೆ. ಅದರಿಂದಾನೇ ನಾನು ಸಾಧಕರನ್ನ ಇಂಟರ್ವ್ಯೂ ಮಾಡ್ತಿರೋದು ಕೂಡ. ಸೊ ಖುಷಿ ಆಯ್ತು ಸರ್ ನನಗೆ ಕರಾಟೆ ಬಗ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ ನಾನು. ಅದಾದ ನಂತರ ಅದ್ರ ಮಧ್ಯದಲ್ಲೇನೆ ನಮಗೆ ಒಂದು ಆಸೆ ಆಯಿತು, ಒಂಥರ ಯೂತ್ ವೆಲ್ಫೇರ್. ಈಗ ನಾವು ಅನುಭವಿಸಿದಂಥದ್ದು, ಆಮೇಲೆ ಜಾತಿವಾದಗಳು, ಆಮೇಲೆ ರಾಜಕೀಯ, ಇದೆಲ್ಲ ನೋಡಿ ಬೇಸತ್ತು ಏನು ಮಾಡಿದ್ವಿ, ಕರ್ನಾಟಕ ಕರಾಟೆ ವೆಲ್ಫೇರ್ ಅಸೋಸಿಯೇಷನ್ ಮಾಡೋಣ, ಕರಾಟೆ ಅವ್ರಿಗೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಸುಮಾರು ಒಂದು 2000 ಇಸ್ವಿಲಿ ನಾನು ಪ್ಲ್ಯಾನ್ ಮಾಡಿದ್ವಿ. 2001 ಮಾಡಿದ್ರು ಕೂಡ. ಆಮೇಲೆ ಅದು ಚಾಲ್ತಿಗೆ ಬರ್ತಾ ನಾವು ಅಜಯ್ ಮಾಕೇನ್ ಅಂತ ಅವಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ರು, ನಮ್ಗೆ ನಾರಾಯಣ್ ಗೌಡ್ರು ಅಂತ ಅಂದ್ಬಿಟ್ಟು ನಮ್ಮ ಇದರಲ್ಲಿ ಕೋಆರ್ಡಿನೇಟರ್ ಆಗಿದ್ರು, ನೆಹರು ಯುವ ಕೇಂದ್ರ ಸಂಘಟನೆ. ನೋಡಿ ಮೇಡಮ್, ಒಂದು ಸಂಘಟನೆ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ನಾನು ಅನ್ನೋದಲ್ದಿರ ನಾವು ಅಂದಾಗ ಒಳಗಡೆ ನಾವು ಏನು ತಗೋಬೇಕು, ಎಲ್ಲಿಂದ ಅಫಿಲಿಯೇಷನ್ ತಗೋಬೇಕು ಅಂತ ನಂಗೆ ನಾರಾಯಣ್ ಗೌಡ್ರು ಹೇಳ್ಕೊಟ್ರು. ನೋಡಿ ಮಾಸ್ಟರ್, ಈ ಥರ ನೀವು ಬರೀ ಕರಾಟೆನೇ ಕಾನ್ಸಂಟ್ರೇಟ್ ಮಾಡಬೇಡಿ, ನಿಮಗಿರುವಂತಹ ಒಂದು ಸಮಾಜ ಕಳಕಳಿಯಲ್ಲಿ ನೀವು ಯೂತ್ ವೆಲ್ಫೇರ್ ಮೇಡಮ್. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸುಮಾರು ನಾನೊಂದು 100 ಕಾರ್ಯಕ್ರಮಗಳಿಗೆ, ನೆಹರು ಯುವ ಕೇಂದ್ರ ಸಂಘಟನೆಯಲ್ಲಿ ಮಾಡಿದಂತಹ ಕಾರ್ಯಕ್ರಮಗಳಿಗೆ ನಾನೆಲ್ಲ ಗೆಸ್ಟ್ ಆಗಿ ಹೋಗಿ ಒಂದು ಅವೇರ್ನೆಸ್ನ ಮೇಡಮ್. ಇವತ್ತು ನೀವು ನೋಡ್ತಾ ಇರ್ತೀರಾ, ನಮ್ಮ ಪ್ರಪಂಚದ ಎಲ್ಲ ದೇಶಗಳ ರಾಜ್ಯಗಳ ಜನರಿಗೆ ಇರುವಂಥ ಒಂದೇ ಒಂದು ಕಮ್ಮಿ ವಿಷಯ ಅಂದ್ರೆ ಅವೇರ್ನೆಸ್, ಜಾಗೃತಿ ಇಲ್ಲ. ಇವಾಗ ಮಾಧ್ಯಮಕ್ಕೆ ನೀವು ಬಂದಿದ್ದೀರಿ, ಆ ಮಾಧ್ಯಮದ ಜಾಗೃತಿ ಇರಬೇಕು. ತದನಂತರ ಕರಾಟೆಯಲ್ಲಿ ಜಾಗೃತಿ ಮೂಡಿಸ್ಬೇಕು. ಸರಿ ಮಾಡೋದಕ್ಕಂತೂ ಆಗಲ್ಲ ಮೇಡಮ್, ಯಾರಿಗೂ ಸರಿ ಮಾಡೋಕ್ಕಾಗಲ್ಲ. ಬಟ್ ಮಾಡದೇ ಇರೋಂಥ ಅವೇರ್ನೆಸ್ ನೀವು ಯಾವಾಗ ಕೊಡ್ತೀವಿ, ನಶೆ ಮುಕ್ತ ರಾಜ್ಯ ಅಥವಾ ಈ ಅತ್ಯಾಚಾರ ವಿಮುಕ್ತ ಮೇಡಮ್, ಇದೆಲ್ಲಾನು ನಾವು ಆಚರಣೆಗೆ ತೊಗೊಂಡ್ಬರ್ಬೇಕೇ ಹೊರತು ಬರೀ ಪ್ರಚಾರಣೆಗೆ ತೊಗೊಂಡ್ಬಂದಾಗ ಏನಾಗುತ್ತೆ, ಏನು ಒಗ್ಗರಣೆನೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಜನ ಏನು ಮಾಡ್ತಾರೆ ನೋಡಿ, ನಾನು ಎಷ್ಟೋ ಸಲ ನಾನು ಐ ಆಮ್ ಟೋಟಲಿ ಅಪೋಸ್ ಫಾರ್ ದಟ್ ಕ್ಯಾಂಡಲ್ ಮಾಡೋದು. ಅದಕ್ಕಿಂತ ಮುಂಚೆ ನಮ್ಮನ್ನ ರಕ್ಷಣೆ ಮಾಡೋ ಪರಿಸ್ಥಿತಿ ಅನ್ನೋದು ಮೇಡಮ್ ನನಗೂ ಎದುರಾಗುತ್ತೆ. ನಮ್ಗೇನು ಅಟ್ಯಾಕ್ ಆಗಲ್ವಾ? ನಮಗೂ ಆಗತ್ತೆ. ಅದನ್ನ ನಾವು ತಪ್ಪಿಸ್ಕೊಂಡು ಹೊರಗಡೆ ಬರೋದು ಹೆಂಗೆ ಅಂತ ತಿಳ್ಕೊಬೇಕೇ ಹೊರತು ಮೇಡಮ್. ಅದಕ್ಕೇನೆ ನಮ್ಮ ಕರಾಟೆಯಲ್ಲಿ ಸ್ಟಾರ್ಟ್ ವಿತ್ ಬ್ಲಾಕ್, ಎಂಡ್ ವಿತ್ ಪಂಚ್. ಸ್ಟಾರ್ಟ್ ವಿತ್ ಬ್ಲಾಕ್, ಎಂಡ್ ವಿತ್ ಪಂಚ್. ನಾವು ಫಸ್ಟ್ ಡಿಫೆನ್ಸ್, ದೆನ್ ಅಫೆನ್ಸ್. ಬ್ಲಾಕ್, ದೆನ್ ಪಂಚ್. ಯಾವತ್ತೂ ಅಷ್ಟೇ ಮೇಡಮ್, ನಾವು ತಡಿಬೇಕು, ಆಮೇಲೆ ಹಿಡಿಬೇಕು, ಹೊಡಿಬೇಕು, ಆ ಥರ ಇರಬೇಕು.
ನಮ್ಮ ಇಂಟೆನ್ ಕರಾಟೆ ಕಲ್ಸೋದು ಇವಾಗೆಲ್ಲ ಹೂ ಅದೆಲ್ಲ ಇಲ್ಲ. ಹಂಗೆ ಸರ್ ಎಲ್ಲ ಇಟ್ಕೊಳ್ಳೋದು ಇಲ್ಲ ಮೇಡಮ್, ಆ ಥರದ್ದೆಲ್ಲ ಏನೂ ಇರೋದಿಲ್ಲ. ಎಲ್ಲೇ ಸಿಸ್ಟಮ್ಯಾಟಿಕ್ ಆಗಿ ಒಳ್ಳೆ ಗುರುಗಳ ಹತ್ರ ಲೈಸೆನ್ಸ್, ಅವ್ರಿಗೆ ತರಬೇತಿ ಲೈಸೆನ್ಸ್ ತಗೊಂಡಿರ್ಬೇಕು. ನಾವು ತಗೊಂಡಿದ್ದೀವಿ ಮೇಡಮ್. ಸ್ಟಿಲ್ ಐ ಆಮ್ ಇನ್ ಸರ್ಟಿಫೈಡ್ ಕೋಚ್. ನಾನು ರಾಷ್ಟ್ರ ಮಟ್ಟದಲ್ಲಿ ನಮ್ಗೆ ಲೈಸೆನ್ಸ್ ತಗೊಂಡಿದ್ದೀವಿ. ಏಷ್ಯಾ ಮಟ್ಟದಲ್ಲಿ ಕಳೆದ ವರ್ಷ ನನಗೆ ಲೈಸೆನ್ಸ್ ರಿನ್ಯೂವಲ್ಗೆ ನಾನು ಹೋಗಲಿಲ್ಲ. ನಿಮಗೆ ಗೊತ್ತಿದೆ ಕರೋನಾ ಸಮಯದಲ್ಲಿ ಏನೇನಾಯಿತು ಅಂತ. ತದನಂತರ ಕರಾಟೆ ಜೊತೆಯಲ್ಲೇನೆ ಬೇರೆ ಯೂತ್ ವೆಲ್ಫೇರ್ ಅಂತ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಗೆ ರೆಕಗ್ನೈಸ್ ಮಾಡಿದ್ರು. ಹೋದ್ವಿ ಮೇಡಮ್. ಅದೇ ಕರಾಟೆ ವೆಲ್ಫೇರ್ ಅಸೋಸಿಯೇಷನ್ ಇತ್ತು. ಅವ್ರು ಹೇಳಿದ್ರು, ನೋಡಿ ಸರ್, ಕರಾಟೆ ಅಂದರೆ ಒಂದೇ ಸ್ಪೋರ್ಟ್ಸ್ ರಾಜಕೀಯಗಳು ಎಲ್ಲ ಇದ್ದೇ ಇರುತ್ತೆ. ನೀವು ಯೂತ್ ವೆಲ್ಫೇರ್ ಅಂತ ಮಾಡಿ ನಾನು ಇದಕ್ಕೆ ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತೇಳಿ ನಂಗೆ 100 ಪ್ರೋಗ್ರಾಮ್ ಹೋಗಿ ನಾನು ಟೈಮ್ ವೇಸ್ಟ್ ಮಾಡೋದೇ ಇಲ್ಲ ಮೇಡಮ್. ಒಂದು ಸಾಮಾಜಿಕವಾಗಿ ಆಗ್ಬೋದು ಅಥವಾ ಬೇರೆ ರಾಜಕೀಯ ಸಮಾಜ ಸೇವೆ ಒಳಗಡೆ. ಹೌದು. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಏನು ಮಾಡಬೇಕು, ನಮ್ಮ ಜನಗಳಿಗೆ ಏನಾದ್ರು ಅವೇರ್ನೆಸ್ ಕೊಟ್ಟು, ನಾವು ದುಡ್ಡು ಕೊಡೋಂಥ ಸ್ಥಿತಿಲಂತೂ ಇಲ್ಲ, ಅವೇರ್ನೆಸ್ ಕೊಡ್ಬೋದು. ಅದು ಎಲ್ಲಿಂದ ಜನರೇಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಒಂದು 10 years ನಾವು ಅದೇ ಥರ ನಡೆಸ್ಕೊಂಡು ಬಂದ್ವಿ. ಆಮೇಲೆ ತದನಂತರ ನಮಗೆ ಭಾರತ ಸರ್ಕಾರದಿಂದ ಮಾನ್ಯತೆ ಬಂತು. ಇದು ಮುಖ್ಯವಾಗಿ ಹೇಳಲೇಬೇಕು ಮೇಡಮ್. ಯಾವುದೋ ಒಂದು ಇವತ್ತಿನ ದಿವಸ MSME ಅಂತ ಅಂದ್ಬಿಟ್ಟು ಹಾಕೊಂಡ್ಬಿಡ್ತೀವಿ. ಅದು ಸ್ಮಾಲ್ ಇಂಡಸ್ಟ್ರಿ ಕೊಡೋಂಥದ್ದು. ವೆಲ್ಫೇರ್ ಅಂತ ಇದ್ದಾಗ ನಮಗೆ ಏನು ನಮಗೆ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅಂತ ಇರುತ್ತಲ್ಲ, ಆ ಒಂದು ವಿಭಾಗದಲ್ಲಿ ಅದು ಅಳವಡಿಸಿರುತ್ತೆ. NYKS ನೆಹರು ಯುವ ಕೇಂದ್ರ ಸಂಘಟನೆಯಿಂದ ಯಾರೇ ಮಾಡಲಿ, ಎಲ್ಲೇ ಮಾಡಿ ಅದ್ರ ರೀತಿ ಹೋಗಿ. ಈಗ ನಾವು ಮುಚ್ಚಿಟ್ಕೊಂಡಿರ್ಬಾರ್ದು ಮೇಡಮ್. ಯಾರನ್ನಾದ್ರೂ ಕುಲ್ಲಂಕುಲ್. ಯಾಕೆಂದ್ರೆ ಮೋಸ ಮಾಡಬಾರ್ದು, ಮೋಸ ಹೋಗ್ಲೂಬಾರ್ದು, ಮೋಸ ಮಾಡಲೂಬಾರ್ದು. ಯಾಕಂದ್ರೆ ಇವಾಗ ಆಗ್ತಾ ಇರುತ್ತೆ ಅದೇ ಥರ ಯಾವುದೋ ಒಂದು ವೆಲ್ಫೇರ್ ಯಾವುದೋ ಒಂದು ಇಟ್ಕೊಳ್ತಾರೆ, ಏನೋ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಬೇಡ ಅಂತ ಅಷ್ಟೇ. ನಾನು ಇಟ್ಟಿದ್ದೀನಿ 2010-11 ಇಸ್ವಿಯಲ್ಲಿ ನಮಗೆ. ಆಮೇಲೆ ನಮ್ಮ ವ್ಯಕ್ತಿಗೆ ಯಾರು ಕೊಡಲ್ಲ ಮೇಡಮ್. ಒಂದು ಅಫಿಲಿಯೇಷನ್ ಕೊಡ್ತಾರಲ್ಲ, ಇದು ಸಂಸ್ಥೆ ಕೊಡ್ತಾರೆ. ಕೆಲವು ಜನ ಗೊತ್ತಿಲ್ಲ, ಹೆಸರಿಗೆ ಯಾರು ಕೊಡಲ್ಲ. ಸಂಸ್ಥೆಯಲ್ಲಿ ನಾನು ಕರ್ನಾಟಕ ಯೂತ್ ವೆಲ್ಫೇರ್ ಹೆಸರು ಮೇಲೆ. ಹೌದು ಮೇಡಮ್, ಯಾವುದು ಅಷ್ಟೇ ಮೇಡಮ್. ನಂದು ಫೌಂಡರ್ ಅಲ್ವಾ ಸರ್ ಮೇಡಮ್? ಏನೇ ಫೌಂಡರ್ ಆಗಿದ್ದು, ಓನ್ಲಿ ಫೌಂಡರ್. ಓನ್ಲಿ 3 years ಮಾತ್ರನೇ ಒಬ್ಬರು ಅಧಿಕಾರದಲ್ಲಿ ಇರಬೇಕು. ಆಮೇಲೆ ಆ ಅಧಿಕಾರದಲ್ಲಿ ಅವ್ರಿಗೆ ಇಷ್ಟಪಟ್ಟು ಮತ್ತೆ ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರೆ ಇನ್ನೊಂದು ಟರ್ಮಲ್ಲಿ ನಾವು ಕೊಡ್ಬೋದು. ನಾವು ಮೊದಲೇ ಬಯಲಲ್ಲಿ ಮಾಡಬೇಕಾದ್ರೆ ಇಟ್ಸ್ ಆಲ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಮಾಡಿರ್ತೀವಿ. ಆಮೇಲೆ ಇವತ್ತಿನವರೆಗೂ ನಾನು ₹1 ಕೂಡ ಯಾರ ಹತ್ರನೂ ತಗೊಳ್ಳಲ್ಲ. ನೋ ಮೆಂಬರ್ಶಿಪ್ ಫೀಸ್, ನೋ ಡೊನೇಷನ್, ನೋ ಅದರ್ ಥಿಂಗ್. ಯಾರಾದರೂ ಇವಾಗ ನಮ್ಮ ಮಹಿಳಾ ಅಧ್ಯಕ್ಷರು ಅಥವಾ ನಮ್ಮ ಬೆಂಗಳೂರು ಜನರಲ್ ಸೆಕ್ರೆಟರಿ ಯಾರೋ ಒಬ್ರು ಸಣ್ಣ ಸರ್ಟಿಫಿಕೇಟ್ ತಗೊಂಡ್ಬರ್ತೀನಿ, ನಾವು ಕೇಳಿದಾಗ ಏನಾಗುತ್ತೆ, ನಾವು ಮೇಡಮ್ ನಾವು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀವಿ. ಆಮೇಲೆ ಕರಾಟೆ ಸೆಮಿನಾರ್ ಮಾಡ್ತೀನಿ, ಕರಾಟೆ ಕ್ಲಾಸಸ್ ಮಾಡ್ತೀವಿ, ಅಥವಾ ಬೇರೆ ನಂದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತ ಇದೆ. ಆಮೇಲೆ ನಾನೇ ಏನಾದರೂ ಕಾರ್ ಓಡಿಸೋದು ಏನೋ ಒಂದು ಕೆಲಸ ಬಂದಾಗ ಅದು ಉಳಿಯುತ್ತೆ ಮೇಡಮ್. ಯಾವತ್ತೂ ಅಷ್ಟೇ ಮೇಡಮ್, ಇಂಟೆನ್ಷನ್ ಹೆಂಗಿರಬೇಕು ಅಂದರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅನ್ನೋ ಒಂದು ಏನು ಹೇಳ್ತಾರೆ, ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕು ಮೇಡಮ್. ನೀವು ಎಲ್ಲೇ ಹೋಗಿ ನಮ್ದೆಲ್ಲ ಫುಲ್ಲು ನಮ್ಮ ಹಿಸ್ಟರಿ ನೀವು ತೆಗೆದು ನೋಡಿದಾಗ ನಾನು 2010ರಿಂದನೂ ನಾನು ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀನಿ. ನನ್ನ ಪ್ರತಿಯೊಂದೂ ಅದರೊಳಗಡೆ ಆಗು ಹೋಗುಗಳು, ಸೋಲಾಗಿರೋದು, ನಾನು ಸೋತಿರೋದು ಹಾಕ್ತಿದ್ದೀನಿ. ನಾನು ಸೋತಿರೋದೇ ಜಾಸ್ತಿ ಹಾಕ್ತಿರ್ತೀನಿ. ಯಾಕೆಂದರೆ ಸೋಲ್ ಅನ್ನೋದು ನಿಜವಾಗ್ಲೂ ಅದು ಯಶಸ್ಸಿಗೆ ಮೂಲ. ನಾವೇ ಒಂದು ಬರೀತೀವಿ ಮೇಡಮ್. ಯಶಸ್ಸಿನ ಮೆಟ್ಟಲು ಏರ್ಬೇಕಾದ್ರೆ ಸೋಲು ಅನ್ನೋ ಶಿಖರನ ಏರ್ಬೇಕು. ಯಶಸ್ಸು ಮೆಟ್ಟಲು ಶಿಖರ ಎಷ್ಟಿರುತ್ತೆ, ಮೆಟ್ಲು ಎಷ್ಟಿರುತ್ತೆ. ಯಶಸ್ಸು ಅನ್ನೋದು ನಿಮ್ಗೆ ಚಿಕ್ಕದಾಗಿರುತ್ತೆ, ಆದರೆ ಹಿಂದೆಗಡೆ ಸೋಲು ಅನ್ನೋ ಶಿಖರನ ಏರಿದ್ರೆ ಮಾತ್ರನೇ ನಮ್ಗೆ ಯಶಸ್ಸು ಸಿಗುತ್ತೆ ಅಂತ ನಾನೇ ಸುಮಾರು 720 ಬರ್ಬಿಟ್ಟಿದ್ದೀನಿ ಮೇಡಮ್. ಜನಕ್ಕೆ ತಿಳಿಸ್ಕೊಡೋಣ ಅಂತ ಇವಾಗ ಗೊತ್ತಾಗಲ್ಲ ಮೇಡಮ್. ಯಾವತ್ತು ನಮ್ಮ ಜಗ್ಗೇಶ್ ಅಣ್ಣ ಅವರು ಒಂದು ಮಾತು ಹೇಳಿದ್ರು, ಪುನೀತ್ ರಾಜ್ಕುಮಾರ್ ಅವರ ಒಂದು ಇಂಟರ್ವ್ಯೂಲಿ ಹೇಳಿದ್ರು, ಈ 17ನೇ ದಿನ ಹುಟ್ಟಿದವರು ಯಾವತ್ತೂ ಅವಾಗ ಅವ್ರಿಗೆ ಗೊತ್ತಾಗಲ್ಲ. 17 ಅವರು ಮರಣದ ನಂತರ ಅವರು 17ನೇ ತಾರೀಕು ಅವ್ರದ್ದು ಕೆಪಾಸಿಟಿ ಗೊತ್ತಾಗತ್ತೆ, ಅವ್ರು ಹೆಂಗಿದ್ರು ಏನು ಅಂತ. ಪುನೀತ್ ಅವರು 17, ಮೋದಿ ಅವರು 17, ಜಗ್ಗೇಶ್ ಅಣ್ಣ 17. ಲಕ್ಕಿ ಅಲ್ಲ, ಆಲ್ವೇಸ್ ಫೈಟ್. 1 + 7 8 ಈಸ್ ಆಲ್ವೇಸ್ ಫೈಟ್. ಫೈಟ್ ಮಾಡೇ ಬರಬೇಕು. ಆ ಫೈಟ್ ರಿಸಲ್ಟ್ ಯಾವಾಗ ಅಂದರೆ ಎಂಡ್ ಆಫ್ ದ ಡೇನೇ ಬರೋದು. ಯಾಕಂದ್ರೆ ಕೆಲವ್ರಿಗೆ ಅನ್ಸುತ್ತೆ ಮೇಡಮ್, ಅಯ್ಯೋ ಏನೋ ನಂಬರ್, ಅದು 9 is fine ಅಂತ ಹೇಳ್ತೀವಿ. ಈ ಥರದ್ದು ನಂಬರ್ ಜೀವನ ಲಕ್ಕಿ ನಂಬರ್ ಇದ್ದೇ ಇರುತ್ತೆ. ಅವ್ರು ಹೇಳಿದ್ರೆ ನಂಗೆ ನಿಜ ಅನ್ನಿಸ್ತು. ಅವ್ರು ಹೋದ್ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಖಂಡಿತ. ಅವ್ರ ಹೋದ್ಮೇಲೆ ನಾವು ನೋಡಿದ್ವಲ್ಲ, ನಾವು ಅಪ್ಪು ಅವರು ಇರೋವರೆಗೂ ಅವ್ರು ಬರೀ ಸಿನಿ ಆರ್ಟಿಸ್ಟ್ ಅಂತ ಇದ್ರು. ಎಲ್ಲ ಚಾನೆಲ್ಗಳು ಅಪ್ಪು ಅಂತ ಹೇಳ್ಕೊಂಡು ಹೆಸರು ಮಾಡೋದಲ್ಲ ಮೇಡಮ್. ಅವ್ರು ಆಗಿದ ತಕ್ಷಣ ಅವ್ರಿಗೆ ಹೆಂಗೆ ಬಂತದ್ದು, ಜನ್ಮ ದಿನಾಂಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ.
ಈ ರೀತಿಯಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅಂತ ನನಗೆ 100% ಗೊತ್ತಿದೆ ಮೇಡಮ್. ನಾವು ಹಣ ಮಾಡೋದಕ್ಕೆ ಬರಬೇಡಿ. ಅದು ಸಿನಿಮಾ ಆಗ್ಬೋದು ಅಥವಾ ಬಿಸ್ನೆಸ್ ಆಗ್ಬೋದು, ಯಾವುದೇ ಹಣ ಮಾಡೋಕ್ಕೆ ಬರಬಾರ್ದು. ಮೊದಲು ನಮ್ಮತನವನ್ನು, ಅಮೂಲ್ಯವಾದ ಒಂದು ಸಮಯವನ್ನು ಅದಕ್ಕೆ ನೀಡಬೇಕು. ತದನಂತರ ನಿಮ್ಗೆ ಏನು ಬೇಕೋ ಭಗವಂತ ಇವತ್ತು ನೋಡಿ 84 ಲಕ್ಷ ಜೀವರಾಶಿಯಲ್ಲಿ ಯಾರಾದರೂ ಉಪವಾಸ ಇದ್ದಾರೆ ಅಂತಂದ್ರೆ ಸ್ವಯಂಕೃತ ಅಪರಾಧದಿಂದ ಅಷ್ಟೇ. ಅಷ್ಟಕ್ಕೂ ಊಟ ಇರುತ್ತಾ? ಎಲ್ಲೋ ಶ್ವಾನ ಇರುತ್ತೆ ಅಥವಾ ಬೆಕ್ಕಿರುತ್ತೆ, ಎಲ್ಲರಿಗೂ ಊಟ ಸಿಗತ್ತಲ್ವಾ? ಅದಕ್ಕೋಸ್ಕರ ಊಟದಕ್ಕೋಸ್ಕರ ಆಗಲಿ ದೇವ್ರು ಎಲ್ಲಾನು ಒಳ್ಳೇದನ್ನೇ ಮಾಡಿರ್ತಾನೆ. ನಾವು ಮಾಡೋಂಥದ್ದೇನು, ನಮ್ದು ನಾವೇನು ಅಂತ ತಿಳಿಸ್ಕೊಡ್ಬೇಕಷ್ಟೇ. ಈ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ತಿಳಿಸ್ಕೊಟ್ಟಿದ್ದೀರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಹೇಗೆ, ಯಾವ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದೀರಾ? ನಾವು ಎಲ್ಲಾ ವಿಭಾಗಗಳಲ್ಲೂ ಸಾಧನೆ ಮಾಡಿದಂತಹ ಮಹನೀಯರಿಗೆ, ಸೇವಾ ಮಹನೀಯರು ಅಂತ ಹೇಳ್ತೀವಿ. ನಾವು ದೇವರಂತೂ ನೋಡೇ ಇಲ್ಲ, ಅದಕ್ಕೆ ಮಾನವಂ ದೈವ ರೂಪೇಣ ಅಂತ ಹೇಳ್ತೀವಿ. ದೇವ್ರನ್ನ ನಾವು ನೋಡೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಯಾರೇ ಕೆಲಸ ಮಾಡಿದ್ರು ಸುಮಾರು ಒಂದು 5,000 ಜನಕ್ಕೆ ಕರೋನಾ ವಾರಿಯರ್ಸ್ ಅಂತ ಕೊಡ್ತಾ ಇದ್ವಿ. ಆ ಟೈಮಲ್ಲಿ ಕರೋನಾ ವಾರಿಯರ್ಸ್ ಅಂತ ಕೊಡ್ತಾ ಇದ್ವಿ ಮೇಡಮ್. ನಾವು ಎಲ್ಲೇ ವಾಲಂಟಿಯರ್ ಆಗಿ ಹೋಗ್ತಾ ಇದ್ವಿ. ನಮಗೆ ನಾವು ಜಾಗ ಮಾಡ್ತೀವಿ, ಹೋಗ್ತಾ ಇದ್ವಿ. ನಾವು ಸರ್ಕಲ್ ಅಲ್ಲಿ ಇರ್ತಾ ಇದ್ವಿ. ನಾನೇ ಸಿವಿಲ್ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅವ್ರು ನಮಗೆ ಸಿಗ್ತಾ ಇದ್ರು. ಆಮೇಲೆ ಸಮಾಜ ಸೇವೆಯಲ್ಲಿ ಮಾಡ್ತಾ ಇರೋರು ನಮ್ಗೆ ಪರಿಚಯ ಆಗ್ತಾ ಇದ್ರು ಮೇಡಮ್. ಈ ತರ ಮೇ ಬಿ ನಿಮಗೂ ಗೊತ್ತಿರುತ್ತೆ, ನಿಮ್ಮನ್ನ ನಾನು ಬಂದು ಕೇಳ್ಕೊಂಡು ಕೂಡ ಅಲ್ಲಿಂದ ಮೇಡಮ್ ಈ ತರ ಇದೆ ಮೇಡಮ್, ನಾವು ಹೋಗಿ ಪೂಜೆ ಮಾಡಿ, ನಾನು ಕರ್ನಾಟಕ ಸಿವಿಲ್ ಡಿಫೆನ್ಸ್ ಇಂದಾನೆ ತಮ್ಮ ಪರಿಚಯ ಆಗಿದ್ದಂಗೆ ಆ ತರ ಇದ್ದಾಗ ಇದೇ ರೀತಿ ನಾವು ಸುಮಾರು ಕರೋನಾ ವಾರಿಯರ್ಸ್ ಆದ್ಮೇಲೆ ಆಮೇಲೆ ಪ್ಲಾನ್ ಮಾಡಿದ್ವಿ. ಮತ್ತೆ ನಮಗೆ ಕರಾಟೆನೂ ನಿಂತ್ಕೊಂಡಾಗ, ಆಮೇಲೆ ಯಾರು ಶಿಷ್ಯಂದ್ರು ಆಗಲಿ ಯಾರೇ ಆಗಲಿ ಯಾರು ಸಪೋರ್ಟ್ ಮಾಡದೇ ಇದ್ದಾಗ, ಸಪೋರ್ಟ್ ಮಾಡಬೇಕು ಅಂತಲೂ ಏನಿಲ್ಲ, ಅದು ನಮ್ಮ ಒಂದು ಹಣೆ ಬರಹ, ಕೈ ಬರಹ ನಾವೇ ಬರ್ಕೋತೀವಿ ಅಂತ ಆಯಿತು. ಅದನ್ನು ಅವರೆಲ್ಲರೂ ಹೋದ್ಮೇಲೆ ನಾನು ಪ್ಲಾನ್ ಮಾಡಿದ್ವಿ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು 2017 ಮೇಲೆ ಮಾಡಿದ್ವಿ ಮೇಡಮ್. ಎಲ್ಲರೂ ನನ್ನ ಬಿಟ್ಟೊಟ್ಟವರು ಎಲ್ಲ ಸ್ಟಾರ್ಟ್ ಮಾಡಿದ್ದು, ನನಗೆ ಹೆಸರು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 2017 16ರಲ್ಲಿ 16 ಅಟೆಂಪ್ಟ್ ಮಾಡಿದೆ. 16, 17, 18, 19ರಲ್ಲಿ ಕರಾಟೆ ಅಲ್ದಿರ ಯೋಗ ಒಂದು ಇದರಲ್ಲಿ ಯೋಗ ಕ್ಷೇತ್ರದಲ್ಲಿ ಗಿನ್ನಿಸ್ ದಾಖಲೆ ಮಾಡಬೇಕು ಅಂತ ಹಠ ತೊಟ್ಟೆ. ಯಾರು ಇಲ್ಲದೆ ಇದ್ದಾಗ ಏನಾಗುತ್ತೆ, ನಾನು ಅವಾಗ ಹೇಳಿದಲ್ಲ, ಒಬ್ಬರೇ ಇದ್ದಾಗ ನೀವು ಸಾಧನೆ ಮಾಡಬೇಕು ಅಂತ ಅನ್ಸುತ್ತೆ. ನೀವು ಇನ್ನೊಬ್ರಿಗೆ ಸ್ಫೂರ್ತಿ ಮೇಡಮ್. ನಾನು ಯಾವತ್ತೂ ಹೇಳ್ತೀನಿ, ನಾನು ದೊಡ್ಡ ಸೆಮಿನಾರಲ್ಲೇ ಹೇಳಿದ್ದೀನಿ, ನಮ್ಮ ದ್ವೇಷ ನಮ್ಮ ಹೆಸರಲ್ಲಿ ತೋರಿಸ್ಬೇಕು, ನಮ್ಮ ಕೋಪ ನಮ್ಮ ಕೆಲಸದಲ್ಲಿ ತೋರಿಸ್ಬೇಕು. ಒಬ್ಬರ ಮೇಲೆ ದ್ವೇಷ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ನಮಗೂ ನೋವಿರುತ್ತೆ ಮೇಡಮ್. ಅವ್ರು ಮಾಡೋಂಥ ನೋವಿರುತ್ತೆ. ನೆನ್ನೆ ನೀವೊಂದು ಮಾತು ಹೇಳಿದ್ರಿ, 2 ಕೈ ಸೇರಿದ್ರೆ ಚಪ್ಪಾಳೆ. ನಾನೇ ಸರಿ ಅಂತ ಹೆಂಗ್ ಡಿಸೈಡ್ ಮಾಡ್ಲಿ? ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಸರಿ ಇರ್ತೀನಿ, ಅವ್ರ ಪಾಯಿಂಟ್ ಆಫ್ ವ್ಯೂ ಸರಿ ಇರ್ತಾರೆ. ಸೊ ತಪ್ಪು 2 ಕಡೆ ಇರೋದ್ರಿಂದ ನಾವು ಯಾಕೆ ಕೋಪ ಮಾಡಬೇಕು, ಯಾಕೆ ದ್ವೇಷ ಮಾಡಬೇಕು? ನೀವು ಎಷ್ಟೇ ವಿಚಾರಗಳಿದ್ರು ಮುಂದೆ ತೆರೆ ಮೇಲೆ ಒಂಥರ ಇರ್ತಾರೆ, ತೆರೆ ಹಿಂದೆ ಇರ್ತಾರೆ. ಅದಕ್ಕೆ ನಮ್ಮ ಜೀವನ ಏನಿದೆ ಓಪನ್ ಬುಕ್ ತರ ಇದೆ. ನೀವು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ತೆಗೆದು ನೋಡ್ಬೋದು. ಸೊ ಅದಾದ ನಂತರ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿ ಸುಮಾರು ಸಾಧಕರನ್ನ ನಾವು ಗುರುತು ಹಿಡಿದು 2021 ನಂತರ ಸೇವಾ ಯೋಧ ರತ್ನ ರಾಜ್ಯ, ನನಗೆ ಮೊದಲಿಂದಾನು ಒಂದು ಸೇನೆಯಲ್ಲಿ ಸೇರಬೇಕು, ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ತುಂಬಾ ಮಹದಾಸೆ ನನಗೆ. ಹೌದು, ನೀವು ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದೀರಾ, ನೀವು ಎಲ್ಲೋ ಇರ್ಬೇಕಾಗಿತ್ತು ಸರ್. ಆರ್ಮಿಯಲ್ಲಿ ಸೇರಿದ್ರೆ ತುಂಬಾ ಆಸೆ ಇತ್ತು. 30+ ಆದ್ಮೇಲೆ ನಮ್ಮಲ್ಲಿ ಚಾನ್ಸ್ ಇರಲ್ಲ. ಮತ್ತೆ ನಮ್ಗೆ ಎಜುಕೇಶನ್ ಇಲ್ಲ. ಆಮೇಲೆ ಈ ಲೈಫ್ ಸ್ಟೈಲ್ ಏನಾಗುತ್ತೆ, ನನಗೇನು ಹೇಳ್ಕೊಡೋದ್ರಲ್ಲಿ ಏನಿಲ್ಲ. 2010ರಲ್ಲೇ ಐ ಸಫರ್ಡ್ ಶುಗರ್ ಅಂಡ್ BP ಆಲ್ಸೋ. ನಾವು ಯಾವಾಗ ಆರೋಗ್ಯದಲ್ಲಿ ನಾವು ಏರುಪೇರಾಗುತ್ತೆ, ಜೀವನದಲ್ಲಿ ಏರುಪೇರಾದಾಗ ಆಟೋಮೆಟಿಕ್ ಆಗಿ ಹಾಗೆ ಮೇಡಮ್. ಒಬ್ಬ ಸಾಧನೆ ಮಾಡೋನಿಗೆ ಯಾರು ನಿಮ್ಮನ್ನ ನಾನು ಇರ್ತೀನಿ ನಿಮ್ಗೆ ಏನ್ ಬೇಕು ಅಂತ ಯಾರು ಹೇಳೋದು, ನನಗೆ ಅಂತಾನೆ ಅಲ್ಲ. ನಮ್ಮ ರಾಮಮೂರ್ತಿ ಅವರಾಗಿರ್ಬೋದು, ಅನಾ ಕೃಷ್ಣರಾಯರಾಗಿರ್ಬೋದು, ತಾರಾ ಸುಬ್ಬರಾಯರಾಗಿರ್ಬೋದು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ನನ್ನ ಸ್ಫೂರ್ತಿ. ನಾನು ಅವ್ರ ಅಭಿಮಾನಿನೇ ಅಲ್ಲ. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಯಾರು ಅಷ್ಟೇ ಮೇಡಮ್. ಯಾರಿಗೆ ಅಲ್ಲ, ಅವರೇ ಹೊರದಾಡ ಮಾಡಬೇಕು, ಅವರೇ ಮುಂದೆ ಬರಬೇಕು. ಎಸ್, ಅದಕ್ಕೆ ನಾನು ಯಾವಾಗಲೂ ಓದಾಗಿರ್ತೀನಿ, ನಿಮ್ಮ ಚೇರ್ನ ನೀವೇ ಹಾಕೋಬೇಕು. ಇಲ್ಲಿ ಯಾರು ಬಂದು ಬೇರೆ ಚೇರ್ ಹಾಕಲ್ಲ. ಖಂಡಿತ. ಆದ್ರೆ ಕೆಲವರು ಹೇಳ್ತಾರೆ ಸರ್, ನಮ್ಮ ಸ್ಫೂರ್ತಿ ನಮ್ಗೆ ಗಾಡ್ ಫಾದರ್ ಅಂತಿದ್ದಾರೆ, ಅವ್ರು ನಮ್ಗೆ ಗಾಡ್ ಫಾದರ್ ಆಗಿ ಬಂದ್ರು. ಅದೆಲ್ಲ ಏನಿಲ್ಲ ಮೇಡಮ್, ನಾವು ತಗೊಳ್ಳಂತ ರೀತಿ ಹಂಗಿರುತ್ತೆ. ನಮ್ದು ನೇರ ದಿಟ್ಟ ನಿರಂತರ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಇರ್ತೀವಿ. ಆಮೇಲೆ ಎಲ್ಲೂ ನಾವು ಯಾರನ್ನೂ ನೆರವುಗಳನ್ನ ಕೇಳ್ಕೊಂಡು ಹೋಗಕ್ಕಾಗಲ್ಲ. ಭಿಕ್ಷೆ ಬೇಕಾದ್ರೆ ಬೇಡ್ಬೋದು, ಸಹಾಯ ಕೇಳ್ಕೊಂಡು ಹೋದಾಗ ಬೇರೆ ತರ. ಭಿಕ್ಷೆಗೂ ಸಹಾಯಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ಅದು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದು.
ಸೊ ಅದಾದ ನಂತರ ವೆಲ್ಫೇರ್ ನೋಡಿ ಮೇಡಮ್, ಯಾವತ್ತೂ ಅಷ್ಟೇ ಏನೂ ಇಲ್ಲ ಅಂತಂದ್ರೆ ಏನೂ ಇರಲ್ಲ, ಎಲ್ಲ ಇದೆ ಅಂತಂದ್ರೆ ಎಲ್ಲ ಇದೆ ಅಂತಂದ್ರೆ ಅದೇನೆ. ಅದಕ್ಕೋಸ್ಕರನೇ ನಾನೇ ಸ್ಥಾಪನೆ ಮಾಡಿದ್ದು 3 ವರ್ಷ. ಎಲ್ಲರೂ ಇದ್ರು ಮೇಡಮ್, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಇವತ್ತು ರಾಜಕೀಯದಲ್ಲೂ ಹೋಗಿ ಸೇರ್ಕೊಂಡಿದ್ದಾರೆ. ಭರತ್ ಗೌಡ ಅಂತಿದ್ರು, ಪಾಪ ಅವರು ಒಳ್ಳೆ ಸೇವೆ ಮಾಡಿದ್ರು. ಎಲ್ಲರೂ ಅವ್ರವ್ರಿಗೆ ಏನೇನು ಟೈಮ್ ಸಿಗತ್ತೋ ಅದನ್ನೆಲ್ಲ ಮಾಡಿದ್ದಾರೆ. ನಾವು ಯಾರು ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ. ಚಾಲ್ತಿಯಲ್ಲಿ ಯಾರು ಇರ್ತಾರೆ ಅಂದ್ರೆ ಮನಸ್ಸು ಯಾರಿಗಿರುತ್ತೋ ಸೇವೆಗೆ ಟೈಮ್ ಕೊಡ್ಬೇಕು, ಸೇವೆ ಮನೋಭಾವ. ನಾವು ಯಾರನ್ನೂ ಬನ್ನಿ ನೀವು ಇದು ಬೇಡ, ನಾನು ಯಾರನ್ನೂ ಕಿತ್ತಾಕೋದಿಲ್ಲ, ಯಾರ ಮೇಲೂ ನಾವು ಕೋಪ ಮಾಡ್ಕೋಬಾರ್ದು ಮೇಡಮ್. ಒಂದು ತಂದೆ ಅಂತಂದ್ಮೇಲೆ ಮನೇಲಿ ಎಲ್ಲರಿಗೂ ಇರುತ್ತೆ. ನಮ್ಗೆ ಕೋಪ ಬರಲ್ಲ ಅಂತ ಹೇಳ್ಬೇಡಿ, ನಮ್ಮ AP ಅಂದ್ರೆ ನಮ್ಗೆ ಸ್ವಲ್ಪ BP ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಇರ್ಬೇಕು, ಏನಪ್ಪ ಏನೋ ಮಾಡಬೇಕು, ಒಂದೇನೋ ಹೋಗ್ಬೇಕು, ಏನೋ ಸಾಧನೆ ಮಾಡಬೇಕು, ಮಾಡಿಸ್ಬೇಕು. ನಮ್ದಾಯ್ತು ಮೇಡಮ್ 50+ ಆಯ್ತು. ಇವಾಗ ನಾವೇನ್ ಮಾಡಬೇಕು, ಜನಕ್ಕೆ ಏನಾದ್ರು ಮಾಡಬೇಕು. ಸಮಾಜ ನಮ್ಮನ್ನ ತಗೊಳ್ಳಲ್ಲ ಮೇಡಮ್, ಪ್ರಪಂಚ ನಮ್ಮನ್ನ ತಗೊಳ್ಳಲ್ಲ, ನಾವೇ ತಗೊಳ್ಳೋಣ ಅಷ್ಟೇ. ತಾಯಿ ನಮ್ ಕೆಟ್ಟ ಮಕ್ಳಿರ್ತಾರೆ ಮೇಡಮ್, ಕೆಟ್ಟ ತಾಯಿ ಇರೋದು ಎಲ್ಲಾದ್ರೂ ತೋರ್ಸ್ಬಿಡಿ ಮೇಡಮ್. ಆ ತಾಯಿ ಏನೇ ಕಷ್ಟ ಇದ್ರು ಮಕ್ಕಳನ್ನ ಬಿಟ್ಕೊಡೋದು ಖಂಡಿತ ಮೇಡಮ್. ಅದು ಕರಡು ಸಂಬಂಧನೂ ಅದೇ ತಾನೆ. ಆಮೇಲೆ ಎಲ್ಲಾರು ಕರಡು ಸಂಬಂಧ ಆಗ್ಬೇಕು ಅನ್ನೋದು ಏನಿಲ್ಲ, ಅದಕ್ಕೆ ಮೀರಿದ ಸಂಬಂಧನೂ ಇರುತ್ತೆ. ತಾಯಿಗೂ ಮೀರಿದ ಸಂಬಂಧ. ನಾವು ತಾಯಿ ನೋಡಿರ್ತೀವಿ, ಗುರು ನೋಡಿರ್ತೀವಿ. ಯಾಕೆ ಹೇಳಿದ್ವಿ ಅಂತ ನಿಮ್ಮನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಅನ್ಸಿದ್ದು ಅದೇನೆ. ಅಲ್ಲಿ ನೀವು ಎಲ್ಲಿ ಕಳ್ಕೊಂಡಿರ್ತೀರೋ ಇಲ್ಲಿ ಪಡ್ಕೋತೀರಾ ಸರ್? ಯಾಕೆ ಅದನ್ನ ನಮ್ಮಮ್ಮ, ನಾನು ಬೀರ್ ಆದಮಣಿಗೆ ಹುಟ್ಟಿದ್ದು, ಅವರೇ ನನ್ ಲೈಫ್ ಟೈಮ್ ಅಮ್ಮ ಅನ್ಬೇಕಾ? ಜನ್ಮದ ತಾಯಿ ಅಷ್ಟೇ, ಜನ್ಮ ತಿಂಗಳು ಹೊತ್ತು ಸಾಕಿರ್ತಾರೆ. ಇವಾಗ ನೋಡಿ ಎಲ್ಲೋ ಇರ್ತಾರೆ. ಇವಾಗ ನೋಡಿ ನಾವು ಇವಾಗ ಹೇಳ್ಬಾರ್ದು, ಯಾವ್ದು ಹೇಳ್ತೀನಿ ನಾನು. ಈ ವೈದಿಕನೋ ಅಥವಾ ತಿಥಿನೋ ಏನೋ ಮಾಡಿದಾಗ ಕಾಗೆ ರೂಪದಲ್ಲಿ ಬರ್ತಾರೆ, ಅದು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಯಾಕೆ ಮನುಷ್ಯ ರೂಪದಲ್ಲಿ ಇರೋದ ಮನುಷ್ಯ ಬರಲ್ಲ? ತಾಯಿ ಇದ್ದಾಗ ನೀವು ಇರ್ಬಾರ್ದಾ? ತಾಯಿ ರೂಪದಲ್ಲಿ ತಾಯಿ ಇದ್ದಾಗ ನಾ ಯದ್ಭಾವು ತದ್ಭವತಿ ಅಷ್ಟೇ. ಹೆಂಡತಿ ಲವರ್ ಮೇಡಮ್, ನಮಗೂ ಅದೇ ತರ ಲವರು ಇದ್ದಾರೆ, ಹೆಂಡತಿನೂ ಇರ್ತಾರೆ, ತಾಯಿನೂ ಇರ್ತಾರೆ. ಎಲ್ಲಿ ಯಾವಾಗ ಯಾವ್ದಾವ್ದನ್ನ ಮೇಂಟೈನ್ ಮಾಡಬೇಕು ಅದನ್ನ ಮಾಡ್ಕೊಂಡು. ಸಾರಿ ಇಂಟರಪ್ಟ್ ಮಾಡಿದೆ, ಒಳಗಡೆ ರಿಲೇಶನ್ಶಿಪ್ ವೆಲ್ಫೇರ್ ಅಂದಾಗ ಸುಮಾರು ನಾವು ಹಂಸಲೇಖ ಸರ್ ಆಗಿರ್ಬೋದು, ಅಥವಾ ಶಶಿಕುಮಾರ್ ಸರ್, ಭಾರ್ಗವ ಸರ್, ಹಾಗೂ ಶಂಕರ್ ಗಣೇಶ್ ಅವರು, ಹಾಗೆ ಮೊನ್ನೆ ರೀಸೆಂಟ್ ಆಗಿ ನಮ್ಮ ದ್ವಾರಕಿ ಸರ್ಗೂ ನಾವು ವೆಲ್ಫೇರ್ ಅಸೋಸಿಯೇಷನ್ ಸೇವಾ ಯೋಧ ರತ್ನ ಅಂತ ಮೇಡಮ್, ಅವರು ಸೇವಾ ಯೋಧ ರತ್ನ ಪ್ರಶಸ್ತಿ ಕೊಟ್ವಿ. ಆಮೇಲೆ ಅವ್ರ ಮಕ್ಳಿಗೂ ಪ್ರಶಸ್ತಿ ಕೊಟ್ವಿ. ಯಾಕಂದ್ರೆ ಚಿಕ್ಕಂದಿನಿಂದ ಆ ಸಂಸ್ಥೆನ ನೋಡ್ಕೊಂಡ್ ಬಂದಿರ್ತಾರಲ್ವಾ, ಅದಕ್ಕೋಸ್ಕರ ಈಗ ಅವರು ಅಂತಾನೆ ಇಲ್ಲ, ಇವಾಗ ಭಾರತೀಯ ಜಾ ಕೊಡ್ತಾ ಇದೀವಿ, ಕೆ ಭಾಗ್ಯರಾಜ್ ರೆಡಿ ಮಾಡಿದ್ವಿ. ಆಮೇಲೆ ಭಾಷಾತೀತವಾಗಿರ್ಬೇಕು. ನಮ್ಮ ಕನ್ನಡದವರು ಅನ್ಕೊಂಡ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ಅದು ಕನ್ನಡಿಗರಲ್ಲಿ ಮಾತ್ರ ಆ ಶಕ್ತಿ ಇದೆ. ಈ ಭೂಮಿಯಲ್ಲಿ ಆ ಒಂದು ಸತ್ವ ಇದೆ. ಯಾರು ಈ ತರ ಮಾಡೇ ಇರ್ಲಿಲ್ಲ, ನೀವು ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀರಲ್ಲ. ಈ ಐಡಿಯಾ ನನಗೆ ಕೊಡ್ಸಿದ್ರೆ ನೀವು ಅಲ್ಲ, ಅದು ಕೊಡ್ಸಿದೀನಿ. ಓಕೆ, ಈ ಐಡಿಯಾ ಹೇಗ್ ಬಂತು ನಿಮ್ಗೆ ಅಂತ? ಅದೇ ಮೇಡಮ್, ನಮ್ಗೇನ್ ಸಿಕ್ಕಿರಲ್ವಲ್ಲ, ನಾವು ಅಲ್ಲಿ ಹೋಗಿ ತಮಿಳ್ನಾಡಿಗೆ ಹೋದಾಗ ಒಬ್ರು ನಮ್ಮನ್ನ ಕರಾಟೆ ಬೇಡ, ಇವ್ರನ್ನ ಎಕ್ಸಾಮ್ಗೆ ಸೇರಿಸಬೇಡಿ, ಆ ಥರದ್ದೆಲ್ಲ ಅನುಭವಿಸಿರ್ತೀವಿ. ಹೊರದೇ ರಾಜ್ಯಗಳಲ್ಲಿ ಹೋಗಿರ್ತೀವಿ, ಅನುಭವಿಸಿರ್ತೀವಿ. ಆದ ನಂತರ ನನಗೆ ಹೆಲ್ಪ್ ಮಾಡಿದವರು ಇದ್ದಾರೆ ಅಲ್ಲಿ ಮೇಡಮ್. ನಮ್ಮವರು ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲುತ್ತಾರೆ ಅಂತ ಹೇಳಿ. ಭಾರತ ಅಲ್ಲದೆ ಎಲ್ಲ ಕಡೆ ಓಡಾಡ್ತಾ ಇದೀವಿ. ಯಾರು ಸಹಕಾರ ಇಲ್ಲ ಅಂದ್ರೆ ನಮ್ಮವರೇ ನಮಗೆ ಸಹಕಾರ ಕೊಡಲ್ಲ. ಅದು ನಿಜ ಸರ್, ನಮ್ಮವ್ರು ನಮ್ಗೆ ಯಾವತ್ತೂ ಸಹಕಾರ ಕೊಡಲ್ಲ. ಓಪನ್ ಈ ಮಾಧ್ಯಮದಲ್ಲಿ ಹೇಳಂತದ್ದು ನನಗೆ ತುಂಬಾನೇ ಬೇಜಾರು ಆಗುತ್ತೆ. ಒಬ್ಬರನ್ನ ನಿಲ್ಲಿಸ್ರಿ, ಒಬ್ಬರನ್ನ ನಿಲ್ಲಿಸಿ, ಅವ್ರು ಕರಾಟೆ ಆಗ್ಬೋದು ಅಥವಾ ಸಿನಿಮಾ ಆಗಿರ್ಬೋದು, ಯಾರೇ ಆಗಿರಬಹುದು, ಒಬ್ಬರನ್ನ ಒಂದು ಸಾರಿ ಮಾಧ್ಯಮದವ್ರು ಆಗ್ಬೋದು ಅಥವಾ ದೊಡ್ಡ ಹಿರಿಯರಾಗ್ಬೋದು, ಹಣ ಇರೋರಾಗ್ಬೋದು, ಒಂದು ಸಾರಿ ಸ್ಫೂರ್ತಿ ಕೊಡಿ ಅವ್ರಿಗೆ, ನಿಮ್ಮ ಜೀವನ ಪೂರ್ತಿ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ಮೇಡಮ್, ನಾನು ಅಷ್ಟೇ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಅನ್ಕೊಂಡಿದ್ದೆ ಅಂದರೆ ನನಗೆ ಇನ್ಸ್ಪೈರ್ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನನಗೆ ಇನ್ಸ್ಪೈರ್ ಆದರು, ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಎಲ್ಲ. ನಾನು ವಿವೇಕಾನಂದ ಅವರ ಅಪ್ಪಟ ಫಾಲೋವರ್ ನಾನು. ಅದಕ್ಕೆ ಹೇಳ್ತಾರಲ್ಲ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ಕ್ರಿಯೇಟರ್ ಆಫ್ ಯುವರ್ ಡೆಸ್ಟಿನಿ. ಅದು ವಿವೇಕಾನಂದ ಅವರು ಹೇಳಿದಂಥ ಮಾತು. ಅದು ಯಾವಾಗಲೂ ನಾನು ನನ್ನ ಮನಸ್ಸಲ್ಲಿ ಅದೇ ಹೇಳಿದ್ರೆ ಮೇಡಮ್, ಮೈಂಡು ಇದು ಹಾರ್ಟ್ ಇದಕ್ಕೆ ಹಾಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಅನುಭವನೇ ನಾವು ಒಳ್ಳೇದು ಮಾಡೋಕ್ಕೆ. ನನಗೆ ಕೆಟ್ಟದಾಯ್ತು ಅಂತ ನಾನು ಮಾಡೋದಕ್ಕಾಗಲ್ಲ. ಸೊ ನಮಗೆ ಕೆಟ್ಟದನ್ನ ನಾವು ಅನುಭವಿಸೋಣ, ಬೇರೆಯವ್ರಿಗೆ ಯಾಕೆ ಸರ್ ಬೇಡ. ಅದಕ್ಕೋಸ್ಕರನೇ ಈ ವೆಲ್ಫೇರ್ ಅಲ್ಲಿ ಮಾಡೋಣ. ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ, ಜೀವಮಾನ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಒಂದೊಂದಾಗಿ ನೀವೇ ಕ್ರಿಯೇಟ್ ಮಾಡಿ. ಹೌದು ಮೇಡಮ್, ಹೌದು. ಕೆಲವರು ಅಪೋಸ್ ಮಾಡಿದ್ರು, ಕಲಾರತ್ನ ಮತ್ತೆ KL ರತ್ನ ಅದೆಲ್ಲ ನೀವೇ ಯಾರು ಕೊಡೋದಕ್ಕೆ ಅಂತ ನಮ್ಮವರೇ ನಮ್ಗೆ ಅಪೋಸ್ ಮಾಡಿದ್ರು. ಇವಾಗಲ್ಲ, ಈಗಂತ ತಿಳ್ಕೊಬೇಡಿ ಮೇಡಮ್, ನನಗೆ ಅಪಾದನೆಗಳು ಬರೋದು, ಅಪವಾದ ಬರೋದು ರೀಸೆಂಟ್ ಆಗಿ ಅಂತ ಅನ್ಕೋಬೇಡಿ. 89
90ನೇ ಇಸ್ವಿಯಿಂದ ಎಲ್ಲರಿಂದನೂ ಅದು ಸ್ಟಾರ್ಟ್ ಆಗಿದೆ. ಓಕೆ. ಏನು ಅಂದ್ರೆ ನೆಗೆಟಿವ್ ಯಾವತ್ತೂ ನಾವು ನಮ್ಮಂತ ಹೌದು. ನಾನು ಏನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ಈ ಚಾನಲ್ ಮುಖಾಂತರ ಏನ್ ಮಾಡಿದ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹೇಳಕ್ಕಾಗಲ್ಲ, ನಾನು ಹೇಳ್ಕೊಳಂಗಿಲ್ಲಲ್ಲ ಅಲ್ಲ ಸರ್. ಏನ್ ಮಾಡ್ದ. ಬಟ್ ಈ ಚಾನಲ್ ಮುಖಾಂತರ ಏನು ಅಂತಂದ್ರೆ ಎಷ್ಟೋ ಜನ ಇದ್ದಾರೆ ಮೇಡಮ್, ಖಂಡಿತ ಅವ್ರನ್ನ ಬೆಳೆಸೋದ್ ಬೇಡ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬಳಸಿ ಒಂಥರ ನೋಡಪ್ಪ ಇಲ್ಲಿ ಹೋಗಪ್ಪ ಅಂತ ಹೇಳಿ ಏನು ಆದ್ರೆ ಫ್ರೀ ಸಜೆಷನ್ಸ್ ಕೊಡ್ಬೇಡಿ. ನಮ್ ಇದ್ರಲ್ಲಿ ಅದೇ ತರನೇ. ತದನಂತರ ಇದನ್ನೇ ಮೈಂಟೈನ್ ಮಾಡ್ಬೇಕಾದ್ರೆ ಬರೀ ಕರಾಟೆಲೆ ಒಂದ್ರಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ರಿಯಾಲಿಟಿ ಅಂತಂದ್ರೆ ಮೇಡಮ್, ನಾನು ನನ್ನ ತಾಯಿಗಿನ ನನ್ನ ದೇಶನ ಜಾಸ್ತಿ ಇಷ್ಟಪಡ್ತೀನಿ. ನನ್ನ ಭಾರತದ ಆಣೆ, ನನ್ನ ತಾಯಿ ಭುವನೇಶ್ವರಿ ಆಣೆ ಹೇಳ್ತಾ ಇದ್ದೀನಿ. ನಾನು ಇವತ್ತರೆಗೂ ಬಂದಿದ್ದು ರಿಯಾಲಿಟಿಲೇ, 99% ರಿಯಾಲಿಟಿಲೇ ಬಂದಿದ್ದೀನಿ, ರಿಯಾಲಿಟಿಲೇ ಬದುಕಿದ್ದೀನಿ. ಅದು ಏನ್ ಸರ್ ಅದ್ರ ಬಗ್ಗೆ? ರಿಯಾಲಿಟಿ ಅಂತಂದ್ರೆ ಜೀವನದಲ್ಲಿ ಯಾವಾಗ್ಲೂ ನೈಜತೆ ಇರಬೇಕು, ನೈಜತೆಯ ಜೀವನ ಇರಬೇಕು. ಮೋಸದ ಜೀವನ, ಮುಖವಾಡದ ಜೀವನ ನಮಗೆ ಬರಲಿಲ್ಲ. ಯಾಕೆ? ಅದಕ್ಕೆ ನನ್ನ ಹತ್ರ ಹಣ ಇಲ್ಲ ಮೇಡಮ್, ಈಗಲೂ ನನ್ನ ಪರ್ಸಲ್ಲಿ ತೋರಿಸಿ ನನ್ನ ಹತ್ರ ₹1 ಇರಲ್ಲ. ಅದು ಅದು ಹೇಳ್ತಾ ಮತ್ತೆ ದುಡ್ಡಿಲ್ಲ ಆಗಲ್ವಾ ಅಂತ ನಾನು ಹೇಳಿದ್ರು ಮೇಡಮ್. ಇದು ದುಡ್ಡಿಲ್ದಾನು ಮನಸ್ಸಿದ್ರೆ ಇವಾಗ ನೀವು ಹೇಳಿದ್ರೆ ಹೆಂಗ್ ಅನ್ನಿಸ್ತು, ಅದು ಅನ್ನಿಸ್ತು. ಎಸ್, ನಾನೇನೋ ಮಾಡಬೇಕು, ವರ್ಲ್ಡ್ ರೆಕಾರ್ಡ್ ಮಾಡಿ ಮೇಡಮ್. ಮೊನ್ನೆಗೆ 103 ಕರಾಟೆ ವರ್ಲ್ಡ್ ರೆಕಾರ್ಡ್ ಮಾಡಿ ರೆಡಿ ಇಟ್ಟಿದ್ದೀನಿ ಮೇಡಮ್. ಅದು ಒಂದ್ ದಿವಸ ಪ್ರಪಂಚಕ್ಕೆ ಬ್ಲಾಸ್ಟ್ ಆಗುತ್ತೆ. ಅದಕ್ಕೂ ಹಣ ಬೇಕು ಅಂತ ನಾನು ಅನ್ಕೊಂಡು ಎಲ್ಲ ಇದು ಮಾಡಿದ್ರು. ಇಲ್ಲ ಮೇಡಮ್, ನಾನು ಸರ್ಕಲ್ ಇರೋರಿಗೆ ಅದನ್ನ ಹೇಳಿದ್ದೀನಿ, ಅವ್ರಿಗೆ ಗೊತ್ತಿರುತ್ತೆ. ಬಟ್ ಹೊರ ಪ್ರಪಂಚದಲ್ಲಿ ಅದು ಗೊತ್ತಾಗ್ಬೇಕು ಅಂದಾಗ ಯಾವತ್ತೂ ಅಷ್ಟೇ ಮೇಡಮ್, ನನ್ನ ಅಭಿನಂದನೆ ನಾನೇ ಮಾಡ್ಕೊಳ್ಳೋದು. ಒಂದು ವೇದಿಕೆ ಅಂತೂ ನಾನು ಸೃಷ್ಟಿ ಮಾಡಲೇಬೇಕು. ಯಾಕಂದ್ರೆ ನಾನು ಯಾರು, A.K. ಪ್ರಭಾಕರ್ ಶರ್ಮಾ ಅವ್ರ ಮಗ, ರಾಧಾಮಣಿ ಮಗ, ನನ್ನ ಸ್ಫೂರ್ತಿ ವಿಷ್ಣು ಸಾರು ನನ್ನ ಜೊತೆ. ನಾನು ಯಾವ್ದು ಸಂಗೀತ ಗೊತ್ತಿಲ್ಲ, ನಾನು ಏನೂ ಗೊತ್ತಿಲ್ಲ ಮೇಡಮ್. ಯಾವತ್ತೂ ಅಷ್ಟೇ ಎವ್ರಿ ಡೇ ವಿ ಹ್ಯಾವ್ ಟು ಗೋ ಎಂಟಿ ಮೈಂಡ್. ಈಗ ಯಾವಾಗ ಎಂಟಿ ಮೈಂಡ್ ಅಲ್ಲಿ ಇರ್ತಾರೆ ಎಲ್ಲ ನಿಮಗೆ ಬಂದು ದೇವ್ರ ಸೇರಿ. ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ ನೋಡಿ. ಕರಾಟೆ ಅಂದ್ರೆ ಕರ್ನಾಟಕ ಯೂತ್ ವೆಲ್ಫೇರ್ ಅಂದ್ರೆ ವರ್ಲ್ಡ್ ರೆಕಾರ್ಡ್ ಅಂದ್ರೆ ಇವಾಗ ಮ್ಯೂಸಿಕ್ ಅಂದ್ರೆ ನೆಕ್ಸ್ಟ್ ಸಿನಿಮಾ 10 ಸಿನಿಮಾದಲ್ಲೂ ಮಾಡಿದ್ದೀವಿ. ಓನ್ ಬ್ಯಾನರ್ ಇದೆ, ಶ್ರೀ ಯಜಮಾನ ಕಂಬೈನ್ಸ್ ಅಂತ. ಯಜಮಾನ ಕಂಬೈನ್ಸ್ ಅಂದ್ರೆ ಯಜಮಾನ ಅಂತಂದ್ರೆ ನನ್ನ ದಾದ ವಿಷ್ಣು ದಾದ ಅವ್ರು ಏನ್ ಹೇಳಿದ್ರು, ಯಜಮಾನ್ರು ಯಾವಾಗಲೂ ಕೂಲಿಯವ್ರ ತರ ಕೆಲಸ ಮಾಡಬೇಕು. ನೀವು ಯಾವಾಗ ಕೂಲಿಯವ್ರ ತರ ಕೆಲಸ ಮಾಡ್ತಾರೋ ಅವಾಗ ಯಜಮಾನ್ರು ಆಗಲ್ಲ. ಯಾರು ನನ್ನ ಸಂಸ್ಥೆಗೆ ಬಂದು ಕೂಲಿ ತರ ಕೆಲಸ ಮಾಡ್ತಾರೋ, ಕೂಲಿ ಅಂತಂದ್ರೆ ಅದು ಕೆಟ್ಟ ಪದ ಅಲ್ಲ, ಕೆಲಸ ಮಾಡೋಂಥದ್ದು. ಯಾರು ಬಂದು ಮಾಡ್ತಾರೋ ಅವರೆಲ್ಲ ಯಜಮಾನ್ರು ಅಂತ ಮಾಡಿದ್ರು. ಯಾರು ಇಲ್ಲ ಮೇಡಮ್, ಇವತ್ತರೆಗೂ ಯಾರು ಬರ್ತಾರೆ. ಮಾಡಿದವ್ರು ಪಾಪ ಆಡ್ದವ್ರು ಬಾಯಲ್ಲಿ ಅಂತ ಒಂದು ಸಿನಿಮಾ ತೆಗೆದ್ವಿ, ಎಲ್ಲ ಗಾದೆ ಮಾತಲ್ಲಿ ತೆಗೆಯೋಣ ಅಂತ ಪ್ಲಾನ್ ಮಾಡಿದ್ವಿ. ಏನ್ ಮಾಡ್ತಾರೆ ಗೊತ್ತಾ, ನಮ್ಮ ರಾಯಭಾರಿಗಳು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ಗೆ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್, ನನಗೆ ಇವತ್ತಿಗೂ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇಲ್ದಿರ ನನ್ನ ಕನ್ನಡದ ಗುರುಗಳು ಅಂತ ಹೇಳಿದ್ರೆ ನಂಗೆ ಬಹಳ ಹೆಮ್ಮೆ ಇದೆ. ಅವ್ರು ಹೋಗಿದ ತಕ್ಷಣ ಒಂದೇ ಮಾತು, ವ್ಯಾಪಾರೀಕೃತ ಇಲ್ಲ ಅಂದ್ರೆ ನೀವು ಮಾಡಬಹುದು, ನನ್ನ ಒಂದು ಆಶೀರ್ವಾದ ಯಾವತ್ತೂ ಇರುತ್ತೆ ಅಂತ. ಮೇಡಮ್, ವಿಡಿಯೋ ಕ್ಲಿಪ್ಪಿಂಗ್ ಹತ್ರ ಇದೆ. ಯಾಕಂದ್ರೆ ಕೆಲವು ಜನ ಹೇಳಿದ್ರು ಇವನ್ಗೆ ಯಾರು ದೊಡ್ಡರಂಗೇಗೌಡರದು ಇವ್ರ ಕರಾಟೆ ಅದು ಇದು. ನಾನು ಹೇಳಿದೆ ನನ್ನ ಕರಾಟೆ ಹಾಡನ್ನು ಬರೆದಂತ ಮೊಟ್ಟ ಮೊದಲ ಮಹನೀಯರವರು. ಆಡಬೇಕು, ಕರಾಟೆ ಆಡಬೇಕು ಅಂತ ಕಿಲಾಡಿ ಜೋಡಿಯಲ್ಲಿ ಬರೆದಂತಹ ಒಂದು ದೊಡ್ಡ ಅದು ಒಳ್ಳೆ ಮನಸ್ತತ್ವ ಇರುವಂತವ್ರು. ಇವತ್ತವರೆಗೂ ರಾಯಭಾರಿಗಳು ಯಾವ ಒಂದು ಸಂಸ್ಥೆಗೂ ಇಲ್ಲ ಮೇಡಮ್ ಈ ತರ. ನಾನ್ ಪ್ಲಾನ್ ಮಾಡಿದೆ, ಒಳಗಡೆ ಸಾಂಸ್ಕೃತಿಕ ಇರಬೇಕು, ಕ್ರೀಡೆ ಇರಬೇಕು, ಬರೀ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ತರ ನೋಡ್ಬಾರ್ದು. ಡಾಕ್ಟರ್ ಕರಾಟೆ ಶ್ರೀನಾಥ್ ಅಂತ ಎಲ್ಲ ಫೀಲ್ಡ್ ಅಲ್ಲೂ ನೀವು ಅದನ್ನ ರೆಕಗ್ನೈಸ್ ಮಾಡಿ ಸೇವೆ ಮಾಡಿದವ್ರನ್ನ ನೀವು ಗುರುತಿಸಿ ಅವಾರ್ಡ್ಸ್ ಕೊಟ್ಟುಕೊಂಡು ಬರ್ತಾ ಇದ್ದೀರಾ. ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಫಿಲಿಯೇಟೆಡ್ ಬೈ ನೆಹರು ಯುವ ಕೇಂದ್ರ ಸಂಘಟನೆ, ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಸಂಸ್ಥೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಜಕ್ಕೂ ಎಲ್ಲೋ ಇರ್ತಾರೆ, ಅವ್ರು ಗುರ್ತಿಸೋಕ್ ಆಗದೆ ಇರೋಂತ ವ್ಯಕ್ತಿಗಳೇ ಇದ್ದಾರೆ. ತುಂಬಾ ಜನ. ನೀವು ಹೇಳಿ ಮೇಡಮ್, ದೇವ್ರು ನಿಮ್ಮ ಹತ್ರ ಬರ್ತಾರ, ದೇವ್ರ ಹತ್ರ ನೀವು ಹೋಗ್ತೀರಾ? ದೇವಸ್ಥಾನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ತರ ಮೇಡಮ್, ಸೇಮ್ ನಾನು ಅದನ್ನ ಮಾಡ್ತೀನಿ, ನಾನು ವೇದಿಕೆ ಮಾಡ್ತೀನಿ, ನನಗೆ ನೀವು ಸ್ಪಾನ್ಸರ್ ಮಾಡಿ ಸರ್. ಬಾಯ್ಬಿಟ್ ಸ್ಪಾನ್ಸರ್ ಮಾಡಿ ಅಂತ ಕೇಳಬಾರ್ದು, ಯಾರು ಕೊಡಲ್ಲ ನಿಮಗೆ. ಆದ್ರೆ ನೀವು ಹೇಳಿ ಮೇಡಮ್, ಇಲ್ಲಿ ಬರ್ತಾ ಇದ್ದೀನಿ ನಿಮ್ಮ ಚಾನಲ್ಗೆ ಒಂದು 10 ಜನ ರೆಡಿ ಮಾಡಿದ್ರೆ ಅಲ್ಲೇ ನಿಮ್ಗೆ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟು ನಿಮ್ಗೆ ಪೂಜೆ ಮಾಡಿ ಹೊಡೆದಿವಿ ಅಂತಂದ್ರೆ ಯಾರಪ್ಪ ಎಲ್ಲ ಹೋದ್ಮೇಲೆ ಹೂವು ಹಾಕ್ತಾರೆ. ನಮ್ಗೆ ಇವಾಗಲೇ ಈ ಭಾಗ್ಯ ಸಿಗ್ತಾ ಇದೆ, ಖುಷಿ. ನನಗೆ ಪ್ರತಿಯೊಂದು ಖುಷಿನೇ ಸಾಕು ಮೇಡಮ್. ವಿಶ್ವ ದಾಖಲೆ ಮಾಡಬೇಕಾದ್ರೂ, ವಿಶ್ವ ದಾಖಲೆ ಮಾಡಿಸ್ಬೇಕಾದ್ರೂ ಕೂಡ ಬಂದ ನಂತರ ಅವ್ರು ನಮಗೆ ಕಳಿಸ್ಕೊಡ್ತಾರೆ ಅಲ್ಲಿಂದ ಇಲ್ಲಿ. ನಾನು ವರ್ಲ್ಡ್ ರೆಕಾರ್ಡ್ ಯೂನಿಯನ್ ಅಲ್ಲಿ ಒಂದು ಡೈರೆಕ್ಟರ್ ಆಗಿದ್ದೀನಿ, ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿಲಿ ಡೈರೆಕ್ಟರ್. ಹೌದು ಮೇಡಮ್. ಆಮೇಲೆ
ನೀವು ಎಲ್ಲ ತಿಳ್ಕೊಬೋದು. ಒಂದು ಈ ಚಾನೆಲ್ ಮುಖಾಂತರ ನಮ್ಮ ಗೀತಾ ಮೇಡಮ್ ಅವರ ಮುಖಾಂತರನೇ ಹೇಳಿಸ್ತೀನಿ, ಎಲ್ಲ ವಿಶ್ವ ದಾಖಲೆಗಳಿಗೂ ಹಣ ಕೊಟ್ಟು ಅಥವಾ ಅವಾರ್ಡ್ಗಳಿಗೆ ಹಣ ಕೊಟ್ಟು ಪಡೆಯುವಂಥದ್ದು ಸುಮಾರು ಸಂಸ್ಥೆಗಳಲ್ಲಿ, ಕನ್ನಡ ಸಂಘಟನೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರೂ ಈ ವಿಚಾರಗಳನ್ನ ಪಾಪ ಅವರವ್ರ ಕಷ್ಟದಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಹಣ ತೊಗೊಂಡು ಅವಾರ್ಡ್ ತೊಗೊಳ್ಳೋಂಥದ್ದು ಅಂತ ಹೇಳ್ತಾರೆ. ಇದೆಲ್ಲ ಒಂದು ನನಗೆ ನನ್ನ ವೈಯಕ್ತಿಕವಾಗಿ ಅದು ಇಲ್ಲ ಮೇಡಮ್. ನೀವು ಒಂದು ಡಾಕ್ಟ್ರೇಟೋ ಅಥವಾ ಏನೋ ಒಂದು ಓದಕ್ಕೆ ಹೋಗ್ಬೇಕಾದ್ರೆ ಅಡ್ಮಿಷನ್ ಫೀಸ್ ಕಟ್ತೀರಾ, ಅದಾದ ನಂತರ ಒಂದು ರಿಜಿಸ್ಟ್ರೇಷನ್ ಫೀಸ್ ಅಂತ ಇದ್ದೇ ಇರುತ್ತೆ ಮೇಡಮ್. ಒಂದು ಚಿಕ್ಕ ಮಟ್ಟದ ಸಣ್ಣ ಮಟ್ಟದ ಒಂದು ರಿಜಿಸ್ಟ್ರೇಷನ್ ಫೀಸ್ ಇದ್ದೇ ಇರುತ್ತೆ. ಆಮೇಲೆ ಲಕ್ಷಾಂತರ ರೂಪಾಯಿ ಮಾಡಿ ನಾನು ಮಲೇಷ್ಯಾಲ್ ಆಫೀಸ್ ಮಾಡಿದ್ದೀನಿ, ಮತ್ತೆ ಡೆಲ್ಲಿಲಿ ಆಫೀಸ್ ಮಾಡಿದ್ದೀನಿ. ಇವಾಗ ಡೆಲ್ಲಿ ಆಫೀಸು ಬದಲಾಗ್ತಾ ಇದೆ ಮೇಡಮ್. ಹಿಂದಿನ ಚೇರ್ಮನ್ ಅವರು ಬದಲಾದ್ರು, ಮತ್ತೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕೆಲವು ಮಾಹಿತಿ ಇರುತ್ತೆ ಮೇಡಮ್ ನಮ್ಮ ಬಗ್ಗೆ, ನಮ್ಮವರ ಜೊತೆಲಿರೋರನ್ನೇ ಹೇಳಬಹುದು, ಹೇಳ್ದಿರೋ ಇರ್ಬೋದು, ನಮಗೆ ಗೊತ್ತಿಲ್ಲ. ನಾವು ಯಾರ ಹತ್ರ ಕೇಳಿದ್ರೆ ನಮ್ಗೆ ಯಾರು ಹೇಳೂ ಇಲ್ಲ ಬೇಕಾಗಿಲ್ಲ. ಸೊ ಇದು ಏನು ಅಂತಂದ್ರೆ ಜನಕ್ಕೆ ಒಂದು ಮಿಸ್ಗೈಡ್ ಆಗಬಾರ್ದು ಮೇಡಮ್. ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಎಲ್ಲಾ ಮಾನ್ಯತೆಗಳನ್ನ ಪಡೆದು ನಾನು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನೇ ಮಾನ್ಯತೆ ತಗೊಂಡು ನಡೆಸ್ತಾ ಇದ್ದೀನಿ, ಅಥವಾ ನನ್ನ ಕರಾಟೆನೇ ಆರ್ಡರ್ ವೈಸ್ ನಾನು ತಗೋತೀನಿ ಅಂತ ಹೇಳಿದಾಗ ನನ್ನ ಜೀವನದ ಪ್ರಮುಖ ಅಂಶ. ಅದನ್ನ ಬಂದು ದುಡ್ಡು ಏನ್ ಮಾಡಿದ್ರಿ ಅಂತ ಕೇಳಿದ್ರು ಮೊನ್ನೆ ಒಂದು ಚಾನಲ್ ಅಲ್ಲಿ. ಸರ್ ರಿಯಾಲಿಟಿ ಆಗ್ಲಿ ಅಥವಾ ನಾನು ಒಂದೇ ಕೊಡ್ಸಲ್ವಲ್ಲ, ನಾನು ಎಲ್ಲರ ಒಂದು ಟಚ್ ಇಟ್ಕೊಂಡಿದ್ದೀನಿ ಮೇಡಮ್. ಎಲ್ಲಾ ಕಡೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಕಡೆ ಎರಡು ಕಡೆ ಇರುತ್ತೆ. ನಾವು ಎಲ್ಲಿ ಒಳ್ಳೆತನ ಉಳಿಸ್ಕೊಂಡಿರ್ತೀವೋ ಅಲ್ಲಿ ನಮ್ಗೇನ್ ಬೇಕಾದ್ರೂ ಕೆಲಸ ಆಗುತ್ತೆ. ಆ ರೀತಿ ನಾವು ಸುಮಾರು ಮ್ಯಾಮ್ ಕೆಲವ್ರ ಹತ್ರ ನಾವು ಫೀಸ್ ತಗೊಂಡಿದೀವಿ, ಕೆಲವ್ರ ಹತ್ರ ನಾವು ಫೀಸ್ ತಗೊಂಡಿಲ್ಲ. ಯಾರ ಹತ್ರ ಇದೆಯೋ ಅವ್ರ ಹತ್ರ ತಗೋಬೇಕು, ಯಾರು ಕೊಡ್ತಾರೋ ಅವ್ರು ತಗೋಬೇಕು. ಹಾಗನ್ಬಿಟ್ಟು ಇಲ್ಲಿ ಮಧ್ಯಮ ವರ್ಗದವರು, ಕೆಳವರ್ಗದವರು ಮತ್ತೆ ಮೇಲ್ವರ್ಗದವರು ಅಲ್ಲ. ಮನಸ್ಸಿರುವವರು, ಮನಸ್ಸಿರುವವರು ಕೊಡ್ತಾರೆ, ಮನಸ್ಸಿಲ್ಲದವರು. ಈ ಒಂದು ನನ್ನ ಅನುಭವದ ಪ್ರಕಾರ, ಓವರ್ ಆಲ್ ನನ್ನ ಅನುಭವದ ಪ್ರಕಾರ ಮೇಡಮ್ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾಗ, ಇನ್ಕ್ಲೂಡಿಂಗ್ ನನ್ನ ಹೆಂಡತಿ ಆಗ್ಬೋದು, ನನ್ನ ಮಕ್ಕಳಾಗ್ಬೋದು, ಯಾರೇ ಆಗ್ಬೋದು, ಎಲ್ಲರಿಗೂ ನಾನು ಹೀರೋ ಆಗಿರ್ತೀನಿ. ನಿಜವಾಗ್ಲೂ ನೀವು ಹೀರೋನೇ ಸರ್. ಮಕ್ಕಳೊಬ್ಬರಿಗೆ ಹೆಂಡತಿಗೂ ಅಲ್ಲ, ಪ್ರಪಂಚಕ್ಕೆ ನೀವು ಈ ತರ ಮಾಹಿತಿ ಕೊಟ್ಟಿದ್ದೀರಾ, ಈ ತರ ಕೆಲಸಗಳು ಮಾಡ್ತಿದ್ದೀರಾ ಅಂದ್ರೆ ಇವಾಗ ಗ್ರೇಟ್ ಹೀರೋ. ವಿಷ್ಣುವರ್ಧನ್ ಸ್ಫೂರ್ತಿ ಅಂದ್ರೆ ಅದಕ್ಕೆ ಕರೆಕ್ಟ್ ಆಗೇ ಇದೆ ಸರ್. ಅವರೇ ಮ್ಯಾಮ್, ಅವ್ರ ಹೆಸರು ಹಾಳು ಮಾಡಬಾರ್ದು. ಗೊತ್ತಾಗುತ್ತೆ ಸರ್, ಅವ್ರದ್ದೊಂದು 2 ಲೈನ್ ಹಾಡು ಹಾಡ್ಬೋದಾ ನಿಮ್ಗೆ ಗೊತ್ತಿದ್ರೆ? ನನಗೆ ಇಷ್ಟ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಸ್ ಮ್ಯಾಮ್, ಇದು ಕಾರ್ಯಕ್ರಮದ ಅಂತ್ಯದಲ್ಲಿ ಖಂಡಿತ ನಿಮಗೋಸ್ಕರ. ಯಾಕಂದ್ರೆ ನೀವು ವಿಷ್ಣುವರ್ಧನ್ ಅದು ಅಂದಾಗ ನಮ್ಗೆಲ್ಲ ಒಂದ್ ಕಡೆ ಖುಷಿ ಆಗುತ್ತೆ. ಅದು ಬರಲ್ಲ ಅಂತ ಹೇಳಬಾರ್ದು ಮೇಡಮ್. ನಮ್ಗೆ ಏನಿರುತ್ತೋ ಅವಕಾಶ ಅನ್ನೋದು ಆಕಾಶದಿಂದ. ಖಂಡಿತ ಈ ಅವಕಾಶನ ನಾವು ಯೂಸ್ ಮಾಡಿಕೊಂಡು ಜನಕ್ಕೆ ಒಂದು ವಿಚಾರ ತಿಳಿಸ್ಬೋದು. ತದನಂತರ ರಿಯಾಲಿಟಿ ಆಯಿತು. ಅದಾದ್ಮೇಲೆ ನಮಗೆ 17ರಲ್ಲೇ ಅದು ಜೆರೂಸಲೇಮ್ ಯೂನಿವರ್ಸಿಟಿ. ಯಾಕಂದರೆ ಕೆಲವರು ಹೇಳ್ತಾರೆ ಮೇಡಮ್, ಪ್ರೈವೇಟಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯವ್ರು ಕೊಡುವಂಥ ಡಾಕ್ಟರೇಟ್ ಎಲ್ಲ ವ್ಯಾಲಿಡ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದರು. ಓಕೆ, ನಾನು ಅದನ್ನ ಅನಲೈಸ್ ಮಾಡ್ತಾ ಹೋದೆ. ಗೊತ್ತಿಲ್ಲಲ್ಲ ಮೇಡಮ್, ಇಲ್ಲ ನಾನಲ್ಲ ಮೇಡಮ್, ಮೊದಲು ನಾನು ತೊಗೊಂಡಿದ್ದು ಹೇಳ್ತೀನಿ, ಆಮೇಲೆ ಕೊಡ್ಸೋದು. ಆಮೇಲೆ ಕೊಡ್ಸೋದ್ರ ಬಗ್ಗೆ ಹೇಳಿ, ನನ್ನ ಬಿಸ್ನೆಸ್ಸು ಅಲ್ಲ ಅದು. ಡಾಕ್ಟರೇಟ್ ಕೊಡ್ಸೋದು ನನ್ನ ಬಿಸ್ನೆಸ್ ಅಲ್ಲ. ನನ್ನ ಹೊಟ್ಟೆಪಾಡು ಏನಂದ್ರೆ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ನಾವು ಇಂಡಿವಿಜುವಲ್ ಮತ್ತು ಗ್ರೂಪ್ ವರ್ಲ್ಡ್ ರೆಕಾರ್ಡ್ ಕೊಡ್ತೀವಿ. ಅದ್ರಲ್ಲಿ ಏನು ಬರುತ್ತೋ ನಮ್ಮ ಊಟ ಅದೇನೆ. ನಾನೇನು ಆಸ್ತಿನೂ ಮಾಡಿಲ್ಲ. ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು, ನನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೋಬಹುದು, ನಾವಿರೋ ಮನೆ ಬಾಡಿಗೆ ಚೆಕ್ ಮಾಡ್ಕೊಳ್ಳಿ, ಕೋಟಿ ರೂಪಾಯಿ ಮಾಡಿದೀವಿ ಅಂತ ಇಲ್ಲ ಹೇಳ್ತಾರೆ ಮೇಡಮ್. ಈ ಮಾಧ್ಯಮದ ಪ್ರಕಾರ ತಿಳಿಸ್ಬೇಕು, ನಾವು ಒಬ್ಬ ಬಾಧಕನೇ ಜಾಸ್ತಿ, ಬಾಧಕ ಜಾಸ್ತಿ. ಅವನ ಅಕೌಂಟ್ ಅಲ್ಲಿ ಪ್ರಶ್ನೆಗಳು ಬರುತ್ತೆ. ನನಗೆ ತುಂಬಾ ಈ ಒಂದು ಸಂದರ್ಭದಲ್ಲಿ, ಈ ನನ್ನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನನಗೆ ನಿಜವಾಗ್ಲೂ ನಿಮ್ಮ ಒಂದು ಚಾನಲ್ VK ನ್ಯೂಸ್ ಆಗ್ಬೋದು, ಅಥವಾ ನಿಮ್ಮ ಯೂಟ್ಯೂಬ್ ಚಾನಲ್ ಆಗ್ಬೋದು, ಜಮ್ ಯೂಟ್ಯೂಬ್ ಚಾನಲ್ ಆಗ್ಬೋದು, ನನಗೆ ಒಳ್ಳೆ ವೇದಿಕೆ ಈ ಸಂದರ್ಭದಲ್ಲಿ. ಯಾಕೆಂದರೆ ಕೆಲವು ದಿನಗಳ ಒಂದು ಬೆಳವಣಿಗೆ ನೋಡ್ತಾ ಇದ್ದಾಗ ಜನರು ಚುಚ್ಚುವಂತಹ ಮಾತುಗಳು ನಡೀತಾನೆ ಇರುತ್ತೆ. ಆಮೇಲೆ ನಾವೇನು ಅಲ್ಲದೆ ಇದ್ರೂ ಬೇರೆ ಹೋಗಿ ಒಳಗಡೆ ಬೀಳ್ಬೇಕಾಗತ್ತೆ. ಯಾವುದೋ ಮೀಟಿಂಗಲ್ಲಿ ಇರ್ತೀವಿ, ಏನೋ ತಪ್ಪು ನಡೆಯುತ್ತೆ, ಅವಾಗ ನಾನೇ ಫೇಸ್ ಮಾಡಬೇಕಾದ್ರೆ ನಾನೇ ತಾನೇ ಫೇಸ್ ಮಾಡಬೇಕು ಮೇಡಮ್. ಇವತ್ತವರೆಗೂ 33 ವರ್ಷದಿಂದ ಹೆಸರು ಅಂತಾನೆ ಉಳಿಸ್ಕೊಂಡ್ ಬಂದಿದ್ದೀವಿ. 33 ವರ್ಷ ಇಲ್ಲ ಮೇಡಮ್, ಕಷ್ಟ ಇದೆ. ನನಗೆ ಕಷ್ಟ ಆಗ್ತಾ ಇದೆ ಇವಾಗ. ಅದಕ್ಕೆ ಹೇಳಿದ್ದು ನಾನು ಸ್ಟಾರ್ಟಿಂಗಲ್ಲಿ, ನಮ್ಮ ಯೋಗ್ಯತೆ ಮೀರಿ ಏನೂ ಮಾಡಬಾರ್ದು. ಸೊ ಇದಾದ ನಂತರ ಇವಾಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಸೇವೆ ಮಾಡೋರಿಗೆ ಸನ್ಮಾನ ಅಂತಲೇ ನಮ್ಮ ಕಾರ್ಯಕ್ರಮ. ನಮ್ಮ ಇವತ್ತು ವೆಲ್ಫೇರಲ್ಲಿ ನೀವು ಬೇಕು ಬೇಡ ಅಂತಂದ್ರೂ ನಾವೇ ವಾಲಂಟಿಯರ್ ಆಗಿ ಹೋಗ್ತೀವಿ. ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ವೈದ್ಯಕೀಯ ಜಾಗ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಅಥವಾ ಮೇನ್ ರೋಡಲ್ಲಿ ಭಾಷಣ ಸರ್ಕಲ್ ಕೇಳ್ಪಟ್ಟೆ, ವಿಜಯನಗರಲ್ಲೇ ಒಂದು ಪಾರ್ಕ್ ಅಲ್ಲಿ BBMP ಅವ್ರಿಗೆಲ್ಲ ಲಯನ್ಸ್ ಅವ್ರಿಗೆ ಮಾಡಿದ್ವಿ, ರೋಟರಿ ಅವ್ರಿಗೆ ಮಾಡಿದ್ವಿ, ಆಮೇಲೆ ಹೊರಗಡೆ ಎಷ್ಟು 3-4 ಸಲ ಮಾಡಿದ್ವಿ. ತದನಂತರ ಹೊರಗಡೆ ಇಂದಿರಾ ಗಾಂಧಿ ವಸತಿ ಶಾಲೆ ಇರುತ್ತಲ್ಲ, ಆ ಮಕ್ಕಳು ವಿಶ್ವ ದಾಖಲೆ ಮಾಡಿದ್ರು. ಮೊರಾರ್ಜಿ ದೇಸಾಯಿ ಅವರು ವಿಶ್ವ ದಾಖಲೆ. ಮೇಡಮ್, ನೀವು ನಂಬ್ತಿರೋ ಬಿಡ್ತಿರೋ, ದೇ ಆರ್ ಆಲ್ ಪೇಡ್ ಫೀಸ್ ಆಫ್ ವರ್ಲ್ಡ್ ರೆಕಾರ್ಡ್.
ನಿಜವಾಗ್ಲೂ ಫೀಸ್ ಕೊಟ್ಟೇನೆ ಮಾಡಿದ್ರು. ಇದಕ್ಕೆ ರಿಜಿಸ್ಟ್ರೇಷನ್ ಅವ್ರಿಗೆ ಬೇರೆಯವ್ರಿಗೆ ಎಷ್ಟು ವ್ಯತ್ಯಾಸ ಇದೆ ಮೇಡಮ್. ಗುರುದಕ್ಷಿಣೆ ಅಂತ ಯಾಕೆ ತಗೋಬೇಕಾದ್ರೆ ನಾನು ಫ್ರೀಯಾಗಿ ಮಾಡ್ಬೇಕಾಗಿತ್ತಲ್ವ. ನೀವು ಕೊಡೋ ಭಿಕ್ಷೆಯಿಂದಾನೇ ನಮ್ಮ ಜೀವನ. ಖಂಡಿತ ಸರ್, ಎಲ್ಲಾ ಜೀವನನೂ ನಡಿಬೇಕಲ್ವಾ. ಏನೋ ಮಾಡ್ತಾ ಇದೀವಿ ಅಂದಾಗ ಪ್ರೋತ್ಸಾಹಿಸ್ಲಿ ಜನ. ಅದನ್ನ ಮಾಡಿದ್ರು ಮೇಡಮ್, ಅಷ್ಟು ಮಾತ್ರ ಮಾಡ್ಕೊಂಡು ಹೋದ್ವಿ. ಇವತ್ತಿಗೂ ಅದು ನಡೀತಾ ಇದೆ. ಮುಂದೆ ನಾನು ಇರ್ಲಿ ಇಲ್ದೆಲ್ಲ ಹೋಗ್ಲಿ ನಾವು ಮಾಡಿಟ್ಟಿದ್ದೀವಿ. ಯಾರು ನಮ್ಮನ್ನ ಮಾದರಿಯಾಗಿ ತಗೊಂತಾರೋ ಅವರು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ಅದು ಕಾನ್ಫಿಡೆನ್ಸ್ ಫುಲ್ ಇದೆ ನಿಮಗೆ. ಒಳ್ಳೇದಕ್ಕೆ ಯಾವತ್ತಿದ್ದೇ ಇದೆ. ಇವತ್ತು ನೆನೆಸ್ಕೊಂತೀವಲ್ಲ ನಾವು, ನೀವು ಡಾಕ್ಟರ್ ರಾಜ್ಕುಮಾರ್ ಅದೆಲ್ಲ ಬೇಡ ಮೇಡಮ್, ಅದೆಲ್ಲ ಬೇಡ. ನಾನು ನಿಮ್ಮ ವೈಯಕ್ತಿಕವಾಗಿ ಹೇಳಬೇಕು, ನಿಮ್ಮ ತಂದೆ ಅವರು ಹಿರಿಯ ನಟರು. ಇವತ್ತು ಅವ್ರನ್ನ ನೀವು ಮರ್ತು ಬಿಡ್ತೀರಾ? ಖಂಡಿತ ಬಿಟ್ಬಿಡಿ ಮೇಡಮ್, ತಂದೆ ಮರೆಯಲ್ಲ. ನಮ್ಮ ಅಪ್ಪನ ಹೆಸರಿಂದನೇ ನನಗೆ ಇವತ್ತು ಗೌರವ ಸಿಗ್ತಾ ಇದೆ ಸರ್. ಅಲ್ವಾ? ನಾನೇ ಹೇಳಿದೆ ಮೇಡಮ್, ಬೇಸ್ಟ್ ಮಗಳು ಅಂತ ಗುರುತಿಸ್ತಾರೆ ನೀವು ನೋಡಿದ ತಕ್ಷಣ SJP ಮೂರ್ತಿ ಸರ್ ಅವರ ಇದಲ್ವಾ, ನಮ್ಗೆ ಗೊತ್ತಿದ್ದಲ್ಲ, ನಾನೇ ಹೇಳ್ದಲ್ವಾ. ಹೌದು, ಫಸ್ಟ್ ಮರೀತಾರೆ ಮೇಡಮ್. ಆತರ ಅವ್ರನ್ನೇ ಮರೆಯಲ್ಲ ಅಂದ್ರೆ ಒಳ್ಳೇದನ್ನ ಹೆಂಗ್ ಮರೀತಾರೆ? ಖಂಡಿತ ಇಲ್ಲ ಸರ್. ಎಲ್ಲಾ ಜನ ಇರ್ಬೋದು ಇಲ್ಲಿ, ಆದ್ರೆ ಒಳ್ಳೇದು ಸರ್ ಎಲ್ಲರೂ ಇದಾರೆ. ತಗೊಳ್ಳೋದ್ರಲ್ಲಿ ನಾವು ಆರಿಸ್ಕೊಂಡು ಒಳ್ಳೇದನ್ನ ಮಾತ್ರ ಆರಿಸ್ಕೊಳ್ಳೋದು. ಏನು ಅಂತ ಒಂದು ಬೇಜಾರೇನು ಅಂದ್ರೆ, ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲದೆ ಇದ್ದಾಗ ಅದು ನಾವೇನು ಅವ್ರಿಗೆ ಬದಲಾಗಿ ಆಗ್ಬೇಕು, ಬಟ್ ಕೆಲವರು ಆಗಲ್ಲ ಸರ್. ಬದಲಾಗಿ ಇಲ್ಲ ಅಂದ್ರೆ ಸಮಾಜ ಬದಲು ಮಾಡೋದು. ನಾನು ನೋಡಿದ್ದೀನಿ ಮೇಡಮ್, ಯಾರು ನಮ್ಮ ಬಗ್ಗೆ ಹೇಳೋರಾಗ್ಬೋದು ಅಥವಾ ನಾವು ಹೋಗಿ ನಾವೇನೇ ಸಮಾಧಾನಕರವಾಗಿ ಮಾತಾಡಿದ್ರು ಕೂಡ ಅವರಲ್ಲಿರುವಂತಹ ಮೇಡಮ್, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳ್ಬೋದು. ಅನುಮಾನಕ್ಕೆ ನಾವು ಅದನ್ನ ಕ್ಯಾನ್ಸರ್ ಇದಂತಾರಲ್ಲ, ಅದೇ ತರ ಅನುಮಾನ ಪೆದ್ದ ರೋಗ ಅಂತೀವಿ ಸರ್. ಏನು ಅದನ್ನ ತೆಗಿಯಕ್ಕಾಗಲ್ಲ ನಾವು ಆಚೆ. ಅದು ಕೂತ್ಬಿಟ್ಟಿರತ್ತೆ ಆ ಮೈಂಡ್ ಸೆಟ್ ಅಲ್ಲಿ ಅವ್ರಿಗೆ. ಅಷ್ಟಿಲ್ಲ ಅಂತಂದ್ರೆ ಒಬ್ಬ ಏನು ಓದ್ದಿರೋ ಅಂತ. ನಿಜ ಸರ್, ನಿಜ. ಎಜುಕೇಶನ್ ಇಲ್ಲ ಅಂತೀರಾ, ಬ್ಯಾಕ್ ಗ್ರೌಂಡ್ ಇಲ್ಲ ಅಂತೀರಾ, ಗಾಡ್ ಫಾದರ್ ಇಲ್ಲ ಅಂತೀರಾ, ಸಿಂಗಲ್ ಮ್ಯಾನ್. ಇವತ್ತು ಎಲ್ಲರ ಸಹಕಾರ 20% ಆದ್ರೆ ಭಗವಂತನದೇ ಭಗವಂತಂದು 70%. 70, 20, 90. ಇನ್ನು 10 ಅವಮಾನ ಅವಮಾನ ಅವಮಾನ. ಇವತ್ತು ನನ್ನಲ್ಲಿ ಒಳಗಡೆ ಐ ಮೀನ್ ಶ್ರೀಲಂಕಾ ಅವರಿದ್ದಾರೆ, ದುಬೈ ಅವರಿದ್ದಾರೆ, ರೋಮ್ ಅವರಿದ್ದಾರೆ, ಇಟಲಿ ಅವರಿದ್ದಾರೆ. 18 ಕಂಟ್ರಿಗಳಲ್ಲಿ ಕೊಲಾಬ್ರೇಟ್ ಆಗಿದೆ. ನಮ್ಮ ವೆಬ್ಸೈಟ್ ಅಲ್ಲಿ ಡೈರೆಕ್ಟರ್ ನಂಬರ್ ಕೂಡ ಹಾಕಿರ್ತೀನಿ ನಾನು. ನಮ್ಮ ಬಗ್ಗೆ ವಿಚಾರ ಮಾಡ್ಕೋಬಹುದು. ನಮ್ಮ ಚೇರ್ಮನ್ ಕೂಡ ಒಳ್ಳೆ ಜೆಂಟಲ್ಮನ್ ಆಗಿದ್ದಾರೆ ಮೇಡಮ್. ಹೆಸರುಗಳು ಹೇಳ್ತಾ ಹೋದಾಗ ಇವತ್ತು ಅವ್ರು ಇರ್ತಾರೆ, ನಾಳೆ ಮತ್ತೆ ಅದು ಹೇಳ್ಬಾರ್ದಾಗೆ ಈ ಟೈಮ್ ಇವ್ರು ಒಳ್ಳೆಯವರಾಗಿದ್ರು, ಅವ್ರಿಗೆ ನನ್ನ ಹೆಸರು ಹೇಳಿದ್ರು ಅಂತಾರೆ. ನನ್ನ ಜೊತೆಲಿರುವಂತ ಎಲ್ಲಾ ಪದಾಧಿಕಾರಿಗಳು ನನ್ನ ಕೈ ಜೋಡಿಸ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ ಮೇಡಮ್. ನಿಂತ ನೀರಾಗಲ್ಲ ಅವರು, ಅದು ತಪ್ಪು ಅಂತಾನು ನಾವು ಹೇಳ್ಬಾರ್ದು. ಅವ್ರು ನನಗೇನು ಅಂದ್ರೆ ಒಂದು ವಿಷಯ ಚಾನೆಲ್ ಮುಖಾಂತರ ಹೇಳ್ಬೇಕು. ನಿಜವಾಗ್ಲೂ ಮೇಡಮ್, ಒಬ್ಬ ಕನ್ನಡಿಗ ಕರಾಟೆಯವನು ಭಾರತದ ಕರಾಟೆ ಕನ್ನಡಿಗನ ಒಂದು ವಿಶ್ವ ದಾಖಲೆ ನೀಡುವ ಸಂಸ್ಥೆ ಅದು ಕರ್ನಾಟಕದಲ್ಲಿ ದೆಹಲಿಯಲ್ಲಿದೆ ಅಂತಂದ್ರೆ ನನಗೆ ಹೆಮ್ಮೆ ಇದೆ. ತದನಂತರ ಯಾರ್ಯಾರು ಮಾಡಿದ್ರು ಕೂಡ ನನಗೆ ನಾನು ಉತ್ಕೃಷ್ಟವಾಗಿ ಸ್ವಾಗತಿಸ್ತೀನಿ. ನನಗೆ ಯಾವ ರೀತಿ ನನ್ನ ಆದ್ಮೇಲೆ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಮೇಡಮ್. ಇವತ್ತು ನೀವೇ ಅನುಭವಿಸಿದ್ದೀರಾ, ಒಂದು ಮಹಿಳಾ ಅಧ್ಯಕ್ಷರಾಗಿ ಯಾವ ಕಾರ್ಯಕ್ರಮಕ್ಕೆ ಹೋಗಕ್ಕಾಗತ್ತೆ, ಯಾವ ಕಾರ್ಯಕ್ರಮ ಮ್ಯಾನೇಜ್ಮೆಂಟ್ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಕ್ಷಮೆ ಇಲ್ಲಿ ತುಂಬಾ ಸರ್, ನೀವು ಮಾಹಿತಿಗಳು ಕೊಡ್ತಾ ಹೋಗ್ತಾ ಇದ್ರೆ ನಮ್ಗೆ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾವ ತರ ಯಾವ ಫೀಲ್ಡ್ ಅಲ್ಲಿ ಹೆಂಗೆಲ್ಲ ಅನುಭವಿಸಿದೀನಿ ಅಂತ ಹೇಳ್ತಿದ್ದೀರಾ, ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಬಂದಿದ್ದೀರಾ. ಒಂದೊಂದು ಮೆಟ್ರಿಗೂ ನೀವು ಏನು ಮಾನ ಅವಮಾನ ಅಂತ ಹೇಳಿದ್ರು, ಅವಮಾನಗಳಿಂದಾನೇ ಮೇಲೆ ಹತ್ಕೊಂಡ್ ಬಂದಿರ. ನಾವು ಬಿಟ್ಟಿಲ್ಲ, ಬೇಡಪ್ಪ ಅಂತ ನೀವು ಬಿಟ್ಟಿಲ್ಲ. ಸ್ಟಿಲ್ ಗೋಯಿಂಗ್. ವ್ಯಾಪಾರಕ್ಕೆ ಹಣ ಬಂಡವಾಳ ಆದ್ರೆ ನನ್ನ ಸನ್ಮಾನಕ್ಕೆ ಅವಮಾನವೇ ಬಂಡವಾಳ. ನಾನು ಅಣ್ಣಾಮಲೈ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ರೋಹಿಣಿ ಸಪೇಟ್ ಅವರ ಜೊತೆ ವರ್ಕ್ ಮಾಡಿದ್ದೀನಿ, ಹರೀಶ್ ರಾವ್, ಭಾಸ್ಕರ್ ರಾವ್. ನಿಜವಾಗ್ಲೂ ಎಲ್ಲರೂ ನಮ್ಮ ಒಂದು ಮಾಸ್ಟರ್ ಅಂತಾನೆ ಇದು ಮಾಡಿ. ನಾವು ಅಣ್ಣಾಮಲೈ ಸರ್ ಅಂತೂ ನಮ್ಮನ್ನ ಮಾಸ್ಟರ್ ಬನ್ನಿ ಅಂತಾನೆ ಇದು ಮಾಡ್ತಾ ಇದ್ರು. ಎಲ್ಲ ನಮಗೆ ಪೌರ ರಕ್ಷಣಾ ದಳದ ಎಲ್ಲ ಸಿಬ್ಬಂದಿ ವರ್ಗದವರು ನನಗೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಅವ್ರಿಗೆ ಬೇರೆ ಇಂಟ್ರಾಕ್ಟಿವ್, ಅಪೇಕ್ಷೆ ಇಲ್ದಿರ ಹೋಗಿ ಅವಾಗ ನಿಮ್ಗೆ ಗೌರವ ಕೊಡ್ತಾರೆ. ಖಂಡಿತ ಸರ್, ಯಾವತ್ತೂ ಅಪೇಕ್ಷೆ ಇಟ್ಕೊಂಡು ಹೋಗ್ಬಾರ್ದು. ಅಪೇಕ್ಷೆ ಇದ್ರೆ ಬಿಡು ನನ್ನಿಂದ ಪ್ರೀತಿ, ಆ ಮಾತು, ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ, ಅಷ್ಟೇ ಸಾಕು ಮನುಷ್ಯನಿಗೆ. ಮೇಡಮ್, ಅದು ಈ ಚಾನಲ್ ಮುಖಾಂತರ ಇವತ್ತಿನ ವಿಶೇಷ ಬೆಳಿಗ್ಗೆನೆ ನಾನು ಬರ್ಬೇಕಾದ್ರೆ ಯಾಕೆ ಗುಡ್ ನ್ಯೂಸ್ ಅಂತ ಹೇಳಿದೆ ಅಂತಂದರೆ, ನಮ್ಮ ಇದು ಸದಸ್ಯರು, ಐ ಮೀನ್ ಮೇಲ್ಮನೆ ಸದಸ್ಯರು MP ಶ್ರೀ ತೇಜಸ್ವಿ ಸೂರ್ಯ ಅವರು ನನಗೆ ಕೆಂಪೇಗೌಡ ಪ್ರಶಸ್ತಿಗೆ ಇನ್ಫ್ಲೂಯೆನ್ಸ್ ಲೆಟರ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ ಮೇಡಮ್. ಕಲೆಕ್ಟ್ ಮಾಡಿಲ್ಲ, ಯಾಕಂದ್ರೆ ನಾನು ನಿಮಗೆ ಕಮಿಟ್ ಆಗ್ಬಿಟ್ಟಿದ್ದೀನಿ. ಬರ್ತಾ ಮಾತಾಡಿ ಮೇಡಮ್, ಅವರು ಹೇಳಿದ್ರು ನನ್ನ ಕಚೇರಿಗೆ ಬಂದಿದೆ, ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾರೆ ಮೇಡಮ್. ಅದು ಅವರ ಒಂದು ದೊಡ್ಡತನ. ಖಂಡಿತ ಸರ್, ನಿಮ್ಮ ಬ್ಲೆಸ್ಸಿಂಗ್ಸ್ ಇಂದ ನಾನು ಗೆದ್ದು ಬಂದಿದ್ದೀನಿ, ನನಗೆ ಖುಷಿ ಆಯ್ತು ಅಂತ ಹೇಳಿದ್ರು ಮೇಡಮ್. ನಾನು ಯಾವ ಪಕ್ಷ ಪರವಾಗೂ ಅಲ್ಲ, ವ್ಯಕ್ತಿತ್ವ ಚೆನ್ನಾಗಿರ್ಬೇಕು. 100% ಗೊತ್ತಾಗುತ್ತೆ ಸರ್. ಪಕ್ಷದ ಬಗ್ಗೆ ನೀವು ಯಾವತ್ತೂ ಎಲ್ಲೂ ಮಾತಾಡಿಲ್ಲ. ಅವರು ನನಗೆ ರೆಸ್ಪಾನ್ಸ್ ಮಾಡಿದ್ರು. ನನಗೆ ಒಂದೇ ಆಸೆ,
ನಮ್ಮನ್ನ ಗುರುತಿಸುವಂತದ್ದು ಮಾಡಿ ಖಂಡಿತ. ನಮ್ಮಂತವ್ರನ್ನ ನಾವು ಗುರುತಿಸ್ತೀವಿ. ಖಂಡಿತ. ಮೊನ್ನೆ ಮೇಡಮ್ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇಂದ ನಮ್ಮ ಮಹಿಳಾ ಒಂದು ಕೋಆರ್ಡಿನೇಟರ್ ಅವರು KY ವೆಂಕಟೇಶ್ ಅಂತ ಪದ್ಮಶ್ರೀ ಪುರಸ್ಕೃತರು. ನಮ್ಮ ಒಂದು ಕಂಪನಿಯಿಂದ ಅವರಿಗೆ ಒಂದು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಡಿಸಿದ್ರು. ದೊಡ್ಡ ಸಾಧನೆ. ಏನೇ ಮಾಡಿ ಮೇಡಮ್ ಹೆಸರನ್ನ ನಾನು ಹೇಳೋದಿಲ್ಲ, ಮುಂದಿನ ದಿನಗಳಲ್ಲಿ ಅವ್ರಿಗೆ ಜನಕ್ಕೆ ಗೊತ್ತಾಗುತ್ತೆ. ಹೆಸರುಗಳು ಏನಾಗುತ್ತೆ, ಓ ಇಲ್ಲಿ ಬಂದಿದ್ದಾರೆ, ಅವ್ರಿಗೇನೋ ಬಕೆಟ್ ಹಿಡಿತಾ ಇದ್ದಾರೆ, ಅವರಿಂದ ಏನೋ ಕೆಲಸ ಆಗುತ್ತೆ, ಅವ್ರು ನಮ್ಗೆ ದುಡ್ಡು ಕೊಡ್ತಾರೆ, ಇಲ್ಲಿ ಎಲ್ಲಾನು ನಿಂತಿರೋದು. ನೀವು ಗುರುತಿಸಿದಿರಲ್ಲ, ಅದು ಇಂಪಾರ್ಟೆಂಟ್ ಸರ್. ಅಂತ ವ್ಯಕ್ತಿನ ನೀವು ಗುರುತಿಸಿ ಆಂಟಿ ಕರಪ್ಷನ್ ವರ್ಕ್ ಮಾಡಿದವರು, ಸಮಾಜ ಸೇವೆ ವರ್ಕ್ ಮಾಡಿದವರು, ಆಮೇಲೆ ಮಾಧ್ಯಮದಲ್ಲಿ ಕೆಲಸ ಮಾಡಿದವರು, ಎಂತೆಂಥವ್ರನ್ನ ನಮಗೆ ಮೇಡಮ್ ನನ್ನ ರಿಯಾಲಿಟಿ ಬುಕ್ ಆಫ್ ಇತಿಹಾಸದಲ್ಲಿ ಮೇಡಮ್ ಹಣ ಹೋಗಿರ್ಬೋದು, ಹಣ ಬಂದಿರ್ಬೋದು, ಅವತ್ತಿನ ದಿವಸ ತುಂಬಾನೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಅದು. ಎಲ್ಲ ವಿಭಾಗದ ಜನ, ಎಲ್ಲ ಮಹಿಳೆಯರಾಗ್ಬೋದು ಅಥವಾ ಪುರುಷರಾಗ್ಬೋದು, ಸಾಧನೆ ಮಾಡೋದು ಅದು ಖುಷಿ ಅಂತಲ್ಲ, ಖುಷಿ, ಸಂತೋಷ, ಹೆಮ್ಮೆ, ಒಂದು ಆನಂದ ಬಾಷ್ಪ ಅನ್ನೋದು ಅವಾಗ ಬರುತ್ತೆ ಮೇಡಮ್. ಸಾಧನೆ ಮಾಡೋದು ದುಡ್ಡು ಮಾಡಿದ ಸಾಧನೆ ಅಲ್ಲ. ಟಾಟಾ ಟಾಟಾ ಅವ್ರು ಏನ್ ಮಾಡ್ತಾರೆ, ಅವ್ರು ಏನೇ ಮಾಡಿದ್ರು ಕೂಡ ಈಗೋ ಅನ್ನೋದು ಸೈಡ್ ಹಾಕ್ಬಿಟ್ಟು ಕೆಳಗಡೆ ಕೂತಿರ್ತಾರೆ. ನೋಡಿರ್ತೀರ ನೀವು ಗ್ರೂಪ್ ಫೋಟೋ ಹೇಳ್ತಾರೆ, ಈಗೋನ ಈ ಸಕ್ಸಸ್ ಅನ್ನೋದು ನಿಮ್ಗೆ ಯಾವ ವಯಸ್ಸಲ್ಲಿ ಬರ್ಬೇಕು ಆ ವಯಸ್ಸಲ್ಲಿ ಬರ್ಬೇಕು. ಈ ಚಿಕ್ಕ ವಯಸ್ಸಲ್ಲಿ ಸಕ್ಸಸ್ ಬಂದ್ಬಿಟ್ರೆ ತಲೆಗೆ ಈಗೋ ಅನ್ನೋದು ಬಂದ್ಬಿಡುತ್ತೆ. ಆದ್ರೆ ನಮ್ಗೆ ಇವಾಗ ಬಂದಿದೆ ಮೇಡಮ್ ಸಕ್ಸಸ್ ಅನ್ನೋದು. ಅಷ್ಟೊಂದು ಸುಲಭ. ನನಗಿನ್ನ ಗಿನ್ನಿಸ್ ರೆಕಾರ್ಡ್ ಮಾಡೋರು ಇರ್ಬೋದು, ನನ್ನ ಕ್ಷೇತ್ರ ಅಲ್ದಿರ ಹೋಗಿ ನಾನು ಮಾಡ್ಕೊಂಬೋದು 4 ಬಾರಿ ಗಿನ್ನಿಸ್ ಹಾಕಿ, ಅದು ಫೋಟ್ರಿಕ್ ಎಲ್ಲ ಯಾವಾಗ ಒಬ್ಬೊಬ್ಬ ಮಾಡ್ಬೋದು ಮೇಡಮ್. ನಾವು ಮನೆ ಮಠ ಏನು ಮುಚ್ಚಿಟ್ಕೊಳ್ಳೋದು, ಮಾಂಗಲ್ಯದಿಂದ ಎಲ್ಲಾನು ಮಾರಿದೀವಿ. ಟಿವಿ ಏನೇ ಕಷ್ಟ ಬಂದಾಗ ಸಿಚುಯೇಷನ್ ಅಷ್ಟೇ ಅದೇ ಇಲ್ವಲ್ಲ. ಇವಾಗ ಯಾವುದೋ ಒಂದು ರೀತಿಯಲ್ಲಿ ಕೊಡ್ತಾರೆ. ಆಮೇಲೆ ಅದಕ್ಕೆ ಏನಕ್ಕೆ ಹೇಳಿದೆ ಅಂದ್ರೆ, ಇಷ್ಟೆಲ್ಲ ನಾನು ಕಳ್ಕೊಂಡ್ಮೇಲೆ ಹೆಂಗ್ ಕೊಡ್ಲಿ ಮೇಡಮ್? ರಿಯಾಲಿಟಿ ಮಾಡ್ಬಿಟ್ಟು ನಾನು ನನ್ನ ರಿಜಿಸ್ಟ್ರೇಷನ್ ಫೀಸ್ ಅಷ್ಟೇ. ಇವಾಗ ನಾವು ಸ್ಕೂಲ್ ಓಪನ್ ಆಗಿ ಎಷ್ಟು ತಗೋತೀವಿ ಅಂತ ನಾನು ಚಾನಲ್ ಮುಖಾಂತರನೇ ಹೇಳ್ತೀವಿ ಮೇಡಮ್. ಗ್ರೂಪ್ ಮಾಡಿದಾಗ ನಾವು 5,000 ರೂಪಾಯಿಗಳು ಚಾರ್ಜ್ ಮಾಡ್ತೀವಿ, ಇಂಡಿವಿಜುವಲ್ ಮಾಡಿದಾಗ 15,000 ರೂಪಾಯಿಗಳು ಮಾಡ್ತೀವಿ. ಕೊಡ್ತೀವಿ ಮೇಡಮ್. ನಾವು ತಗೊಳ್ಳಿ ಮೇಡಮ್, ವೆಬ್ಸೈಟ್ ಅಲ್ಲಿ ಹಾಕ್ತೀವಿ. 18 ಕಂಟ್ರಿ ಅವ್ರು ನೋಡ್ತಾರ್ರಿ ನಮ್ಮ ರಾಜ್ಯನ, ನಮ್ಮ ದೇಶನ. ಏನ್ ಅಷ್ಟೊಂದು ಸುಲಭನ ಅಲ್ಲ. ನೀವು ಅಡ್ಮಿಷನ್, ಸ್ಕೂಲ್ ಫೀಸ್, ಮಕ್ಕಳಿಗೆ ಅಡ್ಮಿಷನ್ ಕೊಡ್ತೀರಾ, ಮಂತ್ಲಿ ಫೀಸ್ ಕಟ್ತೀರಾ. ಈ ತರ ರೆಕಗ್ನಿಷನ್ ಅಂತ ಬಂದಾಗ ನೀವು ಪುಷ್ಪಾಭಿಷೇಕ ಬೇರೆ ಮಾಡ್ತೀರಾ, ಅದಕ್ಕಿಂತ ಭಾಗ್ಯ ಬೇಕಾ ನಿಜವಾಗ್ಲೂ? ಅದು ಜನಗಳಿಗೆ ಅರ್ಥ ಆಗ್ತಿಲ್ಲ. ಅದು ಅರ್ಥ ಇಲ್ಲ ಆಗತ್ತೆ ಸರ್. ಅವ್ರಿಗೆ ಈ ಚಾನಲ್ ಮುಖಾಂತರ ನಾನು ಹೇಳ್ತೀನಿ, ಖಂಡಿತ ಜನಗಳಿಗೆ ಅರ್ಥ ಆಗತ್ತೆ ಸರ್. ಆದ್ರೆ ಮೇಡಮ್ ನಾನು ನನ್ನಷ್ಟು ಖುಷಿ ಪಡೋನು ಖಂಡಿತ. ನಾನು ಕೆಲವರೆಲ್ಲ ಹೇಳ್ತಾ ಇರ್ತೀನಿ, ಏನ್ ಸರ್ ನೀವು ಯಾವಾಗಲೂ ಸಾವನ್ನ ಎದುರು ನೋಡ್ತಾ ಇದ್ದೀರ ಅಂತ. ನಮ್ಮ ವಿವೇಕಾನಂದ ಅವ್ರು ಏನ್ ಹೇಳಿದಾರೆ ಗೊತ್ತಾ, ನಾಳೆ ನಿನ್ನ ಸಾವು ಅಂತ ಕೆಲಸ ಮಾಡು. ಹೆಂಗೆ ಲೆಕ್ಕ ಹಾಕೊಳ್ಳಿ ಮೇಡಮ್, ನಿಮ್ಗೆ ದೇವ್ರು ಬಂದು ಹೇಳಿದ್ರು ನಾಳೆ ಸತ್ತೋಗ್ತೀಯ ಮರಿ, ಎವ್ರಿ ಡೇ ನೀನು ಹಿಂಗಿರ್ತೀಯ ಅಂತಂದಾಗ ಇವತ್ತು ನೀವು ಹೆಂಗೆ ಎಷ್ಟು ನಾನು ಹೊಟ್ಟೋಗ್ತೀನಿ ನಾಳೆ ಎಲ್ಲ ಮಾಡ್ಬಿಡ್ತೀವಿ ಮೇಡಮ್. ಅದಕ್ಕೋಸ್ಕರನೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ವಿಸ್ ಸೇವೆ ಮಾಡಿದ್ದೀನಿ. ಮತ್ತೆ ಹೊರಗಡೆ ಬಾರ್ಡರ್ ಹೋದಾಗಲೂ ಕೂಡ ನಮ್ಗೆ ಏನು ಯೋಗ್ಯತೆ ಇದೆಯೋ ಮಾಡಿದೀವಿ ಮೇಡಮ್. ಎಲ್ಲ ಅನ್ಕೊಂತ ನಾನು ಆರ್ಮಿ ಇಲ್ಲ ಮೇಡಮ್, ಒಳಗಡೆ ಹೋಗಿ ಯಾವುದೇ ರೀತಿಯಾದಂತ ದುಡ್ಡು ತಗೊಳ್ಳೋದಿಲ್ಲ. ಇಲ್ಲ ಮೇಡಮ್, ಎಲ್ಲೂ ಅದೊಂದು ಪಾಲಿಸಿ ಇಟ್ಕೊಂಡಿದ್ದೀನಿ. ನಾನು ಏನೇ ಮಾಡಿದ್ರು ಕೂಡ ದುಡ್ಡು ತಗೊಳ್ಳೋಲ್ಲ. ಒನ್ ಅಂಡ್ ಓನ್ಲಿ ನಾನು ಕರಾಟೆ ಸೆಮಿನಾರ್, ಅದು ಇಂಡಿವಿಜುವಲ್ ನೀವು ಕಂಪ್ನಿಗಳವ್ರು ಕರೆದಾಗ ಮಾತ್ರನೇ. ಲೈಕ್ ಕಾರ್ಪೊರೇಟ್ ಕಂಪನೀಸ್, ಸರ್ಕಾರಿ ಆಗ್ಬೋದು, ಮಧ್ಯಮ ವರ್ಗದವ್ರು ಯಾರೇ ಸ್ಕೂಲಲ್ಲಿ ಇದು ಮಾಡ್ತಾ ಇದ್ರು ಕೂಡ ಅವ್ರಿಗೆಲ್ಲಾನು ಒಂದು 50 ಜನ 100 ಜನಕ್ಕೆ ನಾವು ಸೆಮಿನಾರ್ ಮಾಡ್ತೀವಿ. ಯಾವುದೇ ರೀತಿಯಾದಂತಹ ಹಣದ ಅಪೇಕ್ಷೆ ಮಾಡಬಾರ್ದು, ಮಾಡೋದು ಇಲ್ಲ. ಅದು ಮುಂದಿನ ಜನರೇಷನ್ ಮಾದರಿ ಆಗಬೇಕು ಮೇಡಮ್. ದುಡ್ಡು ಇವಾಗ 10 ರೂಪಾಯಿ, ನೀವು ಲಕ್ಷ ರೂಪಾಯಿ ಕೊಟ್ಟರೆ ಊಟ ಮಾಡೋಕ್ಕಾಗತ್ತೆ. ಇವತ್ತು ಅದು 100 ರೂಪಾಯಿ ಊಟ ಅಷ್ಟೇ ಮಾಡಬೇಕು. ಅದಷ್ಟೇ ತೃಪ್ತಿ ಕೊಡುತ್ತೆ. ಈ ಚಾನಲ್ ಅಲ್ಲಿ ಇವಾಗಿರೋ ಸಿಚುವೇಶನ್ಗೆ ಎಲ್ಲರೂ ಕರೋನಾ ಆದ್ಮೇಲೆ ಬರೀ ಎಲ್ಲ ಒಳ್ಳೇದಾಗೋದು ಹಂಗೆ ಹಿಂಗೆ ಅಂತ. ಕರೋನಾ ಆದ್ಮೇಲೆ ಮೋಸನೇ ಬಂಡವಾಳ. ಮೊದಲು ವ್ಯಾಪಾರಕ್ಕೆ ಹಣ ಬಂಡವಾಳ, ಮೋಸನೇ ಬಂಡವಾಳ. ನೀವು ಮೋಸ ಮಾಡ್ಬಿಡಿ, ನೀವು ಹೋಗಿ ಎಲ್ಲ ಸೇರ್ಬಿಡಿ, ಏನೋ ಮಾಡಿ ದುಡ್ಡು ಮಾಡ್ಬಿಡ್ಬೇಕು ಸರ್, ದುಡ್ಡನ್ನು ಬಿಟ್ರೆ ಏನೂ ಇಲ್ಲ ಸರ್ ಅಂತೆಲ್ಲ ಹೇಳ್ತಾರೆ. ಇಲ್ಲ ಮೇಡಮ್, ಅನ್ಕೊಂಡಿದ್ರಿ ಅನ್ಕೊಳತ್ತ ನೋಡಿ. ಇವಾಗ 60 ವರ್ಷ ಆದ್ಮೇಲೆ ನೀವು ಮೀಡಿಯಾಗೆ ಬರುವಂತ ಅವಶ್ಯಕತೆನೂ ಇರ್ಲಿಲ್ಲ. ಬಂದೇನೋ ಸಾಧ್ಯ ಇಲ್ಲಿ ಹಣನೂ ನಿಮ್ಗೆ ಯಾರು ಹಣ ನಿಮ್ಗೆ ಕೊಡೋದಿಲ್ಲ. ನಿಮ್ಮ ಆತ್ಮತೃಪ್ತಿ. ಇವತ್ತಿನ ದಿವಸ ಸೋಮವಾರ ನಿಮ್ಮ ಕತೆ ಗೀತಾ ಜೊತೆ ಅನ್ನೋ ಕಾರ್ಯಕ್ರಮದಲ್ಲಿ ನಾನು ಒಂದು ಯಶಸ್ವಿ ಸಾಧಕರ ಜೊತೆಯಲ್ಲಿ ಪ್ರತಿ ವಾರ ನಾಟ್ ಓನ್ಲಿ ದಿಸ್ ವೀಕ್ ಮೇಡಮ್, ನಾನು ಏನೋ ದೊಡ್ಡ ಮಹಾ ಸಾಧನೆ ಏನಿಲ್ಲ ಮೇಡಮ್. ನಾವು ಯಾವಾಗ ನಾನು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದಾಗಲೂ ನನ್ನನ್ನು ಯಾರು ಗುರುತಿಸ್ಬೇಡಿ ಅಂತ ಹೇಳ್ತೀನಿ. ನನ್ನ ಜಾಗ ಬಂದಾಗ ನಾನು ತಗೋತೀನಿ, ಅದನ್ನ ನೀವು ಪಡ್ಕೋಬೇಕು. ನನ್ನ ಸ್ಪೇಸ್ ಯಾವಾಗ. ಅದಕ್ಕೆ ಸರ್ ನಾನು ಇವತ್ತು ನಿಮ್ಮನ್ನು ರಾತ್ರಿ ಫೋನ್ ಮಾಡಿ, ಇಲ್ಲ ಸರ್ ನೀವು ಬರಲೇಬೇಕು
ಅಂತ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡು ನೀವು ಎಷ್ಟು ಜನಕ್ಕೆ ನೀವು ವರ್ಲ್ಡ್ ರೆಕಾರ್ಡ್ ಕೊಡಿಸಿದ್ದೀರಾ ಎಲ್ಲ ಗುರುತಿಸಿದಾಗ ಈ ಸೀಟಿಗೆ ನಾನು ಯಾಕೆ ಕೊಡಿಸ್ಬಾರ್ದು ನಿಮ್ಮನ್ನ ಅಲ್ವಾ? ಸೊ ಹಂಗಾಗಿ ಇವತ್ತಿನ ದಿವಸ ಇಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಅಂಡ್ ನೀವು ಯಾರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೇನಾದ್ರೂ ಮಾಹಿತಿಗಳು ಕೊಡೋದಿದ್ರೆ ನಿಮ್ಮ ಮೇಡಮ್, ನಾವು ಅದಾದ್ಮೇಲೆ ಆಯ್ತಲ್ವಾ, ನಮಗೆ ಮಗು ಆಯ್ತು, ನಾನು ಅದಕ್ಕೆ ಸ್ಟಾಪ್ ಮಾಡಿದೆ. ನನ್ನ ಜೀವನ ಚರಿತ್ರೆ ಬರೀ ಕರಾಟೆ. ಅದಕ್ಕೆ ಕೇಳಕ್ ಹೋಗಿಲ್ಲ. ಇಲ್ಲ, ಮದುವೆ ಆಯ್ತು. ಮದುವೆ ಆದ ನಂತರ ಯಾಕಂದ್ರೆ ಕರಾಟೆ ಮಾಡ್ಬಿಟ್ಟು ಅವ್ರ ಮಗು ಆಗಿಲ್ಲ ಅಂತ ಕೆಲವರು ಹೇಳೋರು ಇದ್ದಾರೆ, ನಮ್ಗೇನು ಶಕ್ತಿ ಇಲ್ಲ ಅಂತ ಹೇಳೋರು ಇದ್ದಾರೆ. ಮೇಡಮ್, ಆಡ್ಕೊಳ್ಳೋರೇ ಜಾಸ್ತಿ, ಹಾಡ್ಕೊಳ್ಳೋರು ಕಮ್ಮಿ, ಹಾಡು ಹೇಳೋರು ಕಮ್ಮಿ, ಹಾಡ್ಕೊಳ್ಳೋರು ಜಾಸ್ತಿ. ನಮ್ಮ ಲೈಫಲ್ಲಿ 99% ಬಂದವರಲ್ಲ ಅದೇ ಥರನೇ. ಅದ್ರ ಬಗ್ಗೆ ನನಗೆ ರಿಗ್ರೆಟ್ಸ್ ಎಲ್ಲ ಇಲ್ಲ, ನನಗೇನು ಅದೆಲ್ಲ ತಲೆಗೆ ತಗೊಳ್ಳಲ್ಲ ನಾವು. ಯಾಕೆ ನನಗೆ ಜಾಸ್ತಿ ನಾನು ಹೇಳಿದ್ನಲ್ಲ, ನಾಳೆ ನಾನು ಸಾಯ್ತೀನಿ ಅಂತ ಕೆಲಸ ಮಾಡೋದು. ಇಲ್ಲಿ ಕೇಳ್ತಾ ಇರ್ತೀನಿ, ಬಿಡ್ತಾ ಇರ್ತೀನಿ, ಆ ಒಂದು 2-3 ಸೆಕೆಂಡು ಹಂಗೆ ಅನ್ಸುತ್ತೆ. ಜಸ್ಟ್ ನಾವು ಕರಾಟೆಯಲ್ಲಿ ಇರ್ತೀವಿ, ಯೋಗದಲ್ಲಿ ಇರ್ತೀವಿ. ಅದಕ್ಕೆ ಮೇಡಮ್, ಯಾವುದಾದ್ರೂ ಸರಿ, ನಾನು ಈಗಿನ ಮಕ್ಕಳು ಕೂಡ ಹೇಳೋದು ಒಂದೇ ಥರ, ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ದರೆ ಆತ್ಮಹತ್ಯೆನೂ ಆಗಲ್ಲ. ನನಗೆ ಹೇಳಿಲ್ಲ ಮೇಡಮ್, ನಾವು ಟ್ರೈನಿಂಗ್ ಕೊಟ್ಟಾಗ ಎಷ್ಟೋ ಜನ ಮಕ್ಕಳಿಗೆ ನಾನು ಮೋಟಿವೇಶ್ನಲ್ ಸೆಮಿನಾರ್ ಮಾಡೋದು ಅಥವಾ ಸೈಕಾಲಜಿಕಲಿ ಅವ್ರು ಏನಾದ್ರು ವೀಕ್ ಇದ್ದಾಗ ಎಷ್ಟೋ ಜನ ಎಕ್ಸಾಮ್ ಟೆನ್ಷನ್ಸಿಂದ ಅವರು ನಾಳೆ ಬೆಳಿಗ್ಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲಲ್ಲಿದ್ದಾಗ ಸುಮಾರು 1,500 ಜನಕ್ಕೆ ನಾವು ಕೌನ್ಸಿಲಿಂಗ್ ಮಾಡಿ ಹೊರಗಡೆ ತೊಗೊಂಡ್ಬಂದಿದ್ದೀವಿ. ಸ್ಪಾಟಲ್ಲಿ ನಾನು ತಗೋತೀನಿ, ಫೀಸ್ ಕೊಡಿ. ಅಲ್ಲ ಮೇಡಮ್, ನನಗೆ ಇಷ್ಟ ಆಯ್ತು ಈ ಮಗು, ಬನ್ನಿ ಮನೆ ಕರಾಟೆ ಮಾಡ್ತಾ ಇರ್ತಾನೆ, ಎಜುಕೇಶನ್ ಹೇಳಿ ಮೇಡಮ್. ನಿಮ್ಮ ಅನುಭವ ಬೇಕಾದ್ರೆ ಬರೀ ಓದೇ ಉದ್ಧಾರ ಆಗ್ಬೇಕಾ ಮೇಡಮ್? ಏನಿಲ್ಲ, ಓದ್ತಾ ಉದ್ಧಾರ ಅದೇ ಬೇರೆ ಬೇರೆ ಫೀಲ್ಡ್ಸ್ ಅದ್ರಲ್ಲೂ ಉದ್ಧಾರ ಆಗ್ಲೇಬೇಕು ಮಕ್ಕಳು. ಬರೀ ಪುಸ್ತಕ ಬದನೆಕಾಯಿ. 3ನೇ ಕ್ಲಾಸ್ ಓದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಹೊರನಟರಾಗ್ತಾರೆ. ಎಲ್ಲೋ ಬಡತನ ಕುಟುಂಬದಲ್ಲಿ ಹುಟ್ಟಿದಂತಹ ಮೂರ್ತಿ ಸರ್ ಅವರು SJPಯಲ್ಲಿ ಅವರು ಲೆಕ್ಚರರ್ ಆಗ್ತಾರೆ. ಆಮೇಲೆ ನನ್ನ ಸ್ಫೂರ್ತಿ ವಿಷ್ಣು ಸಾರ್ ಜೊತೆಲೆಲ್ಲ ಅವರು ಸಿನಿಮಾ ಮಾಡಿದ್ದಾರೆ. ನಾನು ಯಾವತ್ತೂ ಅಷ್ಟೇನೆ ಬೆಳೆದಿರೋರ್ನ ಇಬ್ಬರನ್ನು ತೋರಿಸ್ಬೇಕು. ಖಂಡಿತ ಸರ್. ಮೂರ್ತಿ ಸಾರ್ಗೆ ಯಾರು ಗೊತ್ತಿಲ್ಲ, ಮೂರ್ತಿ ಸಾರ್ ನೀವು ಹೇಳಿ, ನೀವು ರಾಮಮೂರ್ತಿ ಸರ್ ಹತ್ರ ಮಾತಾಡಿದ್ವಿ ನಾವು. ರಾಮಮೂರ್ತಿ ಅವ್ರ ಡೈರೆಕ್ಟ್ ಮಾತಾಡಿದ್ವಿ. ಆಮೇಲೆ ನಿಮ್ಮ ಕೋ ಬ್ರದರ್ ಅನಂತ ಸರ್ ಹತ್ರ ಯಾರು ನಿಮ್ಮ ತಂದೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅದೇ ಥರ ಮೇಡಮ್, ಅವರು ಅದೇ ಥರ ಅವ್ರ ಜೊತೆಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಥರ ಒಳ್ಳೆಯವನ್ನಾಗಲಿ ಯಾರೂ ಅದೆಲ್ಲ. ನಾನು ಹೇಳೋದು, ಡೋಂಟ್ ಕ್ರಿಯೇಟ್ ದ ಹಿಸ್ಟರಿ, ಕ್ರಿಯೇಟ್ ದ ಮಿಸ್ಟರಿ. ಡೋಂಟ್ ಕ್ರಿಯೇಟ್ ದ ಹಿಸ್ಟರಿ, ಕ್ರಿಯೇಟ್ ದ ಮಿಸ್ಟರಿ. ಇತಿಹಾಸ ಪುಟಗಳಲ್ಲಿ ಎಲ್ಲರೂ ಹೋಗಿ ಸೇರ್ಕೋಬಹುದು. ಚರಿತ್ರೆಯ ಪುಟಗಳಲ್ಲಿ ಕೆಲವರಲ್ಲಿ ಅಲ್ಲಿ ಇದಾಗಿರ್ತಾರೆ, ಮುದ್ರಿತವಾಗಿರ್ತಾರೆ. ಇತಿಹಾಸ ಎಲ್ಲರಿಗೂ ಇರುತ್ತೆ, ಚರಿತ್ರೆ ಕೆಲವರಿಗೆ ಮಾತ್ರ ಇರುತ್ತೆ. ಅದು ನಾವು ಚರಿತ್ರೆ ಸೃಷ್ಟಿವಂತ ನಮ್ಮ ಬಗ್ಗೆ ಬುಕ್ಕು ಬರೀತಾ ಇದ್ದಾರೆ ಮೇಡಮ್. ನಾನು ಬೇಡ ಅಂತ ಹೇಳಿದ್ವಿ, ನಾವೇನಂತ ಏನು ಮಾಡಿದ್ರೆ ಬರೀ ಸೋಲಿನ ಬುಕ್ ಏನು ಬರೀತೀರಾ ಮೇಡಮ್? ಸೋಲಲ್ಲೇ ಗೆಲುವು ಕಾಣ್ತಾ ಇದ್ದೀರಲ್ವಾ ನೀವು? ನಮ್ಮ ಬೀದರ್ಲೆಲ್ಲ ಪಾಪ ಮಾಡ್ತಾ ಇದ್ದಾರೆ, ನಮ್ಮ ಶಿಷ್ಯನೇ ಒಬ್ರು. ಪರವಾಗಿಲ್ಲ ಮೇಡಮ್, ನಾನು ಸಮುರಾಯ್ ಅಸೋಸಿಯೇಷನ್ ಅಲ್ಲಿ ಇದ್ದೀನಿ, ನಾನೇ ಇಂಡಿಯನ್ ಸ್ಪೋರ್ಟ್ಸ್ ವಿಂಗ್ ಅಂತ ಅಂದ್ಬಿಟ್ಟು ನಾನೇ ಫೌಂಡ್ ಮಾಡಿದೆ. ಎಲ್ಲ ಒಂದು ಎಲೆಮನೆ ಕಾಯ್ತಾರ. ನಮ್ಮ ಕಂಬೈನ್ಸ್ ಅಲ್ಲೂ ಇವಾಗ ಒಂದು ಸಿನಿಮಾ ಆಗ್ತಾ ಇದೆ. ಒಂದು ಸೂರ್ಯ ಅಂತ ಹುಡುಗ, ಅವನು ಒಳ್ಳೆ ಎಲ್ಲ ಅವನೇ ಪಾಪ. ನಾವೆಲ್ಲೂ ಸಾಲ ಮಾಡ್ದಿರಾ ಹೇಳಿದ್ರ ಮೇಡಮ್, ಹಣ ಇಲ್ದಿರಾ ಏನ್ ಬೇಕಾದ್ರೂ ನೀವು ಅಷ್ಟು ಜನರ ಅಭಿಮಾನಿಗಳನ್ನ ಸಂಪಾದಿಸಿದ್ದೀರಾ. ಅದಕ್ಕೆ ಒಬ್ಬೊಬ್ರು ಅವರೇ ವಹಿಸ್ಕೊಂಡು ಅವರವರೇ ಮಾಡ್ತಿದ್ದಾರೆ. ಅದಕ್ಕೆ ವಿಷ್ಣು ಸರ್ ಹೇಳಿದ್ದು, ದುರಭಿಮಾನ ಬೇಡ ಅಂತ ಹೇಳಿದಾರಲ್ಲ. ನಮ್ಮಲ್ಲಿ ದುರಭಿಮಾನ ಯಾವ ಕಮ್ಮಿ ಆಗುತ್ತೋ ಅವಾಗ ಅಭಿಮಾನ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ಇನ್ನೂ ಕ್ವಶನ್ ಕೇಳಿದ್ರೆ ಇನ್ನು ಹೇಳ್ತಾನೆ ಹೇಳ್ತೀವಿ. ಮಗು ಆಗಿ ಎಕ್ಸ್ಪೈರ್ ಆಯ್ತು, ತದನಂತರ ಮಾಮೂಲಿ ಆಟೋ ಓಡಿಸ್ತಾ ಜೀವನ ಆಯ್ತು. ನಾವು ನಮ್ಮ ಮನೆಯವ್ರಿಗೆ ಇವತ್ತು ಏನ್ ಬೇಕು, ದಾಂಪತ್ಯ ಜೀವನ ಸುಖವಾಗಿದೆ, ಇಬ್ಬರದು ಬೆಳೀತಾ ಇದೆ. 50 ವರ್ಷ ಆಗಿದೆ. 50 ಇಲ್ಲ ನಿಮಗೆ ನಿಮ್ಮ ಏಜ್ ಇಸ್ 50+ ಅಂತಿದ್ದೀರಾ. ಸೊ ಇಷ್ಟೆಲ್ಲ ಸಾಧನೆ ಮಾಡಕ್ ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವರು. ಅಂಡ್ ಹೆಲ್ತ್ ವೈಸ್ ಆಲ್ಸೋ ಯು ಆರ್ ವೆರಿ ಲಕ್ಕಿ. ಪಾರ್ಟ್ನರ್ ಇಸ್ ವೆರಿ ಲಕ್ಕಿ. ನಿಮ್ಮ ಹೆಂಡತಿನ ನಾವು ಕರ್ಸ್ಬೇಕಾಗಿತ್ತು. ಇವತ್ತು ಅವ್ರೇನೋ ಕೆಲಸದಲ್ಲಿ ಇದ್ದಾರೆ ಅಂತ ಇರ್ಲಿ, ತೊಂದರೆ ನನ್ನ ಕರಾಟೆ ಪ್ರೊಫೆಷನ್ ಆಗ್ಬೋದು ಅಥವಾ ಬೇರೆ ಪ್ರೊಫೆಷನ್ ಅಲ್ಲಿ ನಮ್ಮ ಮನೆಯವ್ರನ್ನ ನಾನು ಪರಿಚಯ ಮಾಡಿಸೋದು ತುಂಬಾ ಕಮ್ಮಿ. ಯಾಕೆಂದ್ರೆ ಯಾವುದೇ ಆಗಲಿ ಮೇಡಮ್, ಕಷ್ಟ ಅನ್ನೋದು ಎಲ್ಲ ಕೆಲಸದಲ್ಲಿ ಇರುತ್ತೆ. ಇಷ್ಟಪಟ್ಟು ಬರಬೇಕು. ನಾನು ಯಾರಿಗೂ ಇವತ್ತವರೆಗೂ ನನ್ನ ಜೊತೆಲಿ ಇರಿ ಅಂತಾನೂ ಫೋರ್ಸ್ ಮಾಡಲ್ಲ, ನನ್ನ ಜೊತೆ ಇರಬೇಡಿ ಅಂತಾನೂ ಫೋರ್ಸ್ ಮಾಡಲ್ಲ. ಇವತ್ತಿನ ದಿವಸ ಹೆಂಗಿರುತ್ತೋ ಇದ್ದವರು ಇರ್ತಾರೆ. ಅದೇ ಹೇಳ್ತಾರೆ ನಮ್ಮ ಪೃಥ್ವಿ ರಾಜ್ ಕಪೂರ್ ಅಂತ ಸಾಕ್ಷಾತ್ಕಾರ ಸಿನಿಮಾದಲ್ಲಿ ಹೇಳಿದ್ದಾರೆ. ಅವರು ರಾಜ್ ಕಪೂರ್ ಅವರ ತಂದೆಯವರು. ಬರೋರಿಗೆ ಸ್ವಾಗತ, ಹೋಗೋರಿಗೆ ನಮಸ್ಕಾರ. ಸ್ವಾಗತ ನಮಸ್ಕಾರ. ಬರ್ತಾ ಇರೋರಿಗೆ ವೆಲ್ಕಮ್ ಮಾಡೋಣ, ಹೋಗ್ತಾ ಇರೋ ಹೋಗಿ ಬನ್ನಿ ಅಂತ ನಮಸ್ಕಾರ ಮಾಡೋಣ. ಅವ್ರಿಗೇನು ಕೆಟ್ಟದ್ದು ಮಾಡೋದು ಅಥವಾ ಅನ್ಕೊಳ್ಳೋದು ಇವತ್ತವರೆಗೂ ಇಲ್ಲ ಮೇಡಮ್. ಯಾರಿಗೂ ನಾವು ನನ್ನ ಕರಾಟೆ, ನನ್ನ ಇಂಡಿಯಾ, ನನ್ನ ಭಾರತ ಇಟ್ಕೊಂಡಿರ್ತೀನಿ. ನಾನು ಯಾವುದೇ ಕಾರಣಕ್ಕೂ ಬೈ ಇಂಟೆನ್ಷನ್ಲಿ ಯಾರಿಗೂ ಅನ್ಯಾಯ ಆಗಲಿ, ಅವ್ರು ಮೋಸ ಆಗ್ಬಿಡಲಿ, ಅವರು ಹಾಳಾಗಿ ಹೋಗ್ಬಿಡಲಿ,
ಯಾವತ್ತೂ ಹೇಳಿಲ್ಲ ಮೇಡಮ್. 100 ಬಾರಿ ನಮ್ಮಲ್ಲಿ ಚುಚ್ಚಿ ನೋವು ಮಾಡಿದ್ರು ಕೂಡ ನಾನು ಅದನ್ನು ಧೈರ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಮನಸ್ಸಾಕ್ಷಿಗಿನ್ನ ಮೀರಿ ಹೌದು, ಅದನ್ನ ಇರುತ್ತಲ್ವಾ ಮನಸ್ಸು. ಆಮೇಲೆ ತಾಯಿ ತಂದೆ ಸಾಕ್ಷಿನೂ ಇಲ್ಲ ನನಗೆ. ಮನಸ್ಸಾಕ್ಷಿ is ನನ್ನ more ಕರ್ನಾಟಕ, ಹೌದು, ನನ್ನ ಭಾರತ, ಇದು ನನ್ನ ಕಲೆ, ಅದಕ್ಕೆ ನಾನು ಮೂರ್ಖ. ಅದನ್ನ ನಂಬ್ಕೊಂಡ್ರೆ 3 ಕಾಲಗಳನ್ನು ನಂಬಿಕೊಂಡು ಇವತ್ತು ನಾನು ಕಷ್ಟ ಇದ್ದರೆ ಊಟ ಮಾಡ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್. ವೀಕ್ಷಕರ, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕರಾಟೆ ಶ್ರೀನಾಥ್ ಅವರ ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರವ್ರು ಯಾವ ಥರ ನಡ್ಕೊಂಬಂದ ದಾರಿಗಳು, ಡಿಫ್ರೆಂಟ್ ಫೀಲ್ಡ್ಸಲ್ಲಿ ಯಾವ ಥರ ಮಾಡಿದ್ರು, ಯಾವ್ಯಾವ ಮಾಹಿತಿಗಳು ಕೊಟ್ಟಿದ್ದಾರೆ, ಅದನ್ನೆಲ್ಲ ಖುಷಿ ಆಗುತ್ತೆ ನನಗೆ. ನಿಜವಾಗ್ಲೂ ಇಂಥ ವ್ಯಕ್ತಿ ಜೊತೆ ನಾನು ಇಂಟರ್ವ್ಯೂ ಮಾಡ್ತಿದ್ದೀನಿ ಅನ್ನೋದಕ್ಕೆ ನನಗೆ ಬಹಳ ಬಹಳ ಹೆಮ್ಮೆ ಇದೆ ಸರ್. ನಿಮ್ಮ ಕೊನೆಯದಾಗಿ ಪ್ರಶ್ನೆನ ಅಥವಾ ನಮ್ಮದು ನೀವೇ ನನ್ನ ಅಭಿಪ್ರಾಯ ಹೇಳ್ಬಿಡಿ. ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತಂದರೆ, ಖಂಡಿತ ಯಾವ ಚಾನಲ್ ಯಾರು ಹೆಂಗೆ ಹೇಳ್ತಾರೆ ಗೊತ್ತಿಲ್ಲ, ಯಾರು ನನಗೆ ನೋವು ಕೊಟ್ಟಿದ್ದೀರಾ, ಯಾರು ನನಗೆ ದುಃಖ ಕೊಟ್ಟಿದ್ದೀರಾ, ನಿಮಗೆಲ್ಲ ಥ್ಯಾಂಕ್ಸ್. ಹಾಗೆ ಡಿಫ್ರೆಂಟ್ ಆಗಿದೆ. ಎಸ್ ಮ್ಯಾಮ್, ಯಾಕಂದರೆ ಅವ್ರಿಗೆ ಅವ್ರ ಪಾಪ ಅವ್ರು ಏನು ಅನ್ಕೊಂಡು ನನ್ನ ಬಗ್ಗೆ ಅನ್ಕೊಂಡಿರ್ತಾರೆ ಗೊತ್ತಿಲ್ಲ. ಎಲ್ಲರಿಗೂ ನಾವು ಒಳ್ಳೆಯವ್ರು ಆಗಬೇಕು ಅಂತಿಲ್ಲ, ಕೆಟ್ಟವ್ರು ಆಗಬೇಕು ಅಂತನಿಲ್ಲ. ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಅದು ನಡೀತಾ ಇರುತ್ತೆ. ಒಂದೇ ಒಂದು ಹೇಳ್ತೀವಿ, ನಿಮ್ಮನ್ನು ನೀವು ನಂಬ್ಕೊಳ್ಳಿ. ನಿಮ್ಮಿಂದ ಏನಾಗುತ್ತೆ, ನಿಮ್ಮಿಂದ ಜನಕ್ಕೆ ಏನಾಗುತ್ತೆ, ನಿಮಗೇನಾಗುತ್ತೆ ಅನ್ನೋದು ಥಿಂಕ್ ಮಾಡಬೇಕು. ಯಾರಿಗೇ ಆಗಲಿ ಅನ್ಯತಾ ನೋವಿಸಬೇಡಿ. ಎಲ್ಲರೂ ಸಾಧನೆ ಮಾಡುವಂತಹ ಅರ್ಹತೆ ಇರುವಂಥವರೇ ಈ ಭೂಮಿ ಮೇಲೆ ಇರ್ತಾರೆ. ಯಾರೊಬ್ಬರು ಅನರ್ಹರಲ್ಲ. ನೀವು ದಾನ ಮಾಡಬೇಕಾದ್ರೂ ಅಷ್ಟೇ ಅಪಾತ್ರ ದಾನ ಮಾಡಬೇಡಿ. ಅದು ವಿದ್ಯೆ ಆಗ್ಬೋದು ಅಥವಾ ಹಣ ಆಗ್ಬೋದು ಅಂತ ಹೇಳ್ತಾ, ಆಮೇಲೆ ಇವರೊಂದು ಹೇಳಿದರು ನನಗೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ಯಾರಿಗೆ ಬೇಜಾರು, ಯಾರ ಮೇಲೂ ನನಗೇನು ಬೇಜಾರಿಲ್ಲ. ನಾನು ಅದನ್ನು ಮಾಡ್ಕೊಳ್ಳೋಂಥ ಏಜೆಲ್ಲ ದಾಟಿ ಬಿಟ್ಟಿದ್ದೀನಿ ನಾನು. ಹಂಗನ್ಬಿಟ್ಟು 100 ವರ್ಷ ಅಂದರೆ 50 ಆದರೂ ಕೂಡ ನಮಗೆ ಅನುಭವಗಳು, ಭಗವಂತ ಕೊಟ್ಟಿದಂಥ ಅನುಭವಗಳು, ನಾವು ಹೊರಗಡೆ ಓಡಿದಂತಹ ದೇಶಗಳಾಗ್ಬೋದು ಅಥವಾ ಬದ್ರಿನಾಥ್, ಕೇದಾರ್ನಾಥ್ ಯಾವುದೇ ಆಗ್ಬೋದು, ನಮಗೆ ಸಮಾಜ ಕಲಿಸ್ಕೊಟ್ಟಿದ್ದೇ ಹೊರತು ಒಂದು ತಂದೆ ತಾಯಿ ಹೇಳಿದ ಮಾತು ಕೇಳಬೇಕು, ಇಲ್ಲ ಗುರುಗಳು ಹೇಳಿದ ಮಾತು ಕೇಳಬೇಕು, ಇಲ್ಲ ಅಂದರೆ ಸಮಾಜ ಒಳಗೂ ಬುದ್ಧಿ ಹೇಳುತ್ತೆ. ನಿಮ್ಮನ್ನು ಯಾರು ಒಬ್ಬರೋ ಇಬ್ಬರೋ ನಿಮ್ಮನ್ನು ಇಷ್ಟಪಡ್ದಾರ, ನಿಮ್ಮ ಮನಸ್ಸನ್ನು ನೀವು ಕೆಡಿಸ್ಕೋಬೇಡಿ. ನಿಮ್ಮನ್ನು ಇಷ್ಟಪಡೋರು, ನಿಮಗೆ ಸ್ಫೂರ್ತಿ ಆದಂಥವರು 1000 ಜನ ಇರ್ತಾರೆ. ಯಾರೋ ಒಬ್ರು ಹೇಳ್ಬಿಟ್ರು ನಾಳೆ ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಒಬ್ರು ಹೇಳೋದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾಳೆ ದಿವಸ ನಿಮ್ಮ ಸಾಧನೆ ಏನು ಜನಕ್ಕೆ ಗೊತ್ತಾಗಲ್ಲ. ಒಬ್ಬ ಕೈಲಾಗಲಿಲ್ಲ ಅಂತ ಹೇಳ್ತಾರೆ ಹೊರತು ಇಷ್ಟೆಲ್ಲ ಸಾಧನೆ. ಯಾಕಂದ್ರೆ ನಾನು 14 ಟೈಮ್ಸ್ ಟ್ರೈ ಮಾಡಿದೆ ಮೇಡಮ್. ತುಂಬಾ ನೋವು ಮಾಡೋದು, ತುಂಬಾನೇ ನಾವೇ ನೋವು ತೊಗೊಂಡ್ಬಿಡ್ತೀವಿ. ಯಾಕಂದ್ರೆ ಮೆಂಟಲಿ ತೊಗೊಂಡು 2 ಸಾವಿರ ಕರಾಟೆ ಮಾಡಿದ್ಮೇಲೆ ಶುಗರ್ BP ಹೆಂಗೆ ಬಂತು ಅಂತ ಕೇಳ್ತಾರೆ. ಇದು ಲೈಫ್ ಸ್ಟೈಲ್. ನಮ್ಮ ತಾಯಿಗೂ ಇಲ್ಲ, ಯಾರಿಗೂ ಇರಲಿಲ್ಲ. ನಾನು ಫುಲ್ ಟೆನ್ಷನ್ ಮಾಡ್ಕೊಳ್ಳೋದು, ಟೈಮ್ ಹೋಗ್ಬೇಕು. ಆಮೇಲೆ ನಾವು ಏನು ಅಂತ ಹೇಳ್ತಾರೆ ಅಣ್ಣ ಅವ್ರು ನೋಡಿ, ಈ ಟೈಮ್ ವಿಷ್ಣು ಸರ್, ಈ ಟೈಮ್ ಬಂದು ಮೇಕಪ್ ಹಾಕೊಂಡು ಹಿಂಗೆ ಕೂರ್ತಿರ್ತಾ ಇದ್ರು. ಆಮೇಲೆ ಎಲ್ಲಿಗೆ ಏನು ಹೆಂಗೆ ಹೋಗ್ಬೇಕು, ಆ ರೀತಿ ನೀಟ್ ಇಟ್ಕೋಬೇಕು. ನಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಆ ಟೈ, ಆ ಕೋಟು, ಆ ಬ್ಯಾಡ್ಜ್ಗಳು, ನಮ್ಮನ್ನ ನಾವು ಅದು ಡಿಸಿಪ್ಲಿನ್ ಅನ್ಸುತ್ತೆ ಸರ್, ತೋರಿಸುತ್ತೆ ಪರ್ಸನಾಲಿಟಿ, ದ ವೇ ಯು ಟಾಕ್, ನೀವ್ ಹೆಂಗೆ ಮಾತಾಡ್ತೀರಾ, ನಿಮ್ಮ ಎಕ್ಸ್ಪ್ರೆಷನ್, ಅದರಿಂದ ಜನಗಳು ಕಲಿತಾರೆ, ಇನ್ಸ್ಪೈರ್ ಆಗ್ತಾರೆ. ನಾಟ್ ಓನ್ಲಿ ಮೈಸೆಲ್ಫ್, ನನ್ನ ಸರೌಂಡಿಂಗ್, ನನ್ನ ಇಷ್ಟಪಡೋರನ್ನ ಕೂಡ ದಯವಿಟ್ಟು ಈ ರೀತಿ ಬದಲಾಗಿ. ನಾನೇನು ತಗೊಂಡೋಗಿ ಕೊಡೋದಲ್ಲ, ಏನಿಲ್ಲ ಮೇಡಮ್. ನಾನು ಯಾರಿಗೂ ಕೊಡೋಂಥ ಸ್ಥಿತಿಲೂ ಇಲ್ಲ, ಕೊಡೋದು ಇಲ್ಲ. ಅದು ಅವ್ರಿಗೆ ಹೇಳ್ತೀವಿ. ಯಾಕೆಂದ್ರೆ ನಮ್ಮನ್ನು ನೋಡಿ, ಯಾಕಂದರೆ ನೀವು ಹೇಳಿದ ತಕ್ಷಣ ಕೊಡಿಸ್ತೀರಾ, ಇಲ್ಲ ನಮ್ಗೆ ಆ ಯೋಗ್ಯತೆ ಇರಲ್ಲ. ಯಾಕಂದರೆ ಎಲ್ಲ ಹೇಳ್ಬಿಡ್ತಾರೆ ಆ ದುಡ್ಡು ಇರುತ್ತೆ. ದುಡ್ಡಿದ್ದು ಕೆಲಸ ಮಾಡೋದಕ್ಕೆ ಯಾರ ಕೆಲವು ಸಾಧ್ಯ ಇಲ್ಲ. ದುಡ್ಡಿರೋರೆಲ್ಲ ಯಾರೂ ಅಂಬಾನಿ ಆಗಲಿಲ್ಲ. ಅವ್ರದ್ದು ಬರೀ ದುಡ್ಡೇ ಇಲ್ಲ, ಅವ್ರ ಹತ್ರ ಬೇರೆ ಬೇರೆ ಒಳ್ಳೆತನೂ ಇರುತ್ತೆ. ಅದನ್ನು ಬಿಟ್ಟು ನಮ್ಮ ಜನ ಏನು ಮಾಡ್ತಾರೆ, ನೆಗೆಟಿವ್ನ ನೋಡ್ತಾರೆ. ದಯವಿಟ್ಟು ಈ ಚಾನಲ್ ಮುಖಾಂತರ ನೀವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನೆಗೆಟಿವಿಟಿ ಬೇಡ. ಇರೋವರೆಗೂ ಒಂದಾಗಿರೋಣ. ಏನ್ ತಗೊಂಡೋಗೋದು ಏನು ಇಲ್ಲ, ವಿಶ್ವಾಸದಿಂದ ಇರೋಣ. ಆದ್ರೆ ಹೆಲ್ಪ್ ಮಾಡಿ, ಇಲ್ವಾ ಸುಮ್ಮನೆ ಇದ್ಬಿಡಿ ಅಷ್ಟೇ. ದ್ವೇಷ ನಿಮ್ಮ ಹೆಸರು ಮಾಡೋದಲ್ಲಿ ತೋರಿಸಿ, ಕೋಪ ನಿಮ್ಮ ಕೆಲಸದಲ್ಲಿ ತೋರಿಸಿ. ಅವಾಗ ನಿಮ್ಮ ಹೆಸರು ನೋಡಿ, ನಾನು ಯಾರು ಸ್ವಾಮಿ, ಎಲ್ಲೋ ಅಡುಗೆ ಕೆಲಸ ಮಾಡಿ ಗಣೇಶನ ಗುಡಿ ಹತ್ರ ತೆಂಗಿನಕಾಯಿ ತಿಂತಾ ಇದ್ದೆ, ಇವತ್ತಿನ ದಿವಸ ಇದನ್ನು ಮಾಡ್ಬೋದು ಅಂತ ಹೇಳಿದ್ದೆ ನನಗೆ ಭಗವಂತ, ನನ್ನ ಆಂಜನೇಯ, ನನ್ನ ಸ್ಫೂರ್ತಿಯಾದಂಥ ಎಲ್ಲರೂ ನನಗೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಈ ಚಾನಲ್ ನನಗೆ ಬಂದಿದ್ದು ಖುಷಿ. ಆಫ್ಟರ್ ಲಾಂಗ್ ಟೈಮ್ ನಾನು ಯಾವುದು ಇಂಟರ್ವ್ಯೂ ಕೊಡಬಾರ್ದು. ಯಾಕೆಂದರೆ ನನಗೆ ತುಂಬ ಮಹದಾಸೆ ಏನು ಅಂತಂದರೆ ಪದ್ಮಶ್ರೀ ತಗೋಬೇಕು ಅಂತ ಆಸೆ. ದುರಾಸೆ ಅಲ್ಲ ಮೇಡಮ್, ಮಹದಾಸೆ. ಎಸ್ ಮ್ಯಾಮ್, ಪ್ರಯತ್ನ ಮೇಡಮ್. ಅದು ಈಸಿಯಾಗಿ ಯಾವುದೂ ಬರಬಾರ್ದು. ಜನಗಳೇ ಈಸಿಯಾಗಿ ಹಣ ಕೊಟ್ಟು ಇನ್ಫ್ಲೂಯೆನ್ಸ್ ಇದನ್ನು ಮಾಡಬಾರ್ದು. ಆದರೆ ನಿಮ್ಮ ಸಾಧನೆಯನ್ನು ತಿಳಿಸಿ. ನಾನು ಮೇಡಮ್, ನೀವು ಒಂದು ಕೇಳ್ತೀರಾ ಅಂತ ಅನ್ಕೊಂಡೆ. ನೀವು ಮಾಡೋದಂದ್ರೆ ಎಷ್ಟು ಜನಕ್ಕೆ ಮಾಡಿಸಿದ್ದೀರಾ ಅಂತ ಗೊತ್ತಿಲ್ಲದೆ ಅವ್ರಿಗೆಲ್ಲ ಮಾಡಿಸ್ಬಿಟ್ಟಿದ್ದೀನಿ, ಕಲಿಸಿ ಮಾಡಿಸಿದ್ದೀನಿ ಮೇಡಮ್. ಅನೂಪ್ ಅಂತಿದ್ದಾರೆ, ಅವರೇ ಎಲ್ಲ ತೇಜಸ್ವಿ ಅವ್ರ ಸೂಜನ್ ನಾನು ಓಡಾಡ್ತೀನಣ್ಣ, ನಿಮ್ಗೆ ಲೆಟ್ರೀಸ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಮಾಡಿ ಯಾರು ಹೆಸರು ಹೇಳಿದ್ರೆ ಅವ್ರಿಗೆಲ್ಲ ನಮ್ಮವರೇನೆ ಹೇಳ್ತಾರೆ. ಅದೆಲ್ಲ ವಿಷಯಗಳು ಜಂಗಮ ಮಾಡಿ ಇಂಥ ವಿಶೇಷ ಸಂದರ್ಶನಗಳನ್ನ ಕಳಿಸ್ತಾ ಇರ್ತಾರೆ. ಕಳಿಸ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಯಶಸ್ಸನ್ನ, ನಿಮ್ಮ ಸೋಲನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಒಂದು ಭಗವಂತ, ಒಂದು ತಂದೆ ತಾಯಿಗೆ ಬೆಲೆ ಕೊಡಿ, ಗುರುವಿಗೆ ಬೆಲೆ ಕೊಡಿ.
ಈ ರೀತಿ ವ್ಯಕ್ತಿಗಳಿಗೆ ಗೌರವ ಕೊಡಿ. ಅವ್ರು ಯಾರೇ ಕರೆದ್ರು ಯಾರೇ ಆಗ್ಬೋದು, ಆ ಒಂದು ಕರೆಗೆ ಹೋಗ್ಬಿಟ್ಟು. ವಯೋಮಾನದಲ್ಲಿ ಅವ್ರು ಈ ಥರ ಸಾಧನೆ ಮಾಡ್ತಾ ಇದ್ದಾರೆ ಅಂದಾಗ ನಿಜವಾಗ್ಲೂ ನನಗೇ ಖುಷಿ ಆಯಿತು. ಸಾಮಾನ್ಯವಾಗೂ ಕೊಡಬಾರ್ದು, ಪದ್ಮಶ್ರೀ ತಗೊಳ್ಳೋವರೆಗೂ ನನ್ನ ಫೋಟೋ ಕೂಡ ಎಲ್ಲೂ ಹೊರಗಡೆ ಬರಬಾರ್ದು. ಯಾಕೆಂದರೆ ಗೊತ್ತಿದ್ದಾರೋ ಕೆಲವು ತಪ್ಪು ಮಾಡಿದ್ದೀವಿ, ಆ ತಪ್ಪನ್ನೆಲ್ಲ ನಾನು ಸರಿ ಮಾಡ್ಕೊಳ್ಳೋವರೆಗೂ. ಯಾಕಂದ್ರೆ ಯಾಕೆ ಹೇಳಿದೆ ಅಂತಂದರೆ ಆ ತಪ್ಪು ಏನು ಯಾರು ಮಾಡಬಾರ್ದಲ್ಲ, ಪರಿಸ್ಥಿತಿಗೆ ತಕ್ಕಂತಹ ತಪ್ಪುಗಳು ಕೆಲವು ಸ್ವಯಂಕೃತ ಅಪರಾಧಗಳಿಂದ ನಡೀತಾ ಇದ್ದಾರೆ. ಈ ಮಾತು ಖಂಡಿತ ಸ್ವಾರ್ಥಿ ವೀಕ್ಷಕರೇ, ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ, ನನಗೆ ಬಹಳ ಖುಷಿನೂ ಇದೆ. ಗೀತಾ ಮೇಡಮ್ ಅವರು ನನಗೆ ಎಷ್ಟೋ ದಿನಗಳಿಂದ ಹೇಳ್ತಾ ಇದ್ರು, ಈ ಥರ ಸರ್ ನಾನು ನಿಮ್ಮ ಕತೆ ಶ್ರೀಮತಿ ಗೀತಾ ಜೊತೆಲಿ ಸಂದರ್ಶನ ಮಾಡಬೇಕು, ವಿಷಯ ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಮೇಡಮ್ ನಾವೇ ಮಾಡ್ಕೊಂಡಾಗ ಅಲ್ಲ ಸರ್ ನೀವೊಬ್ಬರು ಸಾಧಕರಾಗಿ ಬನ್ನಿ, ಸಾಧಕ ಬಾಧಕಗಳನ್ನು ತಿಳಿಸ್ಕೊಡಿ ಅಂತ ಹೇಳಿದ್ರು. ನಿಜವಾಗ್ಲೂ ಈ ಒಂದು ಮಹಾನ್ ಶಕ್ತಿ ಈ ಒಂದು ತಾಯಿ ಮಾಡ್ತಾ ಇದ್ದಂತಹ ಆ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು. ನಮ್ಮ VK ನ್ಯೂಸ್ ಏನಿದೆಯೋ ಅದನ್ನು ನೀವು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸುವಂತಹ, ಕನ್ನಡವನ್ನು ಬಳಸುವಂತಹ ಕೆಲಸ ಮಾಡೋಣ. ಜೈ ಹಿಂದ್, ಒಂದೇ ಮಾತರಂ. ಒಂದೇ ಮಾತರಂ. ಜೈ ಹಿಂದ್ ಸರ್, ತುಂಬ ಖುಷಿ ಆಯಿತು. ಇವತ್ತು ನೀವು ನಿಮ್ಮ ಸಮಯ ನಮ್ಮ ಜೊತೆ ಕೊಟ್ಟಿದ್ದೀರಾ, 1 ಗಂಟೆ ಕಾಲ ಒಳ್ಳೆ ಮಾಹಿತಿಗಳು ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಒಂದು ಚಿಕ್ಕ ಸನ್ಮಾನ. ಅದಕ್ಕೆಲ್ಲ ಮುಂಚೆ ಮೇಡಮ್ ನಾನು ಹಾಡು ಹೇಳಿದ್ರಿ, ಯಾವ ಹಾಡು ಹೇಳಿ ಮೇಡಮ್? ಸರ್ ವಿಷ್ಣುವರ್ಧನ್ ಯಾವುದಾದ್ರೂ ಹಾಡು ಹೇಳಿ ಸರ್. ಮತ್ತು ಏನೇ ಇದ್ರೂ ಕನ್ನಡ ಕನ್ನಡ ಕನ್ನಡ, ಅದಕ್ಕೋಸ್ಕರ ಕನ್ನಡದ ಬಗ್ಗೆನೇ ನನ್ನ ಸ್ಫೂರ್ತಿಯಾದಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಹಾಡಿರುವಂಥದ್ದೇ ಒಂದು ಪಲ್ಲವಿ ಮಾತ್ರ. ಓಕೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ಥ್ಯಾಂಕ್ ಯು.